ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದಿಂದ ಪ್ರತಿ ಬುಧವಾರ ನಡೆಯುವ ವೆಬಿನಾರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಯುವ ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಮ್ಮ ಕಾರ್ಯ ಸಾಧನೆಗೆ ಪೂರಕವಾದ ಮಾಹಿತಿಯನ್ನು ತಲುಪಿಸುವ ಕಾರ್ಯವನ್ನು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಶಾಲಾ ಕಾಲೇಜುಗಳ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಪೆಫಿ ಕರ್ನಾಟಕ ಚಾಪ್ಟರ್ ಇದರ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಇವರಿಗೂ, ಕುಲಸಚಿವರಾದ ಶ್ರೀಯುತ ಕೆ ರಾಜು ಮೊಗವೀರ KS ಇವರಿಗೆ, ಹಾಗೆ ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸಿರುವ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿರುವ ಪೆಫಿ ಕರ್ನಾಟಕ ಚಾಪ್ಟರ್ನ ಕಾರ್ಯದರ್ಶಿಯಾದ ಶ್ರೀಕಾಂತ್ ಅವರಿಗೂ ಹಾಗೂ ಭಾಗವಹಿಸುತ್ತಿರುವ ಎಲ್ಲ ಕ್ರೀಡಾಸಕ್ತರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಖ್ಯಾತ ಕ್ರೀಡಾಪಟುಗಳು, ಶ್ರೀಯುತ ಅರ್ಜುನ್ ಹಾಲಪ್ಪ ಹಾಕಿ ಆಟಗಾರ ಹಾಗೆ ಶ್ರೀಯುತ ರೇಮಂಡ್ ಡಿಸೋಜಾ ದೇಹದಾಢ್ಯಪಟು, ಇವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಮೊದಲು ನಾವು ಶ್ರೀಯುತ ಅರ್ಜುನ್ ಹಾಲಪ್ಪ ಅವರನ್ನು ಮಾತನಾಡಿಸಲಿದ್ದೇವೆ. ಶ್ರೀಯುತ ಅರ್ಜುನ ಹಾಲಪ್ಪರವರು ಮೂಲತಃ ಕೊಡಗಿನ ಸೋಮರ್ಪೇಟೆಯವರಾಗಿದ್ದಾರೆ. ತಂದೆ ಶ್ರೀಯುತ BK ಹಾಲಪ್ಪ ಅವರು ಮಾಜಿ ಬೆಂಗಾಲ್ ಹಾಕಿ ಕ್ಲಬ್ ಆಟಗಾರರು. ಹಾಗೆ ಇವರ ತಾಯಿ ಶ್ರೀಮತಿ ಪ್ರಮೀಲಾರವರು. ಅರ್ಜುನ ಹಾಲಪ್ಪ ಅವರು ಕೊಡಗಿನ ಪುಟ್ಟ ಪ್ರದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅತ್ಯುತ್ತಮ ಕ್ರೀಡಾಪಟುಗಳಲ್ಲಿ ಒಬ್ಬರಾಗಿ ಬೆಳೆದ ಶ್ರೀ ಅರ್ಜುನ ಹಾಲಪ್ಪ ಅವರು ಸುಮಾರು 18ನೇ ವಯಸ್ಸಿನಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಮರು ವರ್ಷದಲ್ಲಿ ಜೂನಿಯರ್ ಅಂತಾರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿ ಯುರೋಪ್ ಜೂನಿಯರ್ ಅಂತಾರಾಷ್ಟ್ರೀಯ ಪಂದ್ಯಾಟ ಆಡುವುದರ ಮೂಲಕ ಅಂತಾರಾಷ್ಟ್ರೀಯ ಪಂದ್ಯಾಟಗಳಿಗೆ ಪಾದಾರ್ಪಣೆ ಮಾಡಿದ್ದಾರೆ. 2000ನೇ ವರ್ಷದಲ್ಲಿ ಜೂನಿಯರ್ ಏಷ್ಯಾ ಕಪ್ ನಲ್ಲಿ ಆಡಿ 8 ಗೋಲ್ಗಳನ್ನು ಬಾರಿಸಿದ ಕೀರ್ತಿ ಇವರದು. ಇವರು ಕರ್ನಾಟಕ ರಾಜ್ಯ ತಂಡದ ನಾಯಕರು ಕೂಡ ಆಗಿದ್ದರು ಅಲ್ಲದೆ ಎಲ್ಲಾ ರಾಷ್ಟ್ರೀಯ ಪಂದ್ಯಾಟಗಳನ್ನು ಆಡಿದ ಕೀರ್ತಿ ಇವರದು. 2001ರಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಾಟಕ್ಕೆ ಕಾಲಿಟ್ಟ ನಂತರ 2001ರಲ್ಲೇ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್, ಹಾಲೆಂಡ್ ನಲ್ಲಿ ನಡೆದ ಜೂನಿಯರ್ ವರ್ಲ್ಡ್ ಕಪ್, ಮಲೇಷ್ಯಾ ಟೆಸ್ಟ್ ಸೀರೀಸ್, ಢಾಕಾ ಪ್ರೈಮ್ ಮಿನಿಸ್ಟರ್ ಕಪ್, ಆಫ್ರಿಕನ್ ಟೂರ್ ಗಳಂತ ಅಂತಾರಾಷ್ಟ್ರೀಯ ಪಂದ್ಯಾಟಗಳನ್ನು ಆಡಿದ ಕೀರ್ತಿ ಇವರದು. 2002ರಲ್ಲಿ ಕೌಲಾಲಂಪುರ್ ನಲ್ಲಿ ನಡೆದ ವರ್ಲ್ಡ್ ಕಪ್ ನಲ್ಲಿ, ಹಾಗೆ ಕೊಲೋಜಿನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ, ಹಾಗೆ ಆಫ್ರಿಕನ್ ಟೂರ್, ಯುರೋಪಿಯನ್ ಟೂರ್ ಕೂಡ ಕೈಗೊಂಡಿದ್ದರು. 2003ರಲ್ಲಿ ಆಫ್ರೋ ಏಷ್ಯನ್ ಗೇಮ್ಸ್ ನಲ್ಲಿ ಹಾಗೂ ಆಸ್ಟ್ರೇಲಿಯಾ ನಡೆದ 3 ನೇಷನ್ಸ್ ಟೆಸ್ಟ್ ಸೀರೀಸ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 2004ರಲ್ಲಿ ನಡೆದ ಅಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ ಕೀರ್ತಿ ಇವರದು. ಹಾಗೆ ಅತ್ಯುತ್ತಮ ಪ್ರದರ್ಶನವನ್ನು ಕೂಡ ನೀಡಿರುತ್ತಾರೆ. ತದನಂತರ ಲಾಹೋರ್ನಲ್ಲಿ ನಡೆದ ಸುಲ್ತಾನ್ ಅಜ್ಲಾನ್ ಶಾ ಕಪ್ ನಲ್ಲೂ, ಏಷ್ಯನ್ ಟೂರ್ ನಲ್ಲೂ, ಪುನಃ ಮತ್ತೊಮ್ಮೆ ಯುರೋಪಿಯನ್ ಟೂರ್ ನಲ್ಲೂ, ಆಸ್ಟ್ರೇಲಿಯಾ ಟೂರ್ ನಲ್ಲೂ, ಹಾಗೆ ಫ್ರಾನ್ಸ್, ಸ್ಪೇನ್ ಹಾಗೂ ನೆದರ್ಲ್ಯಾಂಡ್ಸ್ ತಂಡಗಳ ಜೊತೆ ಆಡಿದ ಕೀರ್ತಿ ಇವರದು. ಹೀಗೆ 150ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾಟಗಳನ್ನು ಆಡಿದ ಅನುಭವ ಹೊಂದಿರುವ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಒಂದು ಚಿಕ್ಕ ಊರಿನಲ್ಲಿ ಜನಿಸಿ ಹಾಕಿ ಆಟಕ್ಕೆ ಬೇಕಾದ ಯಾವುದೇ ಆಧುನಿಕ ಕ್ರೀಡಾ ಸೌಕರ್ಯಗಳಿಲ್ಲದೆ ಮಣ್ಣಿನ ಹಾಕಿ ಅಂಕಣದಲ್ಲಿ ಆಡಿ ಅಂತಾರಾಷ್ಟ್ರೀಯ ಆಟಗಾರನಾಗಿ ಬೆಳೆದು ದೇಶದ ಹಾಕಿ ತಂಡದ ನಾಯಕನಾಗಿ ಕಾರ್ಯನಿರ್ವಹಿಸಿದ ಇವರು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇವರು ಹಲವಾರು ಯುವ ಆಟಗಾರರಿಗೆ ಮಾರ್ಗದರ್ಶಕರಾಗಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಅರ್ಜುನ ಹಾಲಪ್ಪ ಅವರೇ.
ಸರ್ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನನಗೆ ತುಂಬಾ ಆನರ್ ಅನಿಸ್ತಿದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು ಕರೆದು ನನಗೆ ಈ ವೆಬಿನಾರ್ ನಲ್ಲಿ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಆಗ್ಲಿ, ನಾವು ಹೇಗೆ ಬೆಳೆದಿದೀವಿ, ನಮ್ಮ ಸ್ಪೋರ್ಟ್ ಹೇಗೆ ಇರಬೇಕು, ಫಿಸಿಕಲ್ ಎಜುಕೇಶನ್ ಹೇಗೆ ಇರಬೇಕು ಅಂತ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಯಾವ ತರ ಅಸೋಸಿಯೇಟ್ ಆಗ್ಬೇಕು, ಮುಂದೆ ಹೆಲ್ಪ್ ಮಾಡ್ಬೇಕು ಅಂತಿದ್ರೆ ಸ್ಪೋರ್ಟಿಂಗ್ ವೈಸ್ ತುಂಬಾ ಹೆಲ್ಪ್ ಆಗುತ್ತೆ. ಏನಾದ್ರು ಕ್ವಶನ್ಸ್ ಇದ್ರೆ ಮಾತಾಡ್ಬೇಕು ಅಂದ್ರೆ ಲೆಟ್ ಅಸ್ ಗೋ ಹೆಡ್, ಮುಂದೆ ಹೋಗೋಣ. ತುಂಬಾ ತುಂಬಾ ಥ್ಯಾಂಕ್ ಯು ಸರ್, ನಂಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ವೆಲ್ಕಮ್ ಸರ್. ಈ ಸಂದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವವರು ನನ್ನ ಸಹೋದ್ಯೋಗಿ ಮಿತ್ರರಾಗಿರುವಂತ ಶ್ರೀಯುತ ರಮೇಶ್ ಎಚ್.ಎನ್ ಅವರು. ಇವರು ನಮ್ಮ ವಿಭಾಗದಲ್ಲಿ ಸಹಾಯಕ ಶಿಕ್ಷಣ ನಿರ್ದೇಶಕರಾಗಿದ್ದಾರೆ ಹಾಗೂ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ವಿಭಾಗದ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಶ್ರೀಯುತ ಅರ್ಜುನ ಹಾಲಪ್ಪ ಅವರ ಜೊತೆಯಲ್ಲಿ ಆಡಿ ಬೆಳೆದವರು. ಹಾಕಿಲಿ NIS ಪದವಿಯನ್ನು ಕೂಡ ಹೊಂದಿರುವ ಇವರು ಈಗಾಗಲೇ ಉತ್ತಮ ಆಡಳಿತಗಾರನಾಗಿ, ದೈಹಿಕ ಶಿಕ್ಷಣ ಶಿಕ್ಷಕನಾಗಿ, ಒಳ್ಳೆಯ ಸಂಘಟನಾಗಾರನಾಗಿ ಇವರು ಈಗಾಗಲೇ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಗಳಿಸಿರುತ್ತಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನಮ್ಮ ವಿಭಾಗದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಗಳ ಸಂಯೋಜಕರಾಗಿರುವರು ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಡಾಕ್ಟರ್ ಹರಿದಾಸ್ ಕೂಳೂರ್ ಅವರು, ಸಹಾಯಕ ದೈಹಿಕ ಶಿಕ್ಷಣ ನಿರ್ದೇಶಕರು, ಮಂಗಳೂರು ವಿಶ್ವವಿದ್ಯಾನಿಲಯ ದೈಹಿಕ ಶಿಕ್ಷಣ ವಿಭಾಗ, ಹಾಗೂ ತಾಂತ್ರಿಕ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುವವರು ಶ್ರೀಯುತ ಶಾಬಾನ್ ಅವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನು ನಾನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತೆ ಶ್ರೀಯುತ ರಮೇಶ್ ಎಚ್.ಎನ್ ಇವರಲ್ಲಿ ಕೋರುತ್ತಿದ್ದೇನೆ. ಶ್ರೀಯುತ ರಮೇಶ್ ಎಚ್.ಎನ್ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ. ಈ ಹಾಕಿ ಆಟದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿ ಭಾರತ ದೇಶದ ಹಾಕಿ ತಂಡದ ನಾಯಕನಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರ್ಕೊಂಡಿರ್ತಕ್ಕಂಥ ಅರ್ಜುನ್ ಹಾಲಪ್ಪ ಅವರಿಗೆ ಮತ್ತೊಮ್ಮೆ ನಾವು ಸ್ವಾಗತವನ್ನು ಬಯಸುತ್ತಾ. ಸರ್ ನಮಸ್ತೆ. ಸರ್ ನಮಸ್ಕಾರ ರಮೇಶ್, ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನನ್ನ ಇನ್ವೈಟ್ ಮಾಡಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಸರ್, ತಾವು ನಮ್ಮ ಹಾಕಿ ಆಟದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನ ನಾವು ಎಣಿಸ್ಲಿಕ್ಕೆ ಆಗೋದಿಲ್ಲ ಸರ್. ಅಷ್ಟು ಸಾಧನೆ ಮಾಡಿದ್ದೀರಿ. ಈ ನಿಮ್ಮ ಕ್ರೀಡಾ ಜೀವನಕ್ಕೆ ಮೂಲ ಪ್ರೇರಣೆ ಕೊಟ್ಟವರು ಯಾರು? ಅಂದ್ರೆ ಈ ಲೆವೆಲ್ ಬೇಕಾದ್ರೆ ನಿಮ್ಮನ್ನ ಮೋಟಿವೇಟ್ ಮಾಡಿದವರು ಯಾರು? ಹಾಗೆ ನನಗೆ ಗೊತ್ತಿರುವ ಹಾಗೆ ನೀವು ಸುಮಾರು ಒಂದು 5-6ನೇ ಕ್ಲಾಸಿಂದನೇ ಕೂಡ ಹಾಕಿ ಆಡ್ತಾ ಇದ್ದೀವಿ ಅಂತ ನಾವೆಲ್ಲ ಕೇಳ್ಪಟ್ಟಿರ್ತೀವಿ ಸರ್. ಇದಕ್ಕೆ ನಿಮ್ಮ ಜೀವನದ ಆರಂಭಿಕ ದಿನಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ಸರ್, ಫಸ್ಟ್ ಆಗಿ ನನಗೆ ಹಾಕಿ, ಕೊಡಗಲ್ಲಾಗಿ ಹುಟ್ಟಿ ಬೆಳೆದಿದ್ದೀನಿ. ಅದಕ್ಕೋಸ್ಕರ ಹಾಕಿ ಅಂತೂ ಐ ಥಿಂಕ್ ಇನ್ಬೋರ್ನ್ ಇದ್ದೇ ಇರ್ತದೆ. ಅದ್ರ ಜೊತೆಗೆ ನಮ್ಮ ತಂದೆಯವರು ನನ್ಗೆ ಇನ್ಸ್ಪಿರೇಷನ್ ಹಾಕಿ ತಗೊಳ್ಲಿಕ್ಕೆ ಅಂತ ಇರೋದು ಅಂತ ಹೇಳಿದ್ರೆ ನಮ್ಮ ತಂದೆನೆ. ಇಲ್ಲ ಅಂತ ಹೇಳಿದ್ರೆ ನಾನು ಗೊತ್ತಿಲ್ಲ ಏನ್ ಮಾಡ್ತಿದ್ದೆ ಅಂತ, ಬಟ್ ಅವರಿಂದ ಇನ್ಸ್ಪಿರೇಷನ್. 6ನೇ ಕ್ಲಾಸ್ ಎಲ್ಲ ನಾನು ಐ ಥಿಂಕ್ 1ನೇ ಕ್ಲಾಸ್ 1 ವರ್ಷ 2 ವರ್ಷ 3 ವರ್ಷ ಮಗು ಇರುವಾಗನೇ ಅವ್ರು ಸ್ಟಿಕ್ ತಗೊಬಂದ್ ಕೊಟ್ಟಿದ್ದಾರೆ. ಅದು ಹೇಳ್ತಾ ಇರ್ತಾರೆ, ಚಿಕ್ಕ ಪ್ಲಾಸ್ಟಿಕ್ ಸ್ಟಿಕ್ ತಗೊಬಂದ್ ಕೊಟ್ಟಿದ್ರು ಅಂತ. ಬಟ್ ಅವ್ರದೇ ನನ್ನ ಇನ್ಸ್ಪಿರೇಷನ್. ಅವರಿಂದನೇ ನಾನು ಹಾಕಿ ತುಂಬಾ ಸ್ಪೋರ್ಟ್ ಸೀರಿಯಸ್ ಆಗಿ ತಗೊಳ್ಲಿಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡಿರೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿರ್ಲಿಲ್ಲ ನಾನು ಓದ್ತಾ ಇದ್ನೋ ಅಥವಾ ಬೇರೆ ಸ್ಪೋರ್ಟ್ಗೆ ಹೋಗ್ತಿದ್ನ, ಬೇರೆ ಏನ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ತಂದೆಯವ್ರದೇ ಇನ್ಸ್ಪಿರೇಷನ್ ಇಂದನೇ ನಾನು ಹಾಕಿ ತಗೊಂಡು ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ. ಹಾಗೆ ಚಿಕ್ಕದ್ರಲ್ಲಿ ಸ್ಕೂಲ್ OLV ಕಾನ್ವೆಂಟ್ ಅಲ್ಲಿ ಓದಿದ್ದೆ, ಸೋಮರ್ಪೇಟೆಯಲ್ಲಿ. ಆಮೇಲೆ ನಾನು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಬ್ಯಾಂಗ್ಳೂರಲ್ಲಿ 8th ಇಂದ 10th ಗಂಟ ಆದ್ಮೇಲೆ ನಾನು ಅಲಮೀನ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ನಂದು ಕಾಲೇಜಿಂಗ್ ಮುಗಿಸಿದೆ ನಾನು. ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ನನಗೆ ಸ್ಟಾರ್ಟ್ ಆಗಿದ್ದು ನನಗೆ ಸ್ಕೂಲ್ ಟೀಮ್ಗೆ ಆಡ್ಲಿಕ್ಕೆ 4th ಸ್ಟ್ಯಾಂಡರ್ಡ್ ನನಗೆ ಅವಕಾಶ ಮಾಡಿಕೊಟ್ರು. ನಾನು ಕರೆಕ್ಟ್ ಆಗಿ ಆಡ್ತಿದ್ನೋ ಚೆನ್ನಾಗಿ ಆಡ್ತಿದ್ನೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ 4th ಸ್ಟ್ಯಾಂಡರ್ಡ್ ನನಗೆ ಇನ್ನೂ ಯೋಚನೆ ಇದೆ. ತಾಲೂಕ್ ಲೆವೆಲ್ ಒಂದು ಮ್ಯಾಚ್ ಆಡಿದೀವಿ ನಾನು ಅದರಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಆಡಿದ್ದೆ. ನನಗೊಂದು 5 ನಿಮಿಷ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ನೆನ್ಸ್ಕೋಬೇಕು ಅಂತ ಹೇಳಿದ್ರೆ 5 ನಿಮಿಷ ಆಡಿ ಆ ಮ್ಯಾಚ್ ಸೋತಿದ್ವಿ. ಆ ಸೋತಿ ಬಂದು ಅವತ್ತು ರಾತ್ರಿ ನನಗೆ ಹುಷಾರಿರ್ಲಿಲ್ಲ. ನಾನು ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ತಂದೆ ಇವಾಗ ಒಂದು ಅನುಭವ ಹೇಳ್ತಾರೆ, ಆ ಪ್ಯಾಷನ್ ಇತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಚಿಕ್ಕದ್ರಲ್ಲಿ ಅದಿತ್ತು ಅಂತ. ಇವಾಗ ಇದ್ದಿರ್ಬೋದು, ಬಟ್ ಆ ಮಟ್ಟಕ್ಕೆ ಇದೆ ಅಂತ ನನಗೂ ಚಿಕ್ಕದ್ರಲ್ಲಿ ಗೊತ್ತಿರ್ಲಿಲ್ಲ. ಈ ಲೆವೆಲ್ಗೆ ಹೋಗಿ ತಲುಪ್ತೀನಿ. ಆ ಹಂಗರ್ನೆಸ್, ಆ ಪ್ಯಾಷನ್, ಸೋಲ್ಗೆ ಬೇಜಾರಾಗೋದು, ಅದರಿಂದ ಹೊರಗಡೆ ಬರ್ಲಿಕ್ಕೆ ಅವಕಾಶಗಳು, ಸೋಲಿಂದ ಹೇಗೆ ಬರ್ಬೇಕು ಅಂತ ಬೆಳಿಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ತಂದೆ ಹೇಳ್ತಾರೆ ಅನುಭವ. ಚಿಕ್ಕದ್ರಲ್ಲಿ ನನಗೆ ಅದಷ್ಟೆಲ್ಲ ಯೋಚನೆ ಇಲ್ಲ, ಅವಾಗ ಹೇಳ್ತಾ ಇದೀನಿ. ಬಟ್ ಏನೇ ಇದ್ರು ನಮ್ಮ ತಂದೆಯವರಿಂದ ಇಲ್ಲಿ ಈ ತಂದೆ ತಾಯಿಂದಾನೇ ಇಷ್ಟು ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಅಂತ ಹೇಳ್ಬೋದು ಅಷ್ಟೇ. ಈಗ
ಒಂದು ಇಂಟರ್ನ್ಯಾಷನಲ್ ಪ್ಲೇಯರು ಒಂದು ಉತ್ತಮ ಸಾಧನೆ ಮಾಡಬೇಕಾದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಭಾವ ಬೀಳ್ತದೆ ಸರ್. ಅಂಥದ್ರಲ್ಲಿ ನಿಮ್ಮ ಮಟ್ಟಿಗೆ ಇದು ಎಷ್ಟು ಸತ್ಯ? ಸರ್ ನಿಮ್ಗೆ ತುಂಬಾ ಓಪನ್ ಆಗಿ ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಏನೇ ಈಗ ನಾನು ಏನಿದ್ದೀನಿ ಇವಾಗ ನಾವೇನಿದ್ದೀವಿ ಇದೆಲ್ಲ ತಂದೆ ತಾಯಿ ಅವ್ರು ಏನ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನನಗೋಸ್ಕರ. ಬಿಕಾಸ್ ನಾನು ಚಿಕ್ಕದ್ರಲ್ಲಿ ಇರ್ಬೋದು, ಬಟ್ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರು ಎಷ್ಟು ಕಷ್ಟದಿಂದ ಬೆಳೆಸಿದ್ದಾರೆ, ಏನೇನ್ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ, ಹನ್ನೊಂದು ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಐ ಥಿಂಕ್ ಅವರು ಆ ಸ್ಯಾಕ್ರಿಫೈಸಸ್ ಇಲ್ಲ ಅಂತ ಹೇಳಿದ್ರೆ ನಾನು ಐ ಡೋಂಟ್ ಥಿಂಕ್ ನಾನು ಅಚೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಐ ಥಿಂಕ್ ಇಂಡಿಯಾಗ ಆಡೋದು ಒಂದು ಪಾರ್ಟು, ಬಟ್ ಆಸ್ ಅ ಒಂದು ಕೆಲಸ ಆಗ್ಲಿ, ಒಂದು ಒಳ್ಳೆ ಲೈಫ್ ಮಾಡ್ಲಿಕ್ಕಾಗ್ಲಿ ಅವಕಾಶನೇ ಸಿಗ್ತಿರ್ಲಿಲ್ಲ. ಐ ಥಿಂಕ್ ಫ್ಯಾಮಿಲಿ ಯೂಸ್ ಪಾರ್ಟ್. ಅಪ್ಪ ಅಮ್ಮ ಇನಿಷಿಯಲ್ ಏನ್ ಮಾಡಿದಾರೆ ಐ ಥಿಂಕ್ ಇಲ್ಲಿ ಗಂಟೆ ಏನ್ ಮಾಡ್ಕೊಂಡ್ ಬಂದಿದ್ದಾರೆ. ಅದಾದ್ಮೇಲೆ ನಂದು ಮದ್ವೆ ಆದ್ಮೇಲೆ ಅಷ್ಟೇ ಐ ಥಿಂಕ್ ಮಗಳಾಗ್ಲಿ, ಅತ್ತೆ ಮಾವ ಆಗ್ಲಿ, ವೈಫ್ ಆಗ್ಲಿ, ಐ ಥಿಂಕ್ ಅವ್ರೇನ್ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ನನಗೋಸ್ಕರ ಅದು ತುಂಬಾ ಹ್ಯೂಜ್ ಸರ್. Okay, I think that's what I'm saying. Family, I think it is a huge important ಅಂತ ಹೇಳಿದ್ರೆ ತುಂಬಾ ಕಷ್ಟ. ಪುವರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ ಮಕ್ಕಳು. ನಾನೊಂದು ಎಕ್ಸಾಂಪಲ್ ನನಗಾಗೆ ಅನುಭವ ಹೇಳ್ತಿದ್ದೀನಿ, ನಂದು ಅಂತಲ್ಲ, ಎನಿ ಮಕ್ಕಳಿಗೆ ತಂದೆ ತಾಯಿ ಸ್ಯಾಕ್ರಿಫೈಸ್ ಮಾಡೋದಾಗ್ಲಿ, ಫ್ಯಾಮಿಲಿ ಆಗ್ಲಿ, ಅವ್ರದ್ದು ವೈಫ್ಸ್, ಅವ್ರದ್ದು ಫುಲ್ ಫ್ಯಾಮಿಲಿ ಆಸ್ ಅ ಫ್ಯಾಮಿಲಿ ಮಕ್ಕಳಾಗ್ಲಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು, ಮದುವೆ ಆಗಿ ನೆಕ್ಸ್ಟ್ ನಾನು ಕ್ಯಾಂಪಿಗೆ ಹೋಗಿದ್ದೀನಿ. ಸೊ ಆಲ್ ದೋಸ್ ಥಿಂಗ್ಸ್, ಎವ್ರಿಥಿಂಗ್ ಹಸ್ ಪ್ಲೇಡ್ ಹ್ಯೂಜ್ ಪಾರ್ಟ್ ಆಸ್ ಅ ಹೋಲ್. ಐ ಥಿಂಕ್ ಓಲ್ ಫ್ಯಾಮಿಲಿ, ಸ್ಪೆಷಲಿ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ, ಅದಿಲ್ಲ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸಸ್ ಇಲ್ಲ ಅಂತ, ನನ್ ಸ್ಯಾಕ್ರಿಫೈಸಸ್ ಗಿಂತ ಆಸ್ ಅ ಪ್ಲೇಯಿಂಗ್ ಕೆರಿಯರ್ ಅವ್ರ ಸ್ಯಾಕ್ರಿಫೈಸಸ್ ತುಂಬಾ ಇಂಪಾರ್ಟೆಂಟ್. ನಾನು ಈ ಲೆವೆಲ್ ಬೆಳಿಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಭಾರತದ ಹಾಕಿ ತಂಡ ಹೌದು 1928ರಿಂದ ಹೌದು ಸ್ಟಾರ್ಟ್ ಮಾಡ್ತೀವಿ ಸರ್. ಹೌದು 1980ರ ತನಕ ಕಂಟಿನ್ಯೂಸ್ ಆಗಿ ನಮ್ಗೆ ಪದಕಗಳು ಬರ್ತಾ ಇತ್ತು ಒಲಿಂಪಿಕ್ಸ್ ನಲ್ಲಿ. ಹಾಗೆ 1975 ಅಲ್ಲಿ ವರ್ಲ್ಡ್ ಕಪ್ ಕೂಡ ಗೆದ್ವಿ ನಾವು. 1980 ಆದ್ಮೇಲೆ ಒಲಿಂಪಿಕ್ಸ್ ಆದ್ಮೇಲೆ ನಮ್ಮ ಭಾರತದ ಹಾಕಿ ತಂಡದ ಸಾಧನೆ ಅಂದ್ರೆ ರ್ಯಾಂಕಿಂಗ್ ತಗೊಂಡ್ರೆ 5ರಿಂದ 12ನೇ ಸ್ಥಾನದಲ್ಲೇ ಇದ್ದೀವಿ ಸರ್ ನಾವು. ಅದರಿಂದ ಕೆಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಾವೇನೇ ಸರ್? ಸಾರಿ ಟು ಸೇ, ಐ ಥಿಂಕ್ ನಾವು ಇವಾಗ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ 4th ಅಲ್ಲಿ ಇದೀವಿ. That is one part. That is very nice. India, I think ranking wise number 4 ಅಲ್ಲಿ ಇದೀವಿ. ಬಟ್ ಓನ್ಲಿ ಸ್ಯಾಡೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ನಾವು 80 ಒಲಿಂಪಿಕ್ ಆದ್ಮೇಲೆ ಸೊ ನಾವು ಯಾವುದೇ ಮೇಜರ್ ಟೂರ್ನಮೆಂಟ್, ಏಷ್ಯನ್ ಗೇಮ್ಸ್ ತೆಗೆದ್ರೆ ಯಾವುದೇ ಮೇಜರ್ ಗೇಮ್ಸ್ ಅಲ್ಲಿ ನಾವು, ಐ ಮೀನ್ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಮೇಜರ್ಲಿ ವರ್ಲ್ಡ್ ಕಪ್, ಒಲಿಂಪಿಕ್ಸ್ ನಾವು ಮೆಡಲ್ ಆಗಿಲ್ಲ. ದಟ್ ಇಸ್ ಓನ್ಲಿ ಸ್ಯಾಡೆಸ್ಟ್ ಪಾರ್ಟ್. ನಮ್ಗೆ ತುಂಬಾ ದುಃಖ ಆಗ್ತದೆ. ನಾನು ಹಾಕಿ ಆಡಿದ್ದು, ನನಗೂ ಒಂದು ವರ್ಲ್ಡ್ ಕಪ್ ಇಲ್ಲ, ಒಲಿಂಪಿಕ್ ಮೆಡಲ್ ಆಗ್ಬೇಕು ಅಂತ ಆಸೆ ಇತ್ತು, ಬಟ್ ಆಸ್ ಅ ಪ್ಲೇಯರ್ ಆಗಿರ್ಲಿಲ್ಲ. ಬಟ್ ಐ ಹೋಪ್, ಆಲ್ವೇಸ್ ಪ್ರೇ, ವಿಶಸ್ ಹಾಕಿ ಯಾವ್ದಾರು ಈಗ 21 ಒಲಿಂಪಿಕ್ಸ್, 24 ಯಾವ್ದಾರು ಒಂದು ಮೆಡಲ್ ಆಗ್ಲಿಲ್ಲ ವರ್ಲ್ಡ್ ಕಪ್ ಅಲ್ಲಿ ಅಂತ ನನ್ನ ಇದಿದೆ. ಬಟ್ ಐ ಥಿಂಕ್ ಟು ಕಮಿಂಗ್ ಟು ದಟ್, ನೀವು ಕೇಳಿದ ಕ್ವಶನ್ಗೆ ನೀವೇನ್ ಕೇಳಿದ್ರ, 80 ಆದ್ಮೇಲೆ ನಮ್ಗೆ 75 ವರ್ಲ್ಡ್ ಕಪ್ ಆದ್ಮೇಲೆ ನಾವ್ ಯಾಕೆ ಮೇಜರ್ ಟೂರ್ನಮೆಂಟ್ ಗೆಲ್ಲಿಕ್ ಆಗಿಲ್ಲ ಅಂತ. ನನ್ಗೆ ತುಂಬಾ ಇಟ್ ಮೈಟ್ ಬಿ ಹಾರ್ಶ್ ಅಂತ, ರೂಡ್, ನನ್ನ ವರ್ಡ್ಸ್ ಸ್ವಲ್ಪ ಹಾರ್ಡ್ ಆಗಿರ್ಬೋದು, ಬಟ್ ಪ್ರಾಕ್ಟಿಕಾಲಿಟಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಐ ಮೀನ್ ಟರ್ಫ್ ಬಂತು, ಅದಕ್ಕೆ ಯಾವಾಗ ಅಡಾಪ್ಟ್ ಆಗ್ಬೇಕು, ಯಾವ ತರ ಆಗ್ಬೇಕು, ರಿಕವರಿ, ತುಂಬಾ ಪ್ರೋಗ್ರಾಮ್ಸ್ ಇದೆ, ವೇರಿಯಸ್ ಆಗಿ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಆಗಿದೆ. ಸೊ ಅದನ್ನ ನಾವು ಅಕ್ಸೆಪ್ಟೆನ್ಸು ಅದನ್ನ ತಗೊಂಡಿಲ್ಲ ಅಂತೇಳಿ, ದಟ್ ಈಸ್ ಒನ್ ಆಫ್ ದ ಸ್ಯಾಡೆಸ್ಟ್ ಪಾರ್ಟ್. ಬಿಕಾಸ್ ಈಗ ನಾವು ಹಳೆ ಪ್ಲೇಯರ್ಸ್ ಆಗಿರ್ಲಿ, ಈಗ ಎಕ್ಸಾಂಪಲ್ ನಾನೇ ನಾನು ಈಗ ಏನು ಪ್ರೆಸೆಂಟ್ ಟೆಕ್ನಾಲಜಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿ ಕಾಂಟ್ ಗೋ ಎಟ್. ಸೊ ಟರ್ಫ್ ಬಂದಿದೆ, ಟರ್ಫ್ ಏನೇನು ಇಂಪಾರ್ಟೆನ್ಸ್ ಇದೆ ಅದೆಲ್ಲ ಮಾಡ್ಬೇಕಾದ್ದು ತುಂಬಾ ಕರ್ತವ್ಯ, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ನಾವು 80s ಆದ್ಮೇಲೆ ನಾವು ಮಾಡಿಲ್ಲ. ನಾವು ಬೆಸ್ಟ್ ಇದ್ವಿ, ಬಟ್ ಅದಾದ್ಮೇಲೆ ನಾವು ಕಂಟಿನ್ಯೂಯೇಷನ್ ಇರ್ಲಿಲ್ಲ, ಲೆವೆಲ್ಗೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಟ್ರೈ ಮಾಡಿಲ್ಲ. ದಟ್ ಇಸ್ ಓನ್ಲಿ ಸ್ಯಾಡೆಸ್ಟ್ ಪಾರ್ಟ್. ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ 10 years ಡೌನ್ ದ ಲೈನ್, 2008-9 ಆದ್ಮೇಲೆ ಐ ಥಿಂಕ್ ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಡಿಫರೆನ್ಸ್. ಗವರ್ಮೆಂಟ್ ಅಪ್ರೋಚ್ ಆಗ್ಲಿ, ಫೆಡರೇಷನ್ ಆಗ್ಲಿ, ಪ್ಲೇಯರ್ಸ್ ಪ್ರೊಫೆಷನಲಿಸಮ್ ಎಲ್ಲ ಒಂದು ಲೆವೆಲ್ಗೆ ಸ್ವಲ್ಪ ಐ ಮೀನ್ ಮೇಲ್ ಹೋಗಿದೆ, ಒಂದ್ ಸ್ಟೆಪ್ ಮೇಲೆ ಆಲ್ವೇಸ್ ಹೋಗಿದೆ. ಎವ್ರಿ ಇಯರ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ಅದಕ್ಕೆ ಆ ಡಿಫರೆನ್ಸ್ ನೋಡ್ಬೋದು ಇವಾಗ. ವಿ ಕ್ಯಾನ್ ಮ್ಯಾಚ್ ಫಾರ್ ಐ ಮೀನ್ ಯುರೋಪಿಯನ್ಸ್, ಆಸ್ಟ್ರೇಲಿಯನ್ಸ್. ಸೊ ಮೊದಲು ದೇರ್ ವಾಸ್ ಅ ಹ್ಯೂಜ್ ಫಿಯರ್, ಟು ಬಿ ವೆರಿ ಫ್ರಾಂಕ್. ನಾನು ಆಡ್ತಾ ಇದ್ದೆ, ನಾನು ಒಳ್ಳೊಳ್ಳೆ ಮ್ಯಾಚಸ್ ಆಡಿರುವಾಗ ದೇರ್ ವಾಸ್ ಅ ಸೆಕೆಂಡ್ ಥಾಟ್ ಆಲ್ವೇಸ್ ಮನಸ್ಸಲ್ಲಿ, ನಾಳೆ ಆಸ್ಟ್ರೇಲಿಯಾ ಮೇಲೆ ಆಡ್ತಾ ಇದೀವಿ ಅಂತ. ಬಟ್ ಅದಕ್ಕೆ ಐ ಥಿಂಕ್ ಯು ಹ್ಯಾವ್ ಟು ಗಿವ್ ಕ್ರೆಡಿಟ್ ಫಾರ್ ಹಾಕಿ ಇಂಡಿಯಾ ಆಲ್ಸೋ. ಅವ್ರು ಹಾಕಿ ಇಂಡಿಯಾ ಲೀಗ್ ಏನ್ ಮಾಡಿದ್ರು, ದಟ್ ಪ್ಲೇಸ್ ಅ ಹ್ಯೂಜ್ ಪಾರ್ಟ್.
ನೀವು ಡ್ರೆಸ್ಸಿಂಗ್ ರೂಮ್ ನ ಟಾಪ್ ಅಥ್ಲೀಟ್ಸ್ ಜೊತೆ ಪ್ಲೇಯರ್ಸ್ ಡಿನಾಯ್, ಜಿಮ್ಮಿ ಡಾಯ್, ಧನರಾಜ್ ಪಿಲ್ಲೆ ಆಗಿರ್ಲಿ, ಅಂತವ್ರ ಜೊತೆ ನೀವು ರೂಮ್ ಶೇರ್ ಮಾಡುವಾಗ ಅವ್ರ ಜೊತೆ ನೀವು ಇರ್ತೀರಾ, ದಟ್ ಇಸ್ ಇಟ್ ಬಿಕಮ್ ಕಾಮನ್. ನಿಮ್ಗೆ ಸ್ಪೆಷಲ್ ಅಂತ ಅನ್ಸೋದಿಲ್ಲ ಫೀಲ್ಡ್ ಹೋಗುವಾಗ. ಐ ಥಿಂಕ್ ಹಾಕಿ ಇಂಡಿಯಾ ಲೀಗ್ ಎಸ್ ಪ್ಲೇಡ್ ಅ ಹ್ಯೂಜ್ ಪಾರ್ಟ್. ಐ ಥಿಂಕ್ ಥ್ಯಾಂಕ್ಸ್ ಟು ಹಾಕಿ ಇಂಡಿಯಾ ಅದು ಆರ್ಗನೈಸ್ ಮಾಡಿದ್ರೆ, ಬಟ್ ಆಗ್ತಾ ಇಲ್ಲ. ಐ ಹೋಪ್ ಇಟ್ ಕಂಟಿನ್ಯೂಸ್ ಇನ್ ದ ಫ್ಯೂಚರ್ಸ್. ಬಟ್ ಆ ಸ್ಟೆಪ್ ವೈಸ್ ನೋಡಿದ್ರೆ 2009-10 ಆದ್ಮೇಲೆ ಏನು ಹಾಕಿ ರ್ಯಾಂಕಿಂಗ್ ವೈಸ್ ಆಗ್ಲಿ, ಆಟದಾಗ್ಲಿ, ಐ ಮೀನ್ ಅಪ್ರೋಚ್ ಫಾರ್ ದ ಸ್ಪೋರ್ಟ್ ಆಸ್ ಅ ಹೋಲ್ ಸ್ಪೋರ್ಟ್, ಅದೆಲ್ಲ ನೋಡಿದ್ರೆ ಐ ಥಿಂಕ್ ಹಾಕಿ ಇಸ್ ಟೇಕ್ ಇನ್ ದ ರೈಟ್ ಡೈರೆಕ್ಷನ್. ಐ ಹೋಪ್ ಇಟ್ ಕಂಟಿನ್ಯೂಸ್ ಫಾರ್ ಅ ಲಾಂಗರ್ ಪೀರಿಯಡ್. ಕಮರ್ಷಿಯಲಿ ಆಲ್ಸೋ ಬೆಳಿಬೇಕು ಸ್ಪೋರ್ಟ್. ಇಟ್ ಇಸ್ ನಾಟ್ ಓನ್ಲಿ ವಿ ಆರ್ ವಿನ್ನಿಂಗ್ ಮೆಡಲ್, ಅದರಿಂದ ಒಂದು ಕೆರಿಯರ್ ಆಗ್ಬೇಕು ಮಕ್ಕಳಿಗೆ. ಕಮರ್ಷಿಯಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು. ತುಂಬಾ ವೇರಿಯಸ್ ಆಸ್ಪೆಕ್ಟ್ಸ್ ಇದೆ. ಐ ಹೋಪ್ ದಿಟ್ ಹ್ಯಾಪನ್ಸ್ ಇನ್ ದ ಫ್ಯೂಚರ್. ನಾವು ಇಬ್ಬರಿಗೆ ಅಂತಲ್ಲ, ಇಟ್ ಹ್ಯಾಸ್ ಹೋಲ್ ಬಲ್ಕ್ ಆಗಿ ಬರಬೇಕು. ಮೊದ್ಲು ಹೇಗಿತ್ತು 80s ಅಲ್ಲಿ ಹಾಕಿ ಎವ್ರಿ ಸ್ಕೂಲ್ಗಳಲ್ಲಿ, ರೋಡ್ಗಳಲ್ಲಿ ಆಡ್ತಿದ್ರು. ಈಗ ಕ್ರಿಕೆಟ್ ಹೇಗಿದೆ ಅದೇ ತರ ಮೊದ್ಲು ಹಾಕಿ ಇತ್ತು. ಐ ವಾಂಟ್ ಟು ಸಿ ದಟ್ ಅದು ವಾಪಸ್ ಬರಬೇಕು. ಇಟ್ ಇಸ್ ನಾಟ್ ಓನ್ಲಿ ನಾವು ಮಾತಾಡ್ತೀವಿ ಮಾಡ್ಬೇಕು ಅಂದ್ರೆ ನಾವ್ ಯಾರು ಬಂದು ಪ್ರಾಕ್ಟಿಕಲ್ ಆಗಿ ಮಾಡೋದಿಲ್ಲ. ಎಲ್ಲರಿಗೂ ಫಸ್ಟ್ ಥಿಂಗ್ ಎಲ್ಲರಿಗೂ ಏನ್ ಬರ್ತದೆ ಅಂತ ಹೇಳಿ, ನಾವು ಇಂಡಿಯಾಗೆ ಹೋಗ್ಬೇಕು, ಇಂಡಿಯಾ ಕ್ಯಾಂಪ್ ಹೋಗ್ಬೇಕು, ಇಂಡಿಯಾ ಕೋಚ್ ಆಗ್ಬೇಕು ಅಂತ ಬೇಸಿಕ್ ರೂಲ್ಸ್ ಅಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದೆ ಇವಾಗ. ವಾಟ್ ಐ ಹ್ಯಾವ್ ಸೀನ್, ನಾನು ಏನ್ ನೋಡ್ತಾ ಇದೀನಿ ಇವಾಗ. ಐ ಹೋಪ್ ದಟ್ ಡಸಂಟ್ ಹ್ಯಾಪನ್. ಗವರ್ಮೆಂಟ್ ಆಫ್ ಇಂಡಿಯಾ ಆಗ್ಲಿ, ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಸಪೋರ್ಟ್ ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಐ ಡೋಂಟ್ ವಾಂಟ್ ಟು ಸಿ ಈಗ ಮೊದ್ಲು ಎಕ್ಸಾಂಪಲ್ ಹೇಳ್ಬೇಕು, ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಅದು ಒಂದು ಬಿಗ್ಗೆಸ್ಟ್ ಅಲ್ಲಿಂದ ಹಾಕಿ ಪ್ಲೇಯರ್ಸ್ ಜಾಸ್ತಿ ಬರ್ತಾ ಇದ್ರು. ಸಾಯಿ ಹಾಸ್ಟೆಲ್ ಇತ್ತು, ಈಗ ಅದನ್ನ ಕ್ಲೋಸ್ ಮಾಡಿದ್ದಾರೆ. ದಟ್ ಇಸ್ ಸ್ಯಾಡೆಸ್ಟ್ ಪಾರ್ಟ್. ಅದಾಗಬಾರ್ದು. ನೀವು ಎಲ್ಲಿಂದ ಪ್ರಾಡಕ್ಟ್ ಬರ್ತದೆ ಅದನ್ನೇ ನೀವು ಕ್ಲೋಸ್ ಮಾಡ್ಬಿಟ್ರೆ ನೆಕ್ಸ್ಟ್ ಅಲ್ಲಿಗೆ ವಾಪಸ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಆ ಪ್ರಾಡಕ್ಟ್ ಆಗಿ. ನಮ್ಮಂತವ್ರು ನಮ್ಗೆ ಅವಕಾಶ ಕೊಟ್ಟಿದೆ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಇಂದ. ಸಾಯಿ ಏನ್ ಅವಕಾಶ ಮಾಡ್ಕೊಟ್ರು, ನಾ ಸ್ಟೇಟ್ ಗವರ್ಮೆಂಟ್ ಡಿವೈಸಸ್ ಅಲ್ಲಿ ಇದ್ದಿದ್ದು, ಅದೆರಡು ಮಿಕ್ಸ್ ಆಗಿ ಮಾಡ್ತಾ ಇದ್ವಿ. ಅದೆಲ್ಲ ನಿಲ್ಲಿಸ್ಬಿಟ್ರೆ ಅದು ಐ ಮೀನ್ ಯು ಕಾಂಟ್, ನೀವು ಇನ್ನೊಂದು ಜನರೇಷನ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಂದ್ರು ಆ ಲೆವೆಲ್ಗೆ ಇರ್ಲಿಕ್ಕಿಲ್ಲ. ಸೊ ಅದು ಆ ತರದೆಲ್ಲ ಡಿಸಿಷನ್ಸ್ ತಗೊಳ್ಳುವಾಗ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕಮಿಂಗ್ ಟು ಒನ್ ಪಿಕ್ಚರ್ ಅಂಡ್ ದೆನ್ ಟೇಕ್ ಅ ಡಿಸಿಷನ್. ಹಾಕಿ ಬೆಳೆದಿದೆ. ಈಗ ನೀವ್ ಹೇಳಿದ ಕ್ವಶನ್ಗೆ ಹಾಕಿ ಬೆಳೆದಿದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಟ್ ಇಸ್ ಗ್ರೋಯಿಂಗ್. ಕ್ರಿಕೆಟ್ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅಫ್ಕೋರ್ಸ್ ಇಟ್ ಇಸ್ ರಿಯಲಿ ಗ್ರೋಯಿಂಗ್. ನಾವು ವಿದೇಶಗಳಲ್ಲಿ ಅಂದ್ರೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಹೋಗಿ ಸುಮಾರು ಟೂರ್ನಮೆಂಟ್ ಎಲ್ಲ ಆಡಿದ್ದೀವಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಿಯನ್ ಟೀಮ್ಗೆ ಈ ಫಾರಿನ್ ಕೋಚಸ್ ನ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಷನಲ್ ಟೀಮ್ಗಳನ್ನ ಫಾರಿನ್ ಕರ್ಕೊಂಡು ಹೋಗಿ ಅಲ್ಲೇ ಟ್ರೈನ್ ಅಪ್ ಮಾಡ್ತಾರೆ ಫಾರಿನ್ ಕಂಟ್ರೀಸ್ ಅಲ್ಲಿ. ಜೊತೆಗೆ ಎಲ್ಲಾ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಟೀಮ್ಗಳಿಗೆ ಫಾರಿನ್ ಕೋಚಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಈ ಫಾರಿನ್ ಕೋಚಸ್ ನ ಕರ್ಕೊಂಡು ಬಂದು ನಾವು ಟ್ರೈನ್ ಅಪ್ ಮಾಡೋದ್ರಿಂದ, ನಮ್ಮ ಟೀಮ್ ನ ಫಾರಿನ್ ಗೆ ಕರ್ಕೊಂಡೋಗಿ ಆ ವೆದರ್ ನಲ್ಲಿ ಅಲ್ಲಿ ಟ್ರೈನ್ ಅಪ್ ಮಾಡೋದ್ರಿಂದ ನಮ್ಗೇನಾದ್ರು ಬೆನಿಫಿಟ್ ಇದೆಯಾ ಸರ್ ಮುಂದೆ? ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಸರ್. ನೀವು ಫಸ್ಟ್ ಪಾರ್ಟಿಗೆ ಬರ್ತೀವಿ. ನೀವು ಕೇಳಿದ್ದು ನಾವು ಹೋಗಿ ಫಾರಿನ್ ನಲ್ಲಿ ಟ್ರೈನ್ ಮಾಡ್ತೀವಿ ಅಂತ ಅಲ್ವಾ? ಕರೆಕ್ಟ್ ಇಲ್ಲ? ಸೊ ಒನ್ ಪಾರ್ಟ್ ಆಫ್ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಇನ್ಫ್ರಾಸ್ಟ್ರಕ್ಚರ್. ಐ ಥಿಂಕ್ ಎವ್ರಿ ಒನ್ ಎಕ್ಸ್ಪೆಕ್ಟ್ಸ್. ಆಸ್ ಅ ಟಾಪ್ ಅಥ್ಲೀಟ್ ನಾನಾದ್ರೂ ಅಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ನಿಮ್ಗೆ. ಐ ಮೀನ್ ಪ್ರೋಗ್ರಾಮ್ ವೈಸ್, ಈಗ ಒಂದು ಹಾಕಿ ಪಿಚ್ ಇದರ ಪಕ್ಕದಲ್ಲಿ ನಿಮ್ಗೆ ರಿಕವರಿ ಪ್ರೋಗ್ರಾಮ್ ಬೇಕು, ಜಿಮ್ ಆಗ್ಲಿ, ಫುಡ್ ಆಗ್ಲಿ, ಎಲ್ಲ ಒಂದು ಸ್ಟ್ರಕ್ಚರ್ ಬರಬೇಕು ಅಂತ ಆಸೆ ಪಡ್ತಾರೆ. ಅದೊಂದು ಪಾರ್ಟ್. ಅದ್ರ ಜೊತೆಗೆ ಎಕ್ಸಾಂಪಲ್ ಇವಾಗ ಜಪಾನ್ ಅಲ್ಲಿ ಇದೆ ಒಲಿಂಪಿಕ್ಸ್, ಕಮಿಂಗ್ ಟು ದಟ್ ನೆಕ್ಸ್ಟ್. ನೀವು ಫಾರಿನ್ ಹೋಗಿ ಟ್ರೈನ್ ಮಾಡ್ತೀರಿ ಅಂತ ಹೇಳ್ತಾರೆ, ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫರೆನ್ಸ್. ಜಪಾನ್ಗೆ ಹೋಗಿ ಆ ಕ್ಲೈಮೇಟ್ ಅಕ್ಲೈಮಟೈಸ್ ಆಗೋದಾಗ್ಲಿ, ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಐ ಥಿಂಕ್ ಸ್ವಲ್ಪ ಅಥ್ಲೀಟ್ಸ್ ಆಗ್ಲಿ, ಇಂಡಿವಿಜುವಲ್ ಅಥ್ಲೀಟ್ಸ್ ಆಗಿ ಆಸ್ ಎ ಟೀಮ್ ಆಗ್ಲಿ ಫಸ್ಟ್ ಹೋಗ್ತಾರೆ. ಸೊ ಟು ಗೆಟ್ ಅಲ್ಲಿಗೆ ಅರ್ಥ ಮಾಡ್ಕೊಡ್ಲಿಕ್ಕೆ ಆ ವೆದರು, ಆ ಅಟ್ಮಾಸ್ಫಿಯರ್ಗೆ ಹೆಂಗೆ ಅಡ್ಜಸ್ಟ್ ಆಗ್ತಾರೆ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಅಥ್ಲೀಟ್ಸ್, ಅದಕ್ಕೆ ಐ ಥಿಂಕ್ ಅದಕ್ಕೋಸ್ಕರ ಮಾಡ್ತಾರೆ. ಬಟ್ ಇನ್ನೊಂದು ಕಮಿಂಗ್ ಟು ಫಸ್ಟ್ ಪಾಯಿಂಟ್, ನಾವು ಓನ್ಲಿ ಥಿಂಗ್ ಹೇಳಿದ್ರೆ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಸರ್, ಅದಕ್ಕೆ ಕರೆಕ್ಟ್ ಯೂಸ್ ಹೇಗ್ ಮಾಡ್ಲೇಬೇಕು, ಇನ್ನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಸರ್. ಮಕ್ಕಳು ಬರೀ ಸಾಯಿಲ್ ಇದ್ದಾರೆ, ಕ್ಯಾಂಪ್ ಅಲ್ಲಿ ಇದ್ದಾರೆ, ಅವ್ರಿಗೆ ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಹೋಗ್ಬೋದು. ಚಿಕ್ಕ ಮಕ್ಕಳು, ಎಷ್ಟು ಜನ ಮಕ್ಕಳಿದ್ದಾರೆ ನಮ್ಮ 130 ಕೋಟಿ ಪಾಪ್ಯುಲೇಷನ್ಗೆ. ಒಂದು ನಾವು ಕಂಪೇರಿಟಿವ್ಲಿ ಬರೀ ಕೈಯಲ್ಲಿ ಎಳ್ಸಂತ ಮೆಡಲ್ ಬಂದ್ರೆ ಇಟ್ ಇಸ್ ವೆರಿ ಸ್ಯಾಡೆಸ್ಟ್. ವಿ ಹ್ಯಾವ್ ಟು ಬಿ ಇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಟ್ರಿ ಟು ಐ ಮೀನ್ ಇನ್ ದ ಮೆಡಲ್ ಟ್ಯಾಲಿ. ವಿ ಶುಡ್ ಗೋ ಅಹೆಡ್. ಆಗ ಇವತ್ತೇ ಆಗೋದಿಲ್ಲ, ಬಟ್ ಇಟ್ ಹ್ಯಾಸ್ ಟು ಟೇಕ್ ಅ ಸ್ಟೆಪ್ ವೈಸ್. ನಮ್ಮಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ, ನಾವು ಟ್ಯಾಲೆಂಟ್ ಸ್ಪಾಟ್ ಮಾಡಿ ಅವ್ರನ್ನ ಚಿಕ್ಕದ್ರಲ್ಲಿ ವಿ ಹ್ಯಾವ್ ಟು ಗ್ರೂಮ್ ದೆಮ್. 10 years 15 years ಡೌನ್ ದ ಲೈನ್ ಟಾರ್ಗೆಟ್ ಮಾಡಿದ್ರೆ ಹಾಗೆ ಆಗ್ತದೆ. ಅದಕ್ಕೆ ನನ್ಗೆ ಐ ಹೋಪ್ ಗವರ್ಮೆಂಟ್ ಆಲ್ಸೋ ವಿಲ್ ಸಪೋರ್ಟ್. ಐ ಥಿಂಕ್ ದೇ ಆರ್ ಡೂಯಿಂಗ್ ಇಟ್. ನಾವು ಖೇಲೋ ಇಂಡಿಯಾ ಅಂತ ಪ್ರೋಗ್ರಾಮ್ ಮಾಡ್ತಿದ್ರೆ ದೇ ವಿಲ್ ಗೋ ಅಹೆಡ್ ವಿತ್ ದಟ್. ಅಂಡ್ ಫಾರಿನ್ ಕೋಚಸ್ ಅಂತ ನೀವು ಕೇಳಿದ್ರಿ, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಾನು ಫಸ್ಟ್ ಟೈಮ್ 2009 ಅಲ್ಲಿ ಓಸೆ ಬ್ರಾಸಾ ಅಂತ ಸ್ಪೇನ್ ಕೋಚ್ ಅಲ್ಲಿ ಇದ್ರು. ಸ್ಪೇನ್ ಕೋಚ್ ನಮಗೆ ಕೋಚ್ ಆಗಿರೋ. ಐ ಥಿಂಕ್ ಈ ಚೇಂಜ್ ದ ಹೋಲ್ ಫಾರ್ ಮಿ. ನನ್ನ ಕೇಳಿದ್ರೆ ಅವ್ರೆಲ್ಲ ಮಾಡಿದಾರೆ ಅಂತಿಲ್ಲ, ಬಟ್ ಟಿಪಿಕಲ್ ಇಂಡಿಯನ್ ಹಾಕಿ ಏನ್ ಸ್ಟ್ರಕ್ಚರ್ ಇತ್ತು, ಸ್ಟೈಲ್ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿ ಇಂಡಿಯನ್ ಸ್ಟೈಲ್ಗೆ ಅಡಾಪ್ಟ್ ಮಾಡಿದ್ರು.
ಫಾರಿನ್ ಕೋಚಸ್ ಬರ್ತಾರೆ ಸರ್, ಬಟ್ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಂಡಿಯಾ. ಇಂಡಿಯನ್ ಜೆನೆಟಿಕ್ಸ್ ಆಗ್ಲಿ, ಇಂಡಿಯನ್ ಕಲ್ಚರ್ ಆಗ್ಲಿ, ನೀವು ಓವರ್ ನೈಟ್ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ದಟ್ ಇಸ್ ಇಂಪಾಸಿಬಲ್. ಇವತ್ತು ಬೆಳಗ್ಗೆ ಬಂದು ನಾಳೆ ನಾನು ಯುರೋಪಿಯನ್ ತರ ಇರ್ತೀನಿ ಅಂತ ಹೇಳಿದ್ರೆ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಕಸ್ಮಾತ್ ಒಳ್ಳೆ ಫಾರಿನ್ ಕೋಚ್ ತರ್ತಾ ಇದ್ದೀರಾ ತಂದ್ರೆ ಅದ್ರ ಜೊತೆಗೆ ನಮ್ಮವ್ರನ್ನು ಒಂದ್ 2 ಜನ ಗ್ರೂಮ್ ಮಾಡ್ಬೇಕು, ಹಾಗೇನೆ ಅವ್ರ ಜೊತೆ ಬೆಳೆಸ್ಬೇಕು. ನೋಡೋಲ್ಲಿ ಇವತ್ತು ಬರ್ತಾರೆ, ಅವ್ರು ಹೋಗ್ತಾರೆ, ನಾಳೆ ನಮ್ದು ಆಮೇಲೆ ಏನಿರುತ್ತೆ, ಏನ್ ಇರೋದಿಲ್ಲ. ನಮ್ದು ಏನೇನ್ ಬೆಸ್ಟ್ ಪಾಸಿಬಲ್ಸ್ ಸ್ಕಿಲ್ಸ್ ಇರ್ತದೆ ಬೇರೆ ಬೇರೆ ಸ್ಪೋರ್ಟ್ ಅಲ್ಲಿ, ಅದೆಲ್ಲ ನೀವು ಡೇಟಾ ಅವ್ರಿಗೆ ವಾಪಸ್ ಅವ್ರ ದೇಶಕ್ಕೆ ತಗೊಂಡೋಗಿ ಅವ್ರು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರು ಅದೇ ನಮ್ಗೆ ವಾಪಸ್ ಮಾಡಿ ನಮ್ನ ಗೇಮ್ ಅಲ್ಲಿ ಯೂಟಿಲೈಸ್ ಮಾಡ್ತಾರೆ. ಸೊ ಅದಕ್ಕೆ ಸರ್ ಡಿಫ್ರೆಂಟ್ ಕೋಚಸ್ ಫಾರಿನರ್ಸ್ ತರಬಾರ್ದು ಅಂತ ನಾನು ಕೇಳ್ತಿಲ್ಲ, ಅದ್ರ ಜೊತೆಗೆ ನಮ್ಮವ್ರನ್ನು ಬೆಳೆಸ್ಬೇಕು. ಅದ್ರ ಜೊತೆಗೆ ನಮಗೂ ಅಷ್ಟೇ ನಾಲೆಡ್ಜ್ ತಿಳ್ಕೊಬೇಕು, ಅದನ್ನ ಅವ್ರಿಗೆ ಹೆಂಗ್ ಮುಂದೆ ಬೆಳಿಬೇಕು ಅಂತ ಅಷ್ಟೇ. ಕೋಚಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಸರ್. ಸರ್, ಈಗ ಭಾರತ ದೇಶವನ್ನು ಪ್ರತಿನಿಧಿಸಿದಿರಿ, ಆಮೇಲೆ ವರ್ಲ್ಡ್ ಕಪ್ ಆಡ್ತೀರಾ, ಒಲಿಂಪಿಕ್ಸ್ ಆಡ್ತೀರಾ, ಜೊತೆಗೆ ಭಾರತ ಹಾಕಿ ತಂಡದ ನಾಯಕನು ಕೂಡ ಆಗ್ತೀರಾ ಸರ್. ಅದಾದ್ಮೇಲೆ ಈಗ ಸೆಲೆಕ್ಷನ್ ಟ್ರಯಲ್ಸ್ ಮೆಂಬರ್ ಆಗಿ ಇದ್ದೀರಿ. ನಮ್ಮ ಭಾರತ ತಂಡವನ್ನ ಸೆಲೆಕ್ಟ್ ಮಾಡ್ತಕ್ಕಂತ ಒಂದು ಮೆಂಬರ್ ಆಗಿದ್ದೀರಿ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಅದು ಒನ್ ಆಫ್ ದ ಬೆಸ್ಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ನನಗೆ ಆ ತರ ಆಪರ್ಚುನಿಟಿ. ನಾನು ಇಲ್ಲಿ ಗಂಟ ಫಸ್ಟ್ ಆಫ್ ಆಲ್ ನಾನು ಇಂಡಿಯಾಗೆ ಆಡ್ತೀನಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿಲ್ಲ, ಟು ಬಿ ವೆರಿ ಫ್ರಾಂಕ್ ಇನಫ್. ನಂದು ಫಿಸಿಕ್ಗೆ, ನಂದು ಸೈಜ್ಗೆ ತುಂಬಾ ಜನ ಮಾತಾಡಿದ್ದಾರೆ, ಅಂದ್ರೆ ದಟ್ ಇಸ್ ಒನ್ ಪಾರ್ಟ್. ಬಟ್ ಸ್ಟಿಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಐ ಗಾಟ್ ಅ ಆಪರ್ಚುನಿಟಿ. ಐ ಮೀನ್ ಸ್ಟೇಟ್ಗೆ, ಕಂಟ್ರಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ. ಅದ್ರ ಜೊತೆಗೆ ನನ್ನ ಕಂಟ್ರಿಗೆ ನ್ಯಾಷನಲ್ ಕ್ಯಾಪ್ಟನ್ ಆಗಿ ಒಂದು ಅವಕಾಶ ಮಾಡ್ಕೊಂಡು ವೆರಿ ಥ್ಯಾಂಕ್ಫುಲ್ ಟು ಹಾಕಿ ಫರ್ಟರ್ನಿಟಿ ಅಂಡ್ ಹಾಕಿ ಫೆಡರೇಷನ್, ಹಾಕಿ ಇಂಡಿಯಾ ಆಲ್ಸೋ. ಸೊ ಅದ್ರ ಜೊತೆಗೆ ಅನುಭವ ಅಂತ ಕೇಳಿದ್ರೆ, ನೀವು ಸೆಲೆಕ್ಟರ್ ಆಗಿ ಯುನಿಕ್ ಎಕ್ಸ್ಪೀರಿಯನ್ಸ್ ಸರ್, ಎವ್ರಿ ಪೇಸ್ ವೈಸ್. ಈಗ ಕ್ಯಾಪ್ಟನ್ ಆಗಿದೆ, ಅದ್ರ ಜೊತೆಗೆ ನಾನು ಇಂಡಿಯಾ ಕಲರ್ ಹಾಕೊಂಡು ನೀವು ನ್ಯಾಷನಲ್ ಆಂಥಮ್ ಮಾಡುವಾಗ ಆಲ್ ಡಿಫ್ರೆಂಟ್ ಫೀಲಿಂಗ್ ಸರ್. ಸೊ ಇಟ್ ಇಸ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಆಸ್ ಅ ಸೆಲೆಕ್ಟರ್ ಆಲ್ಸೋ ಇಟ್ ವಾಸ್ ಲೈಕ್ ಯೂನಿಕ್ ಫಾರ್ ಮಿ. ಚಿಕ್ಕ ಕೆರಿಯರ್ ಮುಗ್ದು ಸಡನ್ ಆಗಿ ಸಿಕ್ತು ಅದು. ಸೊ ಇಟ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಕಲೀಲಿಕ್ಕೆ ತುಂಬಾ ಇತ್ತು. ಮತ್ತೆ ಸೆಲೆಕ್ಷನ್ ಇಟ್ ಇಸ್ ಆಲ್ವೇಸ್ ಡೈಸಿ ಸರ್. ಪ್ಲೇಯರ್ ಆಗಿ ಬರ್ತೀರಾ, ಇವತ್ತು ಆಡ್ತೀರಾ, ನೆಕ್ಸ್ಟ್ ಡೇ ಹೋಗಿ ರೆಸ್ಟ್ ಮಾಡಿ ಪುನಃ ಬಂದ್ ಆಡ್ತೀರಾ. ಸೆಲೆಕ್ಷನ್ ಯು ಹ್ಯಾವ್ ಟು ಥಿಂಕ್ ಆಸ್ ಅ ಹೋಲ್, ಎಲ್ಲ ನೋಡ್ಬೇಕು, ಹೇಗಿರ್ತಾರೆ ಮುಂದೆ, ಹೇಗಿರುತ್ತೆ. ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ, ಸ್ವಲ್ಪ ಜನ ಬೈತಾರೆ ನಿಮ್ನ, ಸ್ವಲ್ಪ ಜನ ಖುಷಿ ಪಡ್ತಾರೆ, ಸ್ವಲ್ಪ ಕಾಲ್ಸ್ ಗಳು ಇರ್ತದೆ. ಐ ಥಿಂಕ್ ಯು ನೋ ಎವ್ರಿ ಇಂಡಿಯಾದಲ್ಲಿ ಹೇಗಿರುತ್ತೆ ಅಂತ. ಟು ಬಿ ವೆರಿ ಪ್ರಾಕ್ಟಿಕಲ್ ಅಂಡ್ ಓಪನ್ ಇನಫ್. ಅದೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡ್ಬೇಕು ಅಂದ್ರೆ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಟು ಮೀ. ಇಟ್ ವಾಸ್ ಅ ನೈಸ್ ಲರ್ನಿಂಗ್ ಕರ್ವ್. ಕಲೀಲಿಕ್ಕೆ ತುಂಬಾ ಇತ್ತು, ಟು ಗ್ರೋ ಆಲ್ಸೋ. ಸೊ ವೆರಿ ಥ್ಯಾಂಕ್ಫುಲ್ ಟು ಹಾಕಿ ಇಂಡಿಯಾ ಟು ಗಿವ್ ಮಿ ಅನ್ ಆಪರ್ಚುನಿಟಿ ಫಾರ್ ದಟ್. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಯಾರ್ದಾದ್ರೂ ಈಗ ಈಗಿನ ಕಾಲದಲ್ಲಿ ರಾಷ್ಟ್ರ ಮಟ್ಟಕ್ಕೆ ನಾವು ಆಯ್ಕೆ ಆಗೋದೇ ಕಷ್ಟ. ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತೀವಿ, ಕೊನೆಗೆ ಹಾಕಿ ತಂಡದ ನಾಯಕ ಆಗ್ತೀವಿ, ಅಂದ್ರೆ ನಮ್ಮ ಭಾರತದ ಹಾಕಿ ತಂಡದ ನಾಯಕರಾಗ್ತೀವಿ. ಕ್ಯಾಪ್ಟನ್ ಆದ್ಮೇಲೆ ತಮ್ಮ ಅನುಭವ ಹೆಂಗಿತ್ತು ಸರ್? ಸರ್, ನಾನು ಇವಾಗನು ಹೇಳ್ತಿದ್ದೀನಲ್ಲ, ಫಸ್ಟ್ ಆಫ್ ಆಲ್ ಭಾರತ ತಂಡಕ್ಕೆ ನನಗೆ ಚಾನ್ಸ್ ಕೊಟ್ಟಿದ್ದೆ. ಇಟ್ ವಾಸ್ ಐ ಗಾಟ್ ಅ ಚಾನ್ಸ್. ನನಗೆ ಇಲ್ಲ ಅಂತ ಹೇಳ್ತಿಲ್ಲ, ಹಾರ್ಡ್ ವರ್ಕ್ ಇದ್ದೇ ಇರ್ತದೆ. ಸೊ ಇಟ್ಸ್ ಅ ಪ್ರೋಸೆಸ್ ಅರೌಂಡ್. ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಂದು ಆಡದೆ ಅಂತಲ್ಲ, ಎಲ್ಲ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅಲ್ಲಿ ನೀವು ಕೆರಿಯರ್ ಚೂಸ್ ಮಾಡುವಾಗ ನಿಮ್ದು ಎಜುಕೇಶನ್, ನಿಮ್ದು ಟೀನೇಜರ್ಸ್, ಸೊ ಯು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಅಕಸ್ಮಾತ್ ನೀವು ಸಕ್ಸಸ್ ಆಗಿಲ್ಲ ಅಂತ ಹ್ಯೂಜ್ ಡಿಸಪಾಯಿಂಟ್ಮೆಂಟ್. ಸೊ ಐ ವಾಸ್ ಲಕ್ಕಿ ಇನಫ್, ಐ ಗಾಟ್ ಅ ಚಾನ್ಸ್. ಕಂಟ್ರಿಗೆ ಆಡ್ಲಿಕ್ಕೆ, ದೇಶಕ್ಕೆ ಆಡ್ಲಿಕ್ಕೆ ನಂಗೆ ಅವಕಾಶ ಸಿಕ್ತು. ಸೊ ಅದಕ್ಕೆ ಒಂದು ಕೆರಿಯರ್ ಆಯ್ತು ನನಗೆ. ಅದ್ರ ಜೊತೆಗೆ ನೀವ್ ಹೇಳಿದ ಕ್ವಶನ್ಗೆ ನಾಯಕರಾಗಿದ್ರಿ ಅಂತ, ಕರ್ನಾಟಕದಿಂದ ಮೊದಲು ಕರ್ನಾಟಕ ಟೀಮ್ ಆಡೋದೇ ತುಂಬಾ ಕಷ್ಟ ಆಗಿದೆ ಸರ್. ಕರ್ನಾಟಕ ಟೀಮಲ್ಲೇ ನಾನ್ ಆಡೋ ಟೈಮಲ್ಲಿ ಆಲ್ಮೋಸ್ಟ್ 8 ರಿಂದ 10 ಜನ ನ್ಯಾಷನಲ್ ಕ್ಯಾಂಪರ್ ಇರ್ತಿದ್ರು. ಸೊ ಗೆಟ್ ಟು ಬ್ರೇಕ್ ಇವನ್ ಟು ದಟ್. ಅದಕ್ಕೆ ಆ ಟೀಮಲ್ಲಿ ಬರ್ಲಿಕ್ಕೆ ದೊಡ್ಡ ಅಚೀವ್ಮೆಂಟ್ ಅನ್ಕೋಬಹುದು. ಬಟ್ ಅದಾದ್ಮೇಲೆ ನನಗೆ ಚಾನ್ಸಸ್ ಸಿಕ್ತು. ಅದ್ರ ಜೊತೆಗೆ ಹಾಕಿ ಇಂಡಿಯಾ, ನನ್ಗೆ ಇನ್ನೂ ಯೋಚನೆ ಮಾಡ್ಬೋದು. ಬತ್ರಾ ಸರ್ ಹಾಕಿ ಪ್ರೆಸಿಡೆಂಟ್ ಇವ್ರು ಆಗಿದ್ರಲ್ಲ, ಅವರೆಲ್ಲ ಈಗ FIH ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಡೆಲ್ಲಿಲಿ ಈಗ ಅವತ್ ಕ್ಯಾಂಪರ್ ಇರುವಾಗ ಮಧ್ಯಾಹ್ನ 3 or 4 o'clock ಫೋನ್ ಮಾಡಿ ಈ ತರ decided Hockey India to go ahead with you as a captain for this thing ಅಂತ. So it's a huge surprise. I'm very honored. ದೇಶಕ್ಕೆ ಕ್ಯಾಪ್ಟನ್ ಆಗಿ, ಅಂಬೇಡ್ ಆಗಿ ನೀವು ವೈಟ್ ಲೈನ್ ನ ಕ್ರಾಸ್ ಮಾಡಿ ಲೀಡ್ ಮಾಡ್ತಾ ಇದ್ರಿ, ನ್ಯಾಷನಲ್ ಅಂತ ಮಾಡ್ತಿದ್ರಿ. ಒನ್ ಆಫ್ ದ ಪ್ರೈಡ್ ಥಿಂಗ್ಸ್. ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಅ ಯೂನಿಕ್ ಸ್ಪೆಷಲ್ ಫೀಲಿಂಗ್. ಅದು ದೇಶಕ್ಕೆ ಇಂಡಿಯಾ ಕಲರ್ ಹಾಕೊಂಡು ಆಡೋದೇ ತುಂಬಾ ದೊಡ್ಡದು. ಕ್ಯಾಪ್ಟನ್ ಆಗಿ ನೀವು ಲೀಡ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸ್ಪ್ರೆಸ್ ಮಾಡೋಂಥದ್ದು ಆಗೋದಿಲ್ಲ ಸರ್, ವರ್ಡ್ಸ್ ಬರೋದಿಲ್ಲ. ಇಟ್ ಈಸ್ ವೆರಿ ವೆರಿ ಯೂನಿಕ್ ಅಂಡ್ ವೆರಿ ಸ್ಪೆಷಲ್. ಎನಿ ಸ್ಪೋರ್ಟ್ಸ್ ಪರ್ಸನ್ ಕ್ಯಾನ್ ಫೀಲ್ ದಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಸರ್. ಈಗ ನಮ್ಗೆ ಗೊತ್ತಿರುವ ಹಾಗೆ ಈಗಿನ ಯಂಗ್ಸ್ಟರ್ಸ್ ಇದ್ದಾರೆ ಸರ್. ಯಂಗ್ಸ್ಟರ್ಸ್ ಎಲ್ಲ ತಮ್ಮನ್ನ ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದಾರೆ.
ಸುಮಾರು ಜನ ನಾವು ಮಾತಾಡಿದಾಗ ನನಗೆ ಅರ್ಜುನ್ ಅಲಪ್ಪನವರು ರೋಲ್ ಮಾಡಲ್ ಅಂತ ಹೇಳ್ತಾರೆ. ನಾನು ಕೂಡ ಒಂದು 2 ದಿನಗಳ ಹಿಂದೆ ನಮ್ಮ ಗೋವಿಂದಣ್ಣನ ಹತ್ರ ಮಾತಾಡಿದವರು ಚೆನ್ನೈಯಲ್ಲಿದ್ದಾರೆ, ಅವರು ಕೂಡ ವರ್ಲ್ಡ್ ಕಪ್ ಆಗಿರ್ತಕ್ಕಂಥವ್ರು. ಅವ್ರ ಹತ್ರ ನಿಮ್ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು, ಅವರು ಅರ್ಜುನ್ ಬಗ್ಗೆ ನಾನು 1 ಅವರ್ ಬೇಕಾದ್ರೂ ನಾನು ಮಾತಾಡ್ತೀನಿ, ಅವ್ರು ನನ್ನ ಮಗನ ಸಮಾನ ಅಂತ ಹೇಳಿದ್ರು. ಹಾಗೆ ಎಸ್ ವಿ ಸಿಂಗ್ ಅವರ ಮಾತಾಡುವಾಗ ಅವರೇ ನನಗೆ ರೋಲ್ ಮಾಡೆಲ್ ಅಂತ ಹೇಳಿದ್ರು. ಹಾಗಾಗಿ ಈಗಿನ ಯಂಗ್ಸ್ಟರ್ಸ್ಗೆ ಹಾಕಿ ಆಡಿ ತನ್ನ ಲೈಫ್ ನನ್ನ ಹಾಕಿ ಅಂತ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ತಾವೇನ್ ಹೇಳ್ತೀರಿ? ಸರ್ ತುಂಬಾ ಥ್ಯಾಂಕ್ಫುಲ್, ಐ ಥಿಂಕ್ ಆನರ್ಡ್. ಅವರು ಆತರ ಆತರ ಲೆಜೆಂಡ್ಸ್. ಸುನೀರ್ ಆಲ್ಸೋ ಒನ್ ಆಫ್ ಕೈಂಡ್ ಆಫ್ ಲೆಜೆಂಡ್, ಈ ಸ್ಟಿಲ್ ಪ್ಲೇಯಿಂಗ್ ಲೆಜೆಂಡ್ ಅಂತ ಹೇಳಲಿಕ್ಕೆ ಹೇಳ್ಬೋದು. ಸೊ ಅವರಿಂದ ಆತರ ವರ್ಡ್ಸ್ ಬರ್ತಿದೆ ಅಂದ್ರೆ ತುಂಬಾ ಥ್ಯಾಂಕ್ಫುಲ್ ಸರ್. ನನ್ನಿಂದ ಒಬ್ರು ಇನ್ಸ್ಪೈರ್ ಆಗಿ ಸ್ಪೋರ್ಟ್ ಆಡ್ತಾರೆ, ಅವ್ರಿಗೆ ಅದು ಕೆರಿಯರ್ ಆಗಿ ಪಾತ್ವೆ ಆಗಿ ಬೆಳೀತದೆ, ಅವ್ರಿಗೆ ಒಂದು ಲೈಫ್ ಆಗ್ತದೆ. ಅದೇ ತರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರು ಮುಂದೆ ಬರೋ ಮಕ್ಕಳಿಗೆ ಅವರು ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಕೆರಿಯರ್ ಆಗ್ಲಿ ಅಂತ. ಸೊ ತುಂಬಾ ಥ್ಯಾಂಕ್ಸ್ ಸರ್ ಅವ್ರ ಕಡೆಯಿಂದ. ಹಾಗೆ ನೀವ್ ಹೇಳ ಮಕ್ಳಿಗೆ ಏನ್ ಅಡ್ವೈಸ್ ಮಾಡ್ತೀನಿ ಅಂತಾರೆ, ಹಾಕಿ ಅಂತಲ್ಲ ಸರ್, ಸ್ಪೋರ್ಟಿಂಗ್ ಫರ್ಟರ್ನಿಟಿ ಹೇಳ್ತೀನಿ. ಹಾಕಿ ಅಂತ ಹೇಳಿದ್ರೆ ಬರೀ ನನ್ ಹಾಕಿ ಫರ್ಟರ್ನಿಟಿ ಅಂತ ಮಾತಾಡಿದಾಗ ಹಾಕಿ ಬೆಳಿಬೇಕು, ಅಫ್ಕೋರ್ಸ್ ನೋ ಡೌಟ್. ಎಲ್ಲಾ ಸ್ಪೋರ್ಟಿಂಗ್ ಫರ್ಟರ್ನಿಟಿ ಬೆಳಿಬೇಕು ಅಂದ್ರೆ ಸೊ ಎವ್ರಿ ಒನ್ ಹಾಕಿ ಎಲ್ಲಾ ಸ್ಪೋರ್ಟ್ ಅಲ್ಲೂ ಕೆರಿಯರ್ ಇದೆ ಸರ್, ಕೆರಿಯರ್ ಇಲ್ಲ ಅಂತಿಲ್ಲ. ಹೌ ಯು ಟೇಕ್ ಇಟ್ ಅಪ್, ಹೌ ಯು ಗೋಯಿಂಗ್ ಟು ಮ್ಯಾನೇಜ್ ಇಟ್, ನೀವ್ ಹೆಂಗೆ ನಿಮ್ದು ಎಲ್ಲ ಇನ್ಕ್ಲೂಡಿಂಗ್ ಚಿಕ್ಕದ್ರಿಂದ ಸರ್. ಇವಾಗ ಅಟ್ಲೀಸ್ಟ್ ಇವಾಗ ವೈಸ್ ಟೆಕ್ನಾಲಜಿ ವೈಸ್ ನಿಮ್ಗೆಲ್ಲ ಕೈಯಲ್ಲಿದೆ. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ, ಮೊದಲಷ್ಟು ಇರ್ಲಿಲ್ಲ. ಸೊ ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಅಫ್ಕೋರ್ಸ್ ಈಗ ಅದ್ರ ಜೊತೆಗೆ ನಿಮ್ ತಂದೆ ತಾಯಿ ಏನ್ ಪ್ಲೇ ರೋಲ್ ಮಾಡ್ತಾರಲ್ಲ ಸರ್ ಸಪೋರ್ಟ್ ಮಾಡ್ಲಿಕ್ಕೆ, ಇಟ್ ಪ್ಲೇಸ್ ಅ ಹ್ಯೂಜ್ ಪಾರ್ಟ್. ಎಲ್ಲ ಹೇಳ್ತಾರೆ ಮಕ್ಳು ಮಾಡಿಲ್ಲ ಅಥವಾ ಅವ್ರ ಎಫರ್ಟ್ ಹಾಕಿಲ್ಲ, ಹಾಗೆ ಆಯ್ತು ಹೀಗಾಯ್ತು. ಬಟ್ ಆಸ್ ಎ ಕಿಡ್ ಅವ್ರ ಮಕ್ಳಿಗೆ ಏನು ಗೊತ್ತಿರೋದಿಲ್ಲ 15-16 ಗಂಟೆ. ಸೊ ಇಲ್ಲಿ ತಪ್ಪಾಗ್ತದೆ, ಅದಾಗ್ತದೆ. ಬಟ್ ಐ ಥಿಂಕ್ ಪೇರೆಂಟ್ಸ್ ಹ್ಯಾವ್ ಟು ಗೈಡ್ ದೆಮ್, ಹ್ಯಾವ್ ಟು ಸಪೋರ್ಟ್ ದೆಮ್. ಬೆಳಗ್ಗೆ ಅವ್ರ ಜೊತೆ ಹೋಗ್ಬೇಕು, ಡ್ರಾಪ್ ಮಾಡ್ಬೇಕು. ಕೊಡಗಲ್ ಅದೆಲ್ಲ ಚಿಕ್ಕ ಪ್ರಾಬ್ಲಮ್ ಬರೋದಿಲ್ಲ ಸರ್, ಗ್ರೌಂಡ್ ಇರೋ ಬ್ಯಾಂಗ್ಳೂರ್ ಅಂತ ಯೂಸ್ ಸಿಟಿಗಳಲ್ಲಿ. ಸೊ ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅ ಲಾಟ್. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಇದ್ದು ಮಕ್ಕಳನ್ನ ರೆಡಿ ಮಾಡಿ, ಬೆಳಗ್ಗೆ ಟ್ರೈನಿಂಗ್ ಮಾಡಿ, ಅವರ ಸ್ಕೂಲ್ಗೆ ಹೋಗಿ, ಪುನಃ ಈವ್ನಿಂಗ್ ಅವ್ರನ್ನ ಪಿಕ್ ಮಾಡಿ, ಪುನಃ ಟ್ರೈನ್ ಮಾಡಿ ಮನೆ ಕರ್ಕೊಂಡ್ಬಂದು ಅವ್ರ ಎಜುಕೇಶನ್ ಸಿಸ್ಟಮ್ಸ್ ಅದೆಲ್ಲ ರೆಡಿ ಮಾಡ್ಬೇಕು. ಯೂಸ್ ಸ್ಯಾಕ್ರಿಫೈಸಸ್. ಸೊ ಅದಕ್ಕೆ ನಾನು ಐ ಜಸ್ಟ್ ಹೋಪ್ ಮಕ್ಕಳು ಅದನ್ನ ಇಫ್ ದ ರಿಯಲಿ ಚೂಸ್ ಸ್ಪೋರ್ಟ್ ಆಸ್ ಅ ಕೆರಿಯರ್, ದೇ ಹ್ಯಾವ್ ಟು ಟೇಕ್ ಇಟ್. ಅವರು ತುಂಬಾ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ನೀವು ನೋಡಿ ಸರ್, ನಾನು ಹೇಳ್ತೀನಿ, ಅವಾಗ ಹೇಳಿದೆ ಅಲ್ಲ, ನೀವು ಫುಲ್ ಎಜುಕೇಶನ್ ಸಿಸ್ಟಮ್ ಓದ್ಬೇಕು ಇವಾಗಿನ ವೈಸ್, ಇಲ್ಲ ಅಂತ ಹೇಳ್ತೀರಾ. ಎಜುಕೇಶನ್ ಅಂಡ್ ಸ್ಪೋರ್ಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಬಟ್ ತುಂಬಾ ಸ್ಯಾಕ್ರಿಫೈಸಸ್ ಮಾಡ್ಬೇಕು ಸರ್. ಆ ಲೆವೆಲ್ಗೆ ನಿಮ್ಗೆ ಯು ಕಾಂಟ್ ಕಾನ್ಸಂಟ್ರೇಟ್ ಆಲ್ಸೋ. ಕಾನ್ಸಂಟ್ರೇಟ್ ಅಂದ್ರೆ ಟೈರ್ಡ್ ಆಗಿ ಬಂದಿರ್ತಾರೆ ಬೆಳಗ್ಗೆ ವರ್ಕ್ಔಟ್ ಮಾಡಿ. ಸೊ ಕ್ಲಾಸ್ಗೆ ಹೋಗಿ ಕೂರ್ತೀವಿ, ಯು ಫೀಲ್ ಅಸ್ಲೀಪ್, ಸ್ವಲ್ಪ ನಿದ್ರೆ ಬರುತ್ತೆ. ಸೊ ಇಟ್ ಇಸ್ ಪ್ರಾಕ್ಟಿಕಲ್. ಸ್ವಲ್ಪ ಬಂಕ್ ಮಾಡ್ತೀವಿ, ಇನ್ನೂ ಹೇಳ್ಬೇಕು ಅಂತಿಲ್ಲ, ನಾನು ಮಾಡಿದೀನಿ, ಅದು ಹೇಳ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಇಸ್ ದ ವೇ ಇಟ್ ಗೋಸ್. ನೀವೆಲ್ಲ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ 21-22 ಅಲ್ಲಿ ನಿಮ್ಗೆ ಇಫ್ ಯು ಅಚೀವ್ ಇಟ್ ಇಸ್ ರಿಯಲಿ ನಥಿಂಗ್ ಲೈಕ್ ಇಟ್. ಆ ಮಧ್ಯದಲ್ಲಿ ಬಂದು ಡಿಸ್ಟ್ರಾಕ್ಟ್ ಆಗಿ ಆ ಪಾತ್ವೆ ಹೋಗ್ತು ಅಂತ ಹೇಳಿದ್ರೆ ಸರ್, ಯು ನೋ ವೆರ್ ನೀವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸೊ ನಿಮ್ಗೆ ಎಜುಕೇಶನ್ ಇರೋದಿಲ್ಲ, ನಿಮ್ಗೆ ಸ್ಪೋರ್ಟ್ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಪಿಕ್ ಇಟ್ ಅಪ್. ನೀವು ಆ ಸ್ಪೋರ್ಟ್ ಚೂಸ್ ಮಾಡುವಾಗ ಸರ್ ಕೆರಿಯರ್ಗೆ, ಸೊ ಯು ಹ್ಯಾವ್ ಟು ಬಿ ವೆರಿ ಶೂರ್, ನಾನು ಇದು ಮಾಡ್ತೀನಿ. ಎಲ್ಲರೂ ಇಂಡಿಯಾ ಆಡ್ಲಿಕ್ಕೆ ಆಗೋದಿಲ್ಲ, ದಟ್ ಇಸ್ ವೆರಿ ಕ್ಲಿಯರ್. ಬಟ್ ಅದ್ರಲ್ಲೂ ಕೆರಿಯರ್ ಇದೆ. ಸ್ಪೋರ್ಟ್ಸ್ ಸ್ವಲ್ಪ ಜನ ಹೋಗಿ ಅದ್ರ ಕೋಚಸ್ ಆಗ್ಬೋದು, ಫಿಸಿಯೋಥೆರಪಿಸ್ಟ್ ಆಗ್ಬೋದು, ಟ್ರೈನರ್ಸ್ ಆಗ್ಬೋದು, ಎಲ್ಲ ತರ ಬೇರೆ ಆಪ್ಷನ್ಸ್ ಇದೆ. ಅಂಪೈರ್ಸ್, ರೆಫ್ರೀಸ್, ಯಾವ ತರ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಬಟ್ ದೇರ್ ಇಸ್ ಅ ಹ್ಯೂಜ್ ಪಾತ್ವೆ ಇವಾಗಿನ ಲೈಫ್ ಸ್ಟೈಲ್ಗೆ, ಇವಾಗ ಈ ಡೆಕೆಡ್ಗೆ, ಈ ಜನರೇಷನ್ಗೆ. ಸೊ ಐ ಜಸ್ಟ್ ಹೋಪ್ ಎವ್ರಿ ಒನ್ ಟೇಕ್ಸ್ ಅಪ್ ಅ ಸ್ಪೋರ್ಟ್. ಇಸ್ ನಾಟ್ ಓನ್ಲಿ ಹಾಕಿ. ಐ ಹೋಪ್ ಹಾಕಿ ಗ್ರೋಸ್. ನಾವು ಮೊದ್ಲು ಹೇಗಿತ್ತು 80s ಅಲ್ಲಿ, ಐ ಜಸ್ಟ್ ವಾಂಟ್ ಟು ಸಿ ಆ ತರ ಇರ್ಬೇಕು ಅಂತ ನನ್ನ ಆಸೆ ಇದೆ. ನೋಡೋಣ. ನಾನು ಇವಾಗ ಹೇಳ್ತೀನಿ, ಸೋಮರ್ಪೇಟೆಯಲ್ಲಿ ಇವಾಗ ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ಇದೆ. ದೇ ಡೂಯಿಂಗ್ ಹ್ಯೂಜ್ ಥಿಂಗ್ ಫಾರ್ ದ ಕಿಡ್ಸ್ ಅಲ್ಲಿ ಲೋಕಲ್ ಅಲ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ದೇ ಸ್ಟಿಲ್ ಹಾಕಿ ಸಪೋರ್ಟ್ ಮಾಡ್ತಾರೆ. ನಾನು ಆಡುವಾಗ ಬ್ಲೂ ಸ್ಟಾರ್ ಹಾಕಿ ಕ್ಲಬ್ ಇತ್ತು. ನಾನು ಇವಾಗ ಚಿಕ್ಕದ್ರಲ್ಲಿ ಇನ್ನೂ ಯೋಚನೆ ಮಾಡ್ತೀನಿ, ಸಮ್ಮರ್ ಕ್ಯಾಂಪ್ ಆಗುವಾಗ ಆ ಚಿಕ್ಕ ಕ್ಲಬ್ ಆಗಿನೂ ದೇ ಮೇಡ್ ಅ ಹ್ಯೂಜ್ ಇಂಪ್ಯಾಕ್ಟ್. ಕರ್ನಾಟಕಕ್ಕಾಗ್ಲಿ ದೇಶಕ್ಕಾಗ್ಲಿ 3-4 ಜನ ಕ್ಯಾಂಪ್ ಅಲ್ಲಿ ಆಡಿದ್ದಾರೆ. ಈಗ ಸುನಿಲ್ ಇದೆ, ನಾನಿದ್ದೀನಿ. ಅದೇ ತರ ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಆ ಚಿಕ್ಕ ಕ್ಲಬ್ ಅಲ್ಲೇನೆ 2-3 ಟೀಮ್ ಇಟ್ಕೊಂಡು ಆಡ್ತಾ ಇದ್ರು ಸರ್. ದೇ ಪ್ಲೇಡ್ ಅ ಹ್ಯೂಜ್ ಪಾರ್ಟ್. ಆತರ ಇವಾಗ ಈಗಿನ ಆತರ ಫೀಲ್ ಹಾಕಿಲ್ ಇಲ್ಲ. ಇಟ್ ಇಸ್ ಕ್ರಿಕೆಟ್ ಅಲ್ಲಿ ಇದೆ, ಸ್ವಲ್ಪ ಬ್ಯಾಡ್ಮಿಂಟನ್ ಇದೆ. ಐ ವಾಂಟ್ ಟು ಸಿ ದಟ್ ಟು ಹ್ಯಾಪನ್. ಹಾಕಿಲ್ ಆಗ್ಬೇಕು ಅಂತ ನನ್ನ ಆಸೆ ಇದೆ. ನಾನು ಸೋಮರ್ಪೇಟೆ ಮಾತಾಡ್ಬೇಕು ಅಂದ್ರೆ ವೆರಿ ನೈಸ್, ಥ್ಯಾಂಕ್ಫುಲ್ ದಟ್ ಅಲ್ಲಿ ಲೋಕಲ್ ನಮ್ಮ ಹುಡುಗರು ಅಶೋಕ್ ಅಂತ ಇದ್ದಾರೆ, ಅವರೆಲ್ಲ ಇದ್ದಾರೆ. ಇವಾಗಿನ ಮಕ್ಕಳು ಹಾಕಿನ ಇನ್ನು ತುಂಬಾ ಮಕ್ಕಳಿಗೆ ಸಾಯಿಗಾಗ್ಲಿ, ಡಿವೈಸಸ್ ಹಾಸ್ಟೆಲ್ಗಾಗ್ಲಿ ಒಂದು ಪಾತ್ರೆ ಮಾಡ್ಕೊಡ್ತಿದ್ದಾರೆ. ಹಾಕಿ ಒಂದು ಕೆರಿಯರ್ ಆಗುತ್ತೆ ಅಂತ. ಸೊ ಅದೇ ತರ ನಾನು ಎಲ್ಲಾ ಡಿಸ್ಟಿಕ್ ಆಗ್ಲಿ, ತಾಲೂಕ್ ಆಗ್ಲಿ, ಐ ಥಿಂಕ್ ಎವ್ರಿ ಒನ್ ಕ್ಯಾನ್ ಚಿಪ್ ಇನ್. ಹಾಕಿ ಅಂತ ಅಲ್ಲ, ಎಲ್ಲ ಆಸ್ ಅ ಸ್ಪೋರ್ಟ್ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್ ಫಾರ್ ಅ ಸ್ಪೋರ್ಟಿಂಗ್ ಫರ್ಟರ್ನಿಟಿ ಸರ್, ಟು ಮೇಕ್ ಅ ಕೆರಿಯರ್ ಔಟ್ ಆಫ್ ಸ್ಪೋರ್ಟ್ಸ್. ಸೊ ಹಾಗೆ ಅರ್ಜುನ್ ಅವರೇ, ತಾವು ನಮ್ಮ ಯುವ ಕ್ರೀಡಾಪಟುಗಳಿಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದಿರಿ. ಈಗಿನ ಯಂಗ್ಸ್ಟರ್ಸ್ ಬಹಳ ಡೆಡಿಕೇಟ್ ಆಗಿರ್ಬೇಕು,
ಕಮಿಟೆಡ್ ಆಗಿರ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ನಿಮ್ಮ ಮಾತುಗಳಿಂದ ನಮ್ಮ ಕ್ರೀಡಾಪಟುಗಳು ಬಹಳಷ್ಟು ಪ್ರೋತ್ಸಾಹ ಪಡ್ಕೊಳ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಖಂಡಿತವಾಗಿ ಪ್ರೋತ್ಸಾಹ ಪಡ್ಕೊಳ್ತಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ತಮ್ಮ ಊರವರೇ ಆದ ಶ್ರೀಯುತ ಸುರೇಶ್ ಅವರು ಇದ್ದಾರೆ. ಅವ್ರ ಬಗ್ಗೆ ತಮಗೆ ಗೊತ್ತಿದೆ. ಅವರು ತಮ್ಮ ಬಗ್ಗೆ ಈ ಒಂದೆರಡು ಮಾತುಗಳನ್ನು ಆಡ್ತಾರೆ ಈ ಸಂದರ್ಭದಲ್ಲಿ. ಶ್ರೀಕಾಂತ್ ಅವರು ಕೂಡ ತಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಒಂದ್ ನಿಮಿಷ ಮಾತಾಡ್ಲಿಕ್ಕಿದ್ದಾರೆ. ಶ್ರೀಕಾಂತ್ ಅವರೇ. ಶ್ರೀಕಾಂತ್ ಅವ್ರದ್ದು ಮತ್ತೆ ನಮ್ಮ ಅರ್ಜುನ್ ಹಾಲಪ್ಪ ಅವ್ರದ್ದು ಇನ್ನೊಂಥರ ಒಡನಾಟ ಸರ್. ಅರ್ಜುನ್ ಹಾಲಪ್ಪ ಅವರು ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಬೋರ್ಡ್ ಮೆಂಬರ್ ಸಹ ಆಗಿದ್ದಾರೆ ಈಗಲೂ ಸಹ. ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಹುಟ್ಟದಾಗಿಂದನೂ ಅಂಡ್ ಡೇ ಒನ್ ಇಂದನೂ ಅವರು ಈಸ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಬೋರ್ಡ್. ಸಾಕಷ್ಟು ಅಡ್ವೈಸ್ ಕೊಡ್ತಾ ಇರ್ತಾರೆ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಗೆ. ಮತ್ತೆ ಲಾಸ್ಟ್ ಇಯರ್ ನಾವು ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಹಾಕಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮಾಡಿದಾಗ ಸಾಕಷ್ಟು ಇನ್ಪುಟ್ಸ್ ಕೊಡ್ತಿದ್ರು, ಟೂರ್ನಮೆಂಟ್ ಹೇಗ್ ನಡಿಬೇಕು. ಅಂಡ್ ಅರ್ಜುನ್ ಅವ್ರ ಹತ್ರ ನಾವು ಏನ್ ಕಲಿಬೇಕಂದ್ರೆ ಅರ್ಜುನ್ ವಿಲ್ ನೆವರ್ ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಸೊ ಸ್ಪೋರ್ಟ್ಸ್ ಮನ್ ಗೆ ಏನ್ ಸಿಕ್ಬೇಕು ಅದಕ್ಕೆ ಯಾವತ್ತು ಈವನ್ ಆಫ್ಟರ್ ಸ್ಪೋರ್ಟ್ಸ್ ಅಂಡ್ ಆಫ್ಟರ್ ಗಿವಿಂಗ್ ಅಪ್ ಸ್ಪೋರ್ಟ್ಸ್ ತುಂಬಾ ಫೈಟ್ ಮಾಡ್ತಿರ್ತಾರೆ. ಸ್ಪೋರ್ಟ್ಸ್ ಮನ್ ಡಿ ಇಂದ ಹಿಡ್ಕೊಂಡು ಅವರ ಒಂದು ಏನ್ ಫೆಸಿಲಿಟಿ ಸಿಗ್ಬೇಕು ಪ್ರತಿಯೊಂದು ಅರ್ಜುನ್ ಸರ್ ವಿಲ್ ಬಿ ಗಿವಿಂಗ್ ಲಾಟ್ ಆಫ್ ಇನ್ಪುಟ್ಸ್. ಸೊ ಆಲ್ವೇಸ್ ವಿ ಲಿಸನ್ ಟು ಅರ್ಜುನ್. ಮತ್ತೆ ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ ಮೇಲೆ ಸೌತ್ ಝೋನ್ ಹಾಕಿ ಟೂರ್ನಮೆಂಟ್ ತುಂಬಾ ಯಶಸ್ವಿಯಾಗಾಯ್ತು. ಅಂಡ್ ಈಸ್ ಆಲ್ಸೋ ಸೆಲೆಕ್ಷನ್ ಕಮಿಟಿ ಮೆಂಬರ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟಿ. ಸೊ ಅವರ ಒಂದು ಸೆಲೆಕ್ಷನ್ ಕಮಿಟಿಯಲ್ಲಿ ವಿತೌಟ್ ಕಾಂಪ್ರಮೈಸ್ ಅವರು ಟೀಮ್ ನ ಬಿಲ್ಡ್ ಅಪ್ ಮಾಡಿದ್ರು ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿದು. And Bangalore Central University went on to be the champions at All India level and at Khelo India also. So all the credit goes to Arjun sir. So nothing much to tell. Arjun Alappa ಅವರು game ಅಲ್ಲಿ as a player ಹೇಗೋ as a coach and as a advisor for sports no very compromises ಅಂತ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. All the best Arjun sir for all your endeavors. All the best. ತುಂಬಾ ಥ್ಯಾಂಕ್ ಯು. ಐ ಥಿಂಕ್ ನಾನು ಎಂಫೋಸಿಸ್ ಮಾಡೋದು ಮಕ್ಕಳಿಗೆ DA ಅಂತ ಹೇಳಿದ್ರೆ ಸರ್, ಯಾಕೆ ನಾನು ಅನುಭವಿಸಿದೀನಿ ಅದು. ನಾನು ಇರುವಾಗ ಟ್ರೈನ್ ಬುಕ್ ಮಾಡ್ತಿದ್ರು, ಬಟ್ ಅದಕ್ಕೆ ಸೀಟ್ ಇರ್ಲಿಲ್ಲ, ಕನ್ಫರ್ಮೇಶನ್ ಇರ್ಲಿಲ್ಲ, ಟಾಯ್ಲೆಟ್ ಪಕ್ಕದಲ್ಲಿ ನಿಂತ್ಕೊಂಡು ಹೋಗೋದು. ಇಟ್ಸ್ ಹ್ಯೂಜ್ ಪ್ರಾಬ್ಲಮ್ ಸರ್. ನನಗೆ ಏನ್ ಅನುಭವ, ನನಗೆ ಏನ್ ತೊಂದರೆ ಆಗಿದೆ ಅದು ಮುಂದೆ ಮಕ್ಕಳಿಗೆ ಆಗ್ಬಾರ್ದು ಅಷ್ಟೇ ನಂದು. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ಅದ್ರ ಜೊತೆಗೆ ನನ್ನಿಂದ ಯೂನಿವರ್ಸಿಟಿ ಗೆದ್ದಿದ್ದಿಲ್ಲ ಸರ್, ಅವ್ರ ಮಕ್ಕಳ ಎಫರ್ಟ್ ಇಂದ ಅವರಿಂದನೇ ಗೆದ್ದಿದ್ದು. ಇಟ್ ಇಸ್ ಆಲ್ ಕ್ರೆಡಿಟ್ ಟು ದೆಮ್. ಜಸ್ಟ್ ಅ ಸ್ಮಾಲ್ ಪಾರ್ಟ್ played there and congratulations for Bangalore Central University. And I think you have put in a lot of effort to get a structure barlike. I mean whole Bangalore Central University na manage madlike. I think thanks to Srikanth also has played a huge part putting hockey as well as Bangalore Central University also. Thank you very much. ಹಾಗೆ ಹೇಳಿ ಸರ್, ಹೇಳಿ ಫಾದರ್ ಹೇಳಿ. ಅರ್ಜುನ್ ಹಾಲಪ್ಪ ಅವರೇ ಸರ್ ಹೇಳಿ. ನಿಮಗೆ ಅಭಿನಂದನೆಗಳು. ನಾನು ಫಾದರ್ ಗೋಮ್ಸ್ ಅಂತ. ನಿಮ್ಮ ಮಡಿಕೇರಿಯಲ್ಲಿ ತುಂಬಾ MP ಗಣೇಶ್ ಇರ್ಲಿ, ಗೋವಿಂದ ಇರ್ಲಿ, ಮಣಿಪಾಂಡ ಸೌಮ್ಯ ಇರ್ಲಿ, ತಾಳಯ್ಯ ಇರ್ಲಿ, ಸುನೀಲ್ ಇರ್ಲಿ, ಮತ್ತೆ ನೀವಿರ್ಲಿ, ನಿಮ್ಮ ಮಡಿಕೇರಿಗೆ ನೀವು ಕೀರ್ತಿ ತಂದಿದ್ದೀರಿ. ನಾನು ಹಾಕಿ 5 ದಶಕದಿಂದ ನೋಡ್ತಾ ಇದ್ದೇನೆ. 2 ದಶಕ ಸೈಂಟ್ ಎಲಿಸಸ್ ಕಾಲೇಜಲ್ಲಿ ಆಡಿದ್ದೇನೆ, ಮತ್ತೆ ಆಲ್ ಇಂಡಿಯಾ ವಾರ್ಷಿಟಿಗೂ ನಾನು ಕಲ್ಕತ್ತಾದಲ್ಲಿ ಆಡಿದ್ದೇನೆ. ಆಗ ಇಂಡಿಯಾದ ಹಾಕಿ ಅಜಿತ್ ಪಾಲ್ ಸಿಂಗ್ ಇರ್ಲಿ, ಧ್ಯಾನ್ ಸಿಂಗ್ ಇರ್ಲಿ, ನಮ್ಮ ಇವರಿರ್ಲಿ, ಯಾರು ಧನ್ರಾಜ್ ಪಿಳ್ಳೆ, ಇವರೆಲ್ಲ ಡ್ರಿಬ್ಲಿಂಗ್ ಮಾಡಿ ಮಾರಿ ಒಂದು ಹೆಸರು ಮಾಡಿದ್ದಾರೆ. ಆದ್ರೆ ಈಗ ಹಿಟ್ ಅಂಡ್ ರನ್, ಇದು ಆಸ್ಟ್ರೇಲಿಯಾ ಇರ್ಲಿ, ನೆದರ್ಲ್ಯಾಂಡ್ಸ್ ಇರ್ಲಿ ಅಥವಾ ಜರ್ಮನಿ ಇರ್ಲಿ, ಹಿಟ್ ಅಂಡ್ ರನ್ ಅಂಡ್ ಮೇಕ್ ದ ಡೇ. ಅವರು ಪೆನಲ್ಟಿ ಕಾರ್ನರ್ ಸ್ಪೆಷಲಿಸ್ಟ್. ನಮ್ಮಲ್ಲಿ ಟ್ರ್ಯಾಕ್ ಫ್ಲಿಕ್ಕರ್ ಇಲ್ಲ. ನಮಗೆ ಒಂದು ದೊಡ್ಡ ತೊಂದರೆ ಅಂದ್ರೆ ನಮ್ಗೆ ಟ್ರ್ಯಾಕ್ ಫ್ಲಿಕ್ಕರ್ ಇಲ್ಲ. ಸೆಕೆಂಡ್ಲಿ ನಮ್ಮ ಡ್ರಿಬ್ಲಿಂಗ್ ಹೆಚ್ಚಾಗ್ತದೆ ಹೊರತು ಹಿಟ್ ಅಂಡ್ ರನ್ ಸ್ಟಾಮಿನಾ ಇಲ್ಲ. ಮತ್ತೆ ನಮ್ಮಲ್ಲಿ ಬೇಕಾದ ಒಂದು ಇನ್ಫ್ರಾಸ್ಟ್ರಕ್ಚರ್, ನಿಮ್ಮ ಫಿಸಿಕಲ್ ಬಾಡಿ ಸ್ವಲ್ಪ ಒಂದು ಒಳ್ಳೇದು ಸೆಟ್ ಆಗ್ಬೇಕು, ಅಕ್ಲಮೆಟೈಸ್ ಆಗ್ಬೇಕು. ಮತ್ತೆ ನಮ್ಮಲ್ಲಿ ಡ್ರಿಬ್ಲಿಂಗ್ ಬಿಟ್ಟು ಉಳಿದ ಕೋಚಿಂಗ್ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕನ್ನೋ ಒಂದು ಆಸೆ. ಮತ್ತೆ ಸ್ಟ್ರೋಕ್ ಈಗ ನ್ಯೂ ಸ್ಟೈಲ್ ಬಂದಿದೆ. ಸೆಂಟರ್ ಇಂದ ಓಡಿಕೊಂಡು ಕಾಲೇಜಿಗೆ ಇದು ಗೋಲ್ ಕೀಪರ್ಗೆ ಕೊಂಡೋಗಿ ಗೋಲ್ ಮಾಡುದು. ಈಗ ಮೊದಲು ಸೆಡ್ರಿಕ್ ಪಿರೇರಾ ಇರ್ಲಿ ಅಥವಾ ಎಡ್ರಿಯನ್ ಡಿಸೂಜಾ ಇರ್ಲಿ ಅಥವಾ ಈಗ ಸಿರಿಜಾತ್ ಎಲ್ಲ ಇರುವಾಗ ಗೋಲ್ ಕೀಪರ್ ಒಬ್ಬನ ಮೇಲೆ ಇಡೀ ಹಾಕಿಯನ್ನು ಕೊನೆಗೆ ಜಯಗೊಳಿಸುದು ಎಷ್ಟರ ಮಟ್ಟಿಗೆ ಒಂದು ಜಸ್ಟಿಫೈಡ್ ಅಂತ ನನಗೊಂದು ಕ್ವಶನ್ ಅರ್ಜುನ್ ಹಾಲಪ್ಪನವ್ರೆ. ಮತ್ತೆ ಡ್ರಿಬ್ಲಿಂಗ್ ನ ಬಗ್ಗೆ, ಮತ್ತೆ ಫಾಸ್ಟ್ ಹಿಟ್ಟಿಂಗ್ ನ ಬಗ್ಗೆ, ಮತ್ತೆ ಥರ್ಡ್ ಹಾಕಿ ಅಲ್ಲಿ ನಮ್ಮ ಈ ದೇಶದಲ್ಲಿ 135 ಕೋಟಿ ಜನ ಇದ್ದಾರೆ. ಒಂದು 50,000 ಮಕ್ಕಳಿಗೆ ಒಂದು ಸ್ಪೆಷಲ್ ಮಾಡ್ಬೇಕು. ನಿಮ್ಮ ಕೂಡಿಗೆಯಲ್ಲಿ ಹಾಕಿ ಹಾಸ್ಟೆಲ್ ಇತ್ತು, ಈಗ ಇದೆಲ್ಲ ಇಲ್ಲದೆ ಭಾರಿ ಕಷ್ಟ ಆಗಿದೆ ಅರ್ಜುನ್ ಹಾಲಪ್ಪ. ನಮ್ಗೆ ಗೊತ್ತಿಲ್ಲ
ನೀವು Thank you, Father. Thank you. ಥ್ಯಾಂಕ್ ಯು Father. Thank you, Thank you, sir. Father. Thank Thank you. you for your valuable suggestions. ಎಸ್ ಎಸ್ Yes. ಕ್ವಶನ್ಸ್ Yes, Arjun. Thank you, Father. I think the suggestion is right. But Father, to be very clear, ನೀವು ಹೇಳಿದ್ರಿ ಹಿಟ್ ಅಂಡ್ ರನ್ ಅಂತ ನೀವು ಹೇಳಿದ್ರಿ. ನಾನು ಅವಾಗನು ಮಾತಾಡಿದ್ದೆ. ಸೊ ಹಿಟ್ ಅಂಡ್ ರನ್ ಇದೆ. ನಾವು ಎಂಡ್ ಆಫ್ ದಿ ನಾವು ಇಂಡಿಯನ್ ಆರ್ಟಿಸ್ಟಿಕ್ ಹಾಕಿ ಅಂತ ಹೇಳ್ತಾರೆ, ಅದನ್ನ ಮರಿಲಿಕ್ಕೆ ಆಗೋದಿಲ್ಲ. ನೀವ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಆಸ್ ಅ ಟೀಮ್ ಯೂಸ್ ಮಾಡ್ಬೇಕು ಅಂತ ಹೇಳಿ ನೀವು ಹೇಳಿ ಡ್ರಿಬಲ್ ಮಾಡ್ತಾರೆ ಜಾಸ್ತಿ ಸರ್. ಆದ್ರೆ ಐ ಥಿಂಕ್ ಪಾಸ್ಟ್ 10 years ನಾನು ಏನ್ ಹೇಳಿದ್ದೆ, ಐ ಥಿಂಕ್ ಇಟ್ ಇಸ್ ಫಿನಿಶ್. ಆತರ ಇಲ್ಲ ಇವಾಗ. ಎಲ್ಲ ಸರ್ ಅದಕ್ಕೆ ಒಂದು ಪ್ರೋಸೆಸ್ ನೀವು ಹೇಳಿದ ಪ್ರಕಾರ ಅವಾಗ ಆಗಿದೆ. ಇನ್ ಮುಂದೆ ಐ ಥಿಂಕ್ ನಾನು ಅವಾಗನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರ್ಯಾಂಕಿಂಗ್ ವೈಸ್ ಆಲ್ಸೋ, ಆಸ್ ಅ ಟೀಮ್ ಆಲ್ಸೋ, ಸ್ಟ್ರಕ್ಚರ್ ವೈಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲರೂ ಸರ್ ಒಂದು ಪ್ಲೇಸ್ ಅಲ್ಲಿ ಇದೆ. ಇಟ್ ಟೇಕ್ಸ್ ಪ್ರೋಸೆಸ್. ಇವಾಗ ನಮ್ಮ ಇಂಡಿಯಾದಲ್ಲಿ ಏನು ಗೊತ್ತಾ ಸರ್, ತಪ್ಪು ತಿಳ್ಕೊಬೇಡಿ. ಟು ಬಿ ವೆರಿ ಪ್ರಾಕ್ಟಿಕಲ್ ಇನಫ್, ಇವತ್ತು ಹಾಕಿದ್ರೆ ನಾಳೆ ನಮ್ಗೆ ರಿಸಲ್ಟ್ ಬೇಕು, ಅದು ಆಗೋದಿಲ್ಲ ಸರ್ ಸ್ಪೋರ್ಟ್ ಅಲ್ಲಿ. ಟು ಬಿ ವೆರಿ ಫ್ರಾಂಕ್, ಸೊ ಇಟ್ ಟೇಕ್ಸ್ ಲಾಂಗ್ ಇಯರ್ಸ್ ಆಫ್ ಸ್ಯಾಕ್ರಿಫೈಸಸ್ ಅಂಡ್ ಡೆಡಿಕೇಶನ್. ಈ ಜನರೇಷನ್ ಇರ್ಬೋದಿಲ್ಲ, ನೆಕ್ಸ್ಟ್ ಜನರೇಷನ್ ಬರ್ಬೋದು ಮೆಡಲ್. ಸೊ ಹ್ಯಾವ್ ಟು ಬಿ ವೇಟ್ ಇನಫ್. ಐ ಥಿಂಕ್ ರ್ಯಾಂಕಿಂಗ್ ವೈಸ್ ಇಂಡಿಯಾ ಇಸ್ ಗ್ರೋನ್ ಅಪ್ ಟು 4th, ಇವಾಗ 4ನೇ ರ್ಯಾಂಕ್ ಅಲ್ಲಿ ಇದ್ದಾರೆ. ಇವಾಗ ಐ ಥಿಂಕ್ ಟೀಮ್ ಇಸ್ ಆಲ್ಸೋ ಇನ್ ಗುಡ್ ಪೊಸಿಷನ್. ಐ ಥಿಂಕ್ ಐ ಹೋಪ್ ಜಸ್ಟ್ ಇಟ್ ಹ್ಯಾಪನ್ಸ್, at least a medal in 2021 Olympics in Tokyo. Thank you. ಸೊ ಹಾಗೆ ಅರ್ಜುನ್ ಅವರ ಫಾದರ್ ಕೂಡ ನಮ್ ಜೊತೆಲೇ ಇದ್ದಾರೆ. ಹಾಲಪ್ಪ ಬಿಕೆ ಅವರು ನಮ್ ಜೊತೆಲಿ ಇದ್ದಾರೆ. ತಾವು ಅರ್ಜುನ್ ಅವರ ಬಗ್ಗೆ ಮಾತಾಡ್ತೀರಾ ಸರ್? ಇಲ್ಲ ಸರ್, ಎಲ್ಲ ಸುರೇಶ್. Okay. ಸುರೇಶ್ ಅವರು ಇದ್ದಾರೆ. ಸುರೇಶ್ ಮಾತಾಡ್ತಾನೆ. ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಸುನಿಲ್, ಹಾಕಿ ಪ್ಲೇಯರ್. ಮ್ಯಾಂಗ್ಲಿಂಗ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಅವರು ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಆಟಗಾರರಾದಂಥ ಕರ್ನಾಟಕದ ತುಂಬ ಅದ್ಭುತವಾದಂಥ ಆಟಗಾರ ಅರ್ಜುನ್ ಹಾಲಪ್ಪ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ನಾನು ಅರ್ಜುನ್ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿ ಅವರನ್ನು ನನಗೆ ರೋಲ್ ಮಾಡಲ್ ಥರ. ಅವರು ಯಾವ ರೀತಿ ಇಂಡಿಯನ್ ಟೀಮ್ಗೆ ಸೇವೆ ಮಾಡಿದ್ದಾರೆ, ನಮ್ಮ ಕರ್ನಾಟಕದ ಹೆಸರು ಮತ್ತು ನಮ್ಮ ದೇಶದ ಹೆಸರು ಎಷ್ಟು ಮೇಲೆ ತಗೊಂಡೋಗಿದ್ದಂತ ನನಗೆ ಪರ್ಸನಲಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮತ್ತು ಅವರು ನಮ್ಮ ದೇಶಕ್ಕೋಸ್ಕರ ಒಲಿಂಪಿಕ್ಸಲ್ಲಿ, ವರ್ಲ್ಡ್ ಕಪ್ ಮತ್ತು ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಈ ಥರ ಅನೇಕ ದೊಡ್ಡ ದೊಡ್ಡ ಟೂರ್ನಮೆಂಟಲ್ಲಿ ಆಡಿ ದೇಶಕ್ಕೋಸ್ಕರ ಪದಕವನ್ನು ಗೆದ್ದಿದ್ದಾರೆ. ಮತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತ ಪ್ರತಿಭೆ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ದೇಶದ್ದು. ಹಾಗೆ ಅವ್ರ ಬಗ್ಗೆ ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ವ್ಯಕ್ತಿ, ಅದಕ್ಕಿಂತ ಜಾಸ್ತಿ ಒಂದು ಒಳ್ಳೆ ಲೀಡರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಜೊತೆ ನಾನೊಂದು 4 ವರ್ಷ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿದ್ದೀನಿ. ಯಾವ ರೀತಿ ಅವ್ರ ಸ್ವಭಾವ ಅಂದರೆ ತುಂಬ ಮೃದು ಸ್ವಭಾವ. ಇವತ್ತವರೆಗೆ ನಾನು ಅವ್ರು ಕೋಪಗೊಂಡಿದ್ದೆ ನೋಡಿಲ್ಲ. ಹೇಳಬೇಕಂದ್ರೆ ತುಂಬ ಒಳ್ಳೆ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ. ಮತ್ತು ನನಗೆ ಯಾವಾಗೆಲ್ಲ ಕಷ್ಟ, ಯಾವ ರೀತಿ ಅವ್ರ ಸ್ವಭಾವ ಅಂದರೆ ತುಂಬ ಮೃದು ಸ್ವಭಾವ. ಇವತ್ತವರೆಗೆ ನಾನು ಅವ್ರು ಕೋಪಗೊಂಡಿದ್ದೆ ನೋಡಿಲ್ಲ. ಹೇಳಬೇಕಂದ್ರೆ ತುಂಬ ಒಳ್ಳೆ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ. ಮತ್ತು ನನಗೆ ಯಾವಾಗೆಲ್ಲ ಕಷ್ಟ ಆಗ್ತಾಯಿತ್ತು ಅಂದರೆ ಸ್ಪೋರ್ಟ್ಸ್ಮನ್ ಲೈಫಲ್ಲಿ ಇಂಜುರಿ ಆಗೋದೆಲ್ಲ ಕಾಮನ್. ಆದರೆ ಆ ಇಂಜುರಿ ಆದ ಟೈಮಲ್ಲಿ ಒಂದು ಸೀನಿಯರ್ ಪ್ಲೇಯರ್, ಒಂದು ಅಣ್ಣ ಆಗಿ, ಒಂದು ದೊಡ್ಡವರಾಗಿ ನನಗೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿದ್ದಾರೆ. ಅವ್ರದ್ದೊಂದು ವ್ಯಕ್ತಿತ್ವದಿಂದ ನಾನು ಇವತ್ತುವರೆಗೂ ಇನ್ನೂ ಇಂಡಿಯನ್ ಟೀಮಲ್ಲಿ ಆಡ್ತಾಯಿದ್ದೀನಿ. ಅವ್ರದ್ದೊಂದು ಸಪೋರ್ಟ್, ಅವ್ರದ್ದೊಂದು ಪ್ರೀತಿ ವಿಶ್ವಾಸದಿಂದ. ನಂದು ಅವ್ರದ್ದು ರಿಲೇಷನ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸೀನಿಯರ್ ಪ್ಲೇಯರ್ ಅಂತ ಹೇಳೋದು ತಪ್ಪಾಗ್ಬೋದು. ಒಂದು ಅಣ್ಣ ಹಿರಿಯ ಸ್ಥಾನದಲ್ಲಿ ನಿಂತು ನಮಗೆ ಯಾವ ರೀತಿ ಗೈಡ್ ಮಾಡ್ತಾರೆ ಆ ರೀತಿ ಎಲ್ಲ ನಮಗೆ ಮಾಡಿದ್ದಾರೆ. ಸೊ ನಾನು ಅವ್ರನ್ನ ಒಂದು ಸೀನಿಯರ್ ಪ್ಲೇಯರ್ ಅನ್ನೋದಕ್ಕಿಂತ, ಒಂದು ಫ್ರೆಂಡ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಂದು ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಸ್ವಭಾವ. ಮತ್ತು ಯಾವುದೇ ರೀತಿ, ಯಾವುದೇ ವ್ಯಕ್ತಿಗಾಗಲಿ ಸಹಾಯ ಬೇಕಂದರೆ ಫಸ್ಟ್ ಅವ್ರು ಇರ್ತಾರೆ, ಅಂಥ ವ್ಯಕ್ತಿತ್ವ. ಸೊ ನಿಮ್ಮ ಈ ವೆಬಿನಾರ್ ಮೂಲಕ ನಿಮ್ಮ ಬಗ್ಗೆ ಇಡೀ ಕರ್ನಾಟಕ ಜನತೆ ಮತ್ತು ದೇಶಕ್ಕೆಲ್ಲ ಗೊತ್ತಾಗಲಿ. ಆಲ್ರೆಡಿ ಗೊತ್ತಿದೆ, ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಸೊ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಅವರೇ, ಹೇಳಿ ಸರ್. ನಾವು ಬಹಳಷ್ಟು ಮಾಹಿತಿಗಳು ನಮ್ಗೆಲ್ಲ ನೀಡಿದ್ದೀರಿ.
ನಮ್ಮ ಹಾಕಿ ಕ್ರೀಡಾಪಟುಗಳಿಗೆ ಕೂಡ ಬಹಳ ಪ್ರೋತ್ಸಾಹ ನೀಡಿದಂತಾಗಿದೆ. ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಹುರಿದಂಬಿಸಿದ್ದಕ್ಕೆ ಹಾಗೆ ಕಾರ್ಯಕ್ರಮಕ್ಕೆ ಒಪ್ಕೊಂಡದಕ್ಕೆ ತಮ್ಗೆ ನಾನು ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ನಮ್ಮ ದೈಹಿಕ ಶಿಕ್ಷಣ ವಿಭಾಗದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಮತ್ತೊಮ್ಮೆ ನಾವು ಇನ್ನೊಂದು ಕರೆದಾಗ ತಾವು ಖಂಡಿತವಾಗಿ ಬರ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್. ಸರ್ ತುಂಬಾ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟು ಮಾತಾಡ್ಲಿಕ್ಕೆ. ಸೊ ಇಟ್ಸ್ ಸ್ಪೋರ್ಟ್ ಇಸ್ ಅ ಯೂಜ್. ಐ ಥಿಂಕ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಾನು ಒಂದು ಫಂಕ್ಷನ್ ಬಂದಿದ್ದೆ, ಸೆಕೆಂಡ್ ನಿಮ್ಮ ವೆಬಿನಾರ್ ಬಂದಿದ್ದೀನಿ. ಸೊ ನೀವೇನ್ ಸ್ಪೋರ್ಟ್ ಮಾಡ್ತಿದ್ದ, ಐ ಹೋಪ್ ಇಟ್ ಕಂಟಿನ್ಯೂಸ್ ಫ್ಯೂಚರ್ ಆಲ್ಸೋ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇಟ್ ಇಸ್ ನಾಟ್ ಓನ್ಲಿ ನಮ್ದು ಹಾಕಿ ಅಂತ ನಾನು ಹೇಳೋದಿಲ್ಲ, ಸ್ಪೋರ್ಟಿಂಗ್ ಫರ್ಟರ್ನಿಟಿ ಹೇಳ್ತೀನಿ. ರೆಮಂಡ್ ಸರ್ ಇದ್ದಾರೆ, ಅವ್ರಿಗೂ ಗೊತ್ತಿರ್ತದೆ ಐ ಥಿಂಕ್ ಆಸ್ ಎ ಸ್ಪೋರ್ಟ್ ಎಷ್ಟು ಕಷ್ಟ ಅಂತ ಮಕ್ಕಳಿಗೆ ತಂದೆ ತಾಯಿಗಳು ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಬರ್ತಾರೆ. ಐ ಥಿಂಕ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಸ್ಕೂಲ್ ಯೂಸ್ ಪಾರ್ಟ್ ಅವ್ರನ್ನ ಒಳ್ಳೆ ಇದಕ್ಕೆ ಪ್ರೋತ್ಸಾಹ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ನಾಟ್ ಓನ್ಲಿ ಸ್ಪೋರ್ಟ್ ಅಲ್ಲಿ ಇದಾಗ್ತದೆ ಅಂತಲ್ಲ, ಆಸ್ ಎ ಹ್ಯೂಮನ್ ಬೀಯಿಂಗ್ ಆಲ್ಸೋ ದೇ ಗ್ರೋ. ಸೋಲು ಗೆಲುವನ್ನು ಒಂದೇ ರೀತಿ ತಗೊಂಡು ದೇ ಕ್ಯಾನ್ ಕಮ್ ಔಟ್ ಆಫ್ ಇಟ್. ನನಗೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಅಂಡ್ ಐ ಹೋಪ್ ಈಗ ಎಕ್ಸ್ ಪ್ಲೇಯರ್ಸ್ ಯಾರೇ ಇದ್ರು ಸರ್, ಇಟ್ ಇಸ್ ನಾಟ್ ಓನ್ಲಿ ಸ್ಪೀಕಿಂಗ್ ಮಾಡ್ತೀವಿ ಅಂತ. ಸೊ ಎವ್ರಿ ಒನ್ ಪುಟ್ ಚಿಪ್ಸ್ ಇನ್ ಚಿಕ್ಕದಾಗ ಒಂದು ಸ್ಟೆಪ್ ಹಾಕಿದ್ರೆ ಇಟ್ ಟೇಕ್ಸ್ ಅ ಯೂಸ್ ಥಿಂಗ್. ಸೊ ಐ ಹೋಪ್ ಇಟ್ ಕಂಟಿನ್ಯೂಸ್ ಅಂಡ್ ಗುಡ್ ಲಕ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡ್ ಥ್ಯಾಂಕ್ ಯು ರಮೇಶ್ ಸರ್. ಸರ್ ನಿಮ್ಗೂ ಅಷ್ಟೇ ತುಂಬಾ ಧನ್ಯವಾದ ನನಗೆ ಇಲ್ಲಿ ಬಂದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿದ್ಕೆ. ಅಂಡ್ ಯಾರೇ ಸ್ಪೋರ್ಟ್ ಆಗಿರ್ಲಿ, ಎಲ್ಲಾ ಇದಕ್ಕೂ ಮಕ್ಕಳಿಗಾಗಿರ್ಲಿ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈ COVID-19 ಇಂದ ಎವ್ರಿಥಿಂಗ್ ವಿಲ್ ಬಿ ಫೈನ್. ಐ ಹೋಪ್ ಬೈ ಮಾರ್ಚ್ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಐ ಹೋಪ್ ವ್ಯಾಕ್ಸಿನ್ ಬರುತ್ತೆ, ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಅಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಫಾರ್ ಅ ಕಂಟ್ರಿ ಅಂಡ್ ಫಾರ್ ದ ಫ್ಯೂಚರ್ ಕಿಡ್ಸ್, ಫಾರ್ ದ ಫ್ಯೂಚರ್ ಅಂಡ್ ಫಾರ್ ಅ ಕಂಟ್ರಿ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಹಿರಿಯ ಕ್ರೀಡಾಪಟು ಮಿಸ್ಟರ್ ವರ್ಲ್ಡ್ ಎನಿಸ್ಕೊಂಡವರು, ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ರೇಮಂಡ್ ಡಿಸೋಜರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಈ ನಡೆಸ್ಕೊಡೋರು ನವೀನ್ ಅಂಬೂರಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಶ್ರೀಯುತ ರೇಮಂಡ್ ಡಿಸೋಜರ್ ಅವರನ್ನು ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ ಹರೀಶ್ ರೈ ಅವರು ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಆಗಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹರೀಶ್ ರೈ ಅವರೇ ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್. ನಮಸ್ತೆ. ನಮಸ್ತೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. 1990ನೇ ಇಸವಿಯಲ್ಲಿ ಜಪಾನ್ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಮೆಚೂರ್ ದೇಹದಾಢ್ಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿ ಮಿಸ್ಟರ್ ವರ್ಲ್ಡ್ ಪ್ರಥಮ ಸ್ಥಾನಿಯಾಗಿ, ಪ್ರಥಮ ಭಾರತೀಯನಾಗಿ ನಮ್ಮ ದೇಶದ ಗೌರವವನ್ನ, ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ನಮ್ಮೂರ ರತ್ನ ಶ್ರೀಮನ್ ರೇಮಂಡ್ ಡಿಸೋಜಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ರೇಮಂಡ್ ಡಿಸೋಜರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಇವರ ವ್ಯಕ್ತಿ ಪರಿಚಯವನ್ನ ನಿಮ್ ಮುಂದಿರಲು ನಾನು ಇಷ್ಟಪಡ್ತೇನೆ. ಶ್ರೀಮನ್ ರೇಮಂಡ್ ಡಿಸೋಜಾ ಜನನ 31/3/1964. ತಂದೆ ಲಿಯೋ ಡಿಸೋಜಾ, ತಾಯಿ ರೀಟಾ ಡಿಸೋಜಾ. ರೇಮಂಡ್ ಡಿಸೋಜಾ ಅವರವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ತಡಂಬಿಲ ಹಿರಿಯ ಪ್ರಾಥಮಿಕ ಶಾಲೆ ಬಂಟ್ವಾಳ, ಪ್ರೌಢ ಶಿಕ್ಷಣವನ್ನ ದೀಪಿಕಾ ಪ್ರೌಢಶಾಲೆ ಮೊಡಂಕಾಪು ಬಂಟ್ವಾಳ ತಾಲೂಕಿನಲ್ಲಿ ಮಾಡಿದರು. ಇವರು ಬಾಡಿ ಬಿಲ್ಡಿಂಗಿಗೆ ಆಕರ್ಷಿತರಾಗಿ ತರಬೇತುದಾರರಾದ ದಿವಂಗತ ಗಣೇಶ್ ಪಾಂಡೇಶ್ವರ, ಶ್ರೀ S.M. ಕುಮಾರ್, ನಿವೃತ್ತ ದೈಹಿಕ ನಿರ್ದೇಶಕರು KMC ಮಂಗಳೂರು, ಇವರ ಜೊತೆ ರಾಮಾಂಜನೇಯ ವ್ಯಾಯಾಮ ಶಾಲೆ ಮಂಗಳೂರು, ಬಾಲಾಂಜನೇಯ ಜಿಮ್ನೇಷಿಯಂ ಮಂಗಳೂರು, ಕೀ ಫಿಟ್ ಹೆಲ್ತ್ ಕ್ಲಬ್ ಮಂಗಳೂರು ಇಲ್ಲಿ ಸತತ ಅಭ್ಯಾಸಗಳನ್ನ ಮಾಡಿ ಭಾರತ ಮಾತೆಯ ಹೆಮ್ಮೆಯ ಕ್ರೀಡಾಪಟುವಾಗಿ ರೂಪುಗೊಂಡ ಶ್ರೀ ರೇಮಂಡ್ ಡಿಸೋಜರ್ ಅವರ ಕ್ರೀಡಾ ಸಾಧನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿರಲು ಇಷ್ಟಪಡ್ತೇನೆ. ರಾಜ್ಯ ಮಟ್ಟದ ಕ್ರೀಡಾ ಸಾಧನೆ ಕರ್ನಾಟಕ ಶ್ರೀ 6 ಸಲ, ಕರ್ನಾಟಕ ಶ್ರೇಷ್ಠ 7 ಸಲ. ರಾಷ್ಟ್ರ ಮಟ್ಟದ ಸಾಧನೆ ಭಾರತ್ ಕಿಶೋರ್ 1 ಸಲ, ಭಾರತ್ ಕುಮಾರ್ 1 ಸಲ, ಭಾರತ್ ಶ್ರೀ 6 ಸಲ, ಭಾರತ್ ಶ್ರೇಷ್ಠ 8 ಸಲ, ಭಾರತ್ ಕೇಸರಿ 1 ಸಲ. ಅಂತಾರಾಷ್ಟ್ರೀಯ ಮಟ್ಟದ ರೇಮಂಡ್ ಡಿಸೋಜರ್ ಅವರ ಕ್ರೀಡಾ ಸಾಧನೆ ಮಿಸ್ಟರ್ ವರ್ಲ್ಡ್ 6 ಸಲ ಭಾಗವಹಿಸುವಿಕೆ,
13ನೇ ಬಹುಮಾನ ರೋಮ್ 1984, 11ನೇ ಬಹುಮಾನ ಬೋಸ್ಟನ್ 1985, 10ನೇ ಬಹುಮಾನ ಸ್ವಿಟ್ಜರ್ಲ್ಯಾಂಡ್ 1986, ಮಿಸ್ಟರ್ ಏಷ್ಯಾ ರನ್ನರ್ಸ್ ಅಪ್ 1 ಸಲ ಜಪಾನ್ 1987, ಮಿಸ್ಟರ್ ಇಂಟರ್ನ್ಯಾಷನಲ್ 1 ಸಲ ಅಬುಧಾಬಿ, ಮಿಸ್ಟರ್ ವರ್ಲ್ಡ್ ಫಸ್ಟ್ ಪ್ಲೇಸ್ ಜಪಾನ್ 1990. ಇದೆಲ್ಲ ಎಲ್ಲ ಸಾಧನೆಗಳನ್ನ ಮನಗಂಡು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಂಡ ಇವರು ಬ್ಯಾಂಕ್ ಲೆವೆಲ್ ಅಲ್ಲಿ ಮಿಸ್ಟರ್ IBA 15 ಸಲ. ಇದು ರೇಮಂಡ್ ಡಿಸೋಜರ್ ಅವರ ಅದ್ಭುತ ಕ್ರೀಡಾ ಸಾಧನೆ. ಈ ಬಂದಿದೆ. ಶ್ರೀ ದಸರಾ 1986, ABBA ಬೆಂಗಳೂರು, ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ 1990, ಸ್ಪೋರ್ಟ್ಸ್ ಕೌನ್ಸಿಲಿಂಗ್ ಅಸೋಸಿಯೇಷನ್ ಬೆಂಗಳೂರು, ಕೊಂಕಣಿ ಸುಪುತ್ರ 1991, ಕ್ಯಾಥಲಿಕ್ ಎಜುಕೇಶನ್ ಬೋರ್ಡ್, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ 1992, ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ, ದಸರಾ 1994, ಸ್ಪೋರ್ಟ್ಸ್ ಕೌನ್ಸಿಲ್ ಅಸೋಸಿಯೇಷನ್ ಬೆಂಗಳೂರು, ಆಲ್ ಇಂಡಿಯಾ ಕ್ಯಾಥೋಲಿಕ್ ಯೂನಿಯನ್ ಅವಾರ್ಡ್ ఢిల్లీ 1994, ಲೈಫ್ ಟೈಮ್ ಅವಾರ್ಡ್ ಇನ್ ಸ್ಪೋರ್ಟ್ಸ್ 1994, ಕ್ಯಾಥೋಲಿಕ್ ಸಭಾ ಮುಂಬೈ, ಬೆಸ್ಟ್ ಬಾಡಿ ಬಿಲ್ಡರ್ 1995, ಸ್ಪೋರ್ಟ್ಸ್ ಕೌನ್ಸಿಲಿಂಗ್ ಅಸೋಸಿಯೇಷನ್ ಬೆಂಗಳೂರು, ಏಕಲವ್ಯ ಅವಾರ್ಡ್ 1995, ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ, ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ಸ್ಪೋರ್ಟ್ಸ್ 2008, ತುಳುಕೂಟ ದುಬೈ, ಕರಾವಳಿ ಕೊಂಕಣಿ ಸುಪುತ್ರ 2010, ಕಿಂಗ್ಡಮ್ ಆಫ್ ಬಹ್ರೈನ್. ಎಲ್ಲ ಅದ್ಭುತ ಪ್ರಶಸ್ತಿಗಳು ರೇಮಂಡ್ ಡಿಸೋಜರ ವಿಶೇಷ ಕ್ರೀಡಾ ಸಾಧನೆಗೆ ಲಭಿಸಿದಂತ ಅವುಗಳು. ಇದರ ಜೊತೆ ರೇಮಂಡ್ ಡಿಸೋಜರ್ ಅವರು ಇನ್ನಿತರ ಆಕ್ಟಿವಿಟೀಸ್ ಅಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇವರ ಹವ್ಯಾಸಗಳಲ್ಲಿ ವೇಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್, ಅಥ್ಲೆಟಿಕ್ಸ್ ಕೂಡ ಇವರ ಆಸಕ್ತಿದಾಯಕ ವಿಚಾರಗಳಾಗಿದ್ದು. ಇದರ ಜೊತೆ ಒಬ್ಬ ಕ್ರೀಡಾಪಟುವಾಗಿ ಅನೇಕ ಸಿನಿಮಾಗಳಲ್ಲಿ ಕೂಡ ನಟನೆಯನ್ನ ಮಾಡಿದಂತ ಕೀರ್ತಿ ಇವರದು. ಅಣ್ಣಾಜಿ ಪೊಲೀಸ್ ಸ್ಟೋರಿ, ಮಾರಿ ಭಲೆ ತುಳು ಚಿತ್ರದಲ್ಲಿ, ಥ್ರಿಲ್ಲರ್ ಕಿಲ್ಲರ್, ದಲ್ವಾಯಿ ಮಾಯಾ ಜಿಂಕೆ, ಇಂಥ ಅನೇಕ ತುಳು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದಂತ ಇವರು ಅನೇಕ ಬಹುಮುಖ ಪ್ರತಿಭೆಯ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂತ ಹೇಳಿಕೊಳ್ಳಿಕ್ಕೆ ಖುಷಿಯಾಗ್ತಾ ಇದೆ. ಮತ್ತೊಮ್ಮೆ ಇವರಿಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ಪ್ರೀತಿಪೂರ್ವಕ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರುತ್ತಾ ಇವರಂತಹ ಒಂದು ವ್ಯಕ್ತಿ ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಸರ್ ಅವರಿಗೆ, ಆತ್ಮೀಯ ಮಿತ್ರನಾಗಿರ್ತಕ್ಕಂಥ ಹರಿದಾಸ್ ಸರ್ ಅವರಿಗೆ, ಮತ್ತೆ ತನ್ನ ಎಲ್ಲ ತಂಡದ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮುಂದಿನ ಹಂತಕ್ಕೆ ಓವರ್ ಟು ನವೀನ್ ಅಂಬೂರಿ ಸರ್. ಹರೀಶ್ ರೈ ಅವರೇ, ಧನ್ಯವಾದಗಳು ತಮಗೆ. ಹಾಗೆ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ರೇಮಂಡ್ ಡಿಸೋಜರ್ ಅವರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕೂಡ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಹಲವಾರು ದೇಹದಾಢ್ಯ ಪಟುಗಳನ್ನು ಹಾಗೆ ವೆಯ್ಟ್ ಲಿಫ್ಟರ್ಸ್ ಹಾಗೆ ಪವರ್ ಲಿಫ್ಟರ್ಸ್ ಅನ್ನು ಕೂಡ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನೀಡಿದ ಕೀರ್ತಿ ಅವರದು. ಅವರಿಗೂ ಈಗ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಂದಿನ ಕಾರ್ಯಕ್ರಮವನ್ನು ನವೀನ್ ಅಂಬೂರಿ ಅವರು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೇಮಂಡ್ ಡಿಸೋಜ ಅವರ ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ, ಸೊ ನವೀನ್ ಅಂಬೂರಿ ಅವರು ಇದ್ದಾರೆ. ನವೀನ್ ಅಂಬೂರಿ ಅವರು ಈ ಕಾರ್ಯಕ್ರಮ ಹಿರಿಯ ದೈಹಿಕ ಶಿಕ್ಷಕರು, ಕ್ರೀಡೆಗೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಅದು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಹಲವಾರು ಕ್ರೀಡಾಕೂಟಗಳಲ್ಲಿ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದವರು, ಸಹಾಯವನ್ನು ಮಾಡಿದವರು. ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ರೇಮಂಡ್ ಡಿಸೋಜರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದೇಹದಾಢ್ಯ, ಬಾಡಿ ಬಿಲ್ಡಿಂಗ್ ಎಂಬುದು ಒಂದು ಭಿನ್ನವಾದ ಮತ್ತು ಅತ್ಯಂತ ಕ್ಲಿಷ್ಟಕರವಾದ ಕ್ರೀಡೆ. ತಾವು ಈ ಕ್ರೀಡೆಗೆ ಹೇಗೆ ಆಕರ್ಷಿತರಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ? ಪ್ರಥಮವಾಗಿ ನಾನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಂಥ ಒಂದು ಅವಕಾಶ ಮಾಡಿಕೊಟ್ಟ ಮಂಗಳೂರು ವಿಶ್ವವಿದ್ಯಾನಿಲಯ, ಪ್ರತ್ಯೇಕವಾಗಿ ನನ್ನ ಆತ್ಮೀಯ ಮಿತ್ರರಾದ ಕಿಶೋರ್ ಸರ್ ಹಾಗೂ ಹರಿದಾಸ್ ಗುಳೂರ್ ಹಾಗೂ ಆ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಸರ್, ನಾನು ಬಾಡಿ ಬಿಲ್ಡಿಂಗ್ ಆಗ್ಬೇಕಂತ ನಾನು ಕನಸು ಕಂಡವನಲ್ಲ, ಬಾಡಿ ಬಿಲ್ಡರ್ ಆಗ್ಬೇಕಂತ. ಬಟ್ ಕೆಲಸದ ನಿಮಿತ್ತ ನಾನು ಬಂಟ್ವಾಳದಿಂದ ಮಂಗಳೂರಿಗೆ ಬಂದೆ. ಇಲ್ಲಿ ಕೆಲವು ಕಡೆ ನಾನು ಕೆಲಸ ಮಾಡ್ತಾ ಇರುವಾಗ ನಾನು ಕೊನೆಯದಾಗಿ ಇಲ್ಲಿ ನಮ್ಮ ಹಾಸ್ಟೆಲ್ LSS ಹಾಸ್ಟೆಲ್ ಒಂದು ಕೆಲಸಕ್ಕೆ ಸೇರಿದೆ. ಆವಾಗ ಅಲ್ಲಿ ಕೆಲವು ಎಲ್ಲ ಯುವಕರು ಜಿಮ್ಮಿಗೆ ಹೋಗುದ ನಾನು ನೋಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನಗೆ ಅಲ್ಲಿ ಒಬ್ರದ್ದು ಪರಿಚಯ ಆಯ್ತು. ಅವ್ರು ಹೇಳಿದ್ರು, ಇಂಥ ಕಡೆ ಒಂದು ಜಿಮ್ ಇದೆ, ನಾವು ಹೋಗೋಣ ಅಲ್ಲಿ ಅಂತ. ಸೊ ನಾನು ಜಿಮ್ಮಿಗೆ ಸೇರಿದೆ. ಅಲ್ಲಿ ನನಗೆ ಹಂತವಾಗಿ ನನಗೆ ಸ್ವಲ್ಪ ತರಬೇತಿ ಸಿಗುವಾಗ ನನಗೆ ಸ್ವಲ್ಪ ಆಸಕ್ತಿ ಬಂತು. ಏನಾದ್ರು ನೋಡು, ನಾನು ಏನಾದ್ರು ಮಾಡ್ಬೇಕು ಏನಂತ. ಯಾಕಂದ್ರೆ ನಾವು ಕೃಷಿ ಕುಟುಂಬದಿಂದ ಬಂದವರು ಬಂಟ್ವಾಳದಲ್ಲಿ. ಸ್ವಲ್ಪ ನಾನು ಅಂದ್ರೆ ಆ ಒಂದು ಹಳ್ಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರಿಂದ ಸ್ವಲ್ಪ ನನಗೆ ದೇಹದಾಡದ ಅಂದ್ರೆ ಸ್ವಲ್ಪ ದೇಹದಾಡ ಇತ್ತು ಆವಾಗ್ಲೇ. ಬಟ್ ನಮ್ಗೆ ಈ ದೇಹದಾಡಿಯನ್ನು ಹೇಗೆ ಮಾಡ್ಬೇಕಂತ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ರಾಮಕೃಷ್ಣ ಅಂತ ಒಬ್ರು ಕೋಚು, ಆನಂತರ ದಿವಂಗತ ಗಣೇಶ್ ಪಾಂಡೇಶ್ವರ್, ಆನಂತರ MS ಕುಮಾರ್ ಅವರು ನನಗೆ, ಈಗ ಫಿಸಿಕಲ್ ಡೈರೆಕ್ಟರ್ KMC ಅಲ್ಲಿ ಇದ್ರು ಅವರು, MS ಕುಮಾರ್ ಅವರು ನನಗೆ ಈ ಕ್ರೀಡೆಯ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸಿದ್ರು. ಮತ್ತೆ ಈ ಕ್ರೀಡೆಯಲ್ಲಿ ಆಸಕ್ತಿ ಆಯ್ತು ನನಗೆ. ಸೊ ನಾನು ಅದರ ಜೊತೆಯಲ್ಲಿ ನನ್ನ ಅನೇಕ ಮಿತ್ರರು ಕೂಡ ಹಾಸ್ಟೆಲಲ್ಲಿ ನಮ್ಮ ಕ್ರೀಡಾಪಟುಗಳು ಇದ್ರು. ಸೊ ಅವ್ರ ಜೊತೆಯಲ್ಲಿ ಕೂಡ ಒಡನಾಟ ಇತ್ತು. ನನಗೆ ಒಂದು ಸ್ವಲ್ಪ ಉತ್ತೇಜನ ಸಿಕ್ಕಿದ್ದರಿಂದ ಪ್ರಥಮ ಕಾಂಪಿಟೇಷನ್ ಅಲ್ಲಿ ನನಗೆ ಒಂದು ಚಿನ್ನದ ಪದಕ ಬಂತು, ಅದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಸೊ ಅಲ್ಲಿಂದ ನನಗೆ ಏನೋ ಒಂದು ಇದರಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕಂತ ನಾನು ಸತತವಾಗಿ ನಾನು ಅಭ್ಯಾಸ ಮಾಡಿಕೊಂಡು ಪ್ರಯತ್ನ ಮಾಡಿದೆ. ಸೊ ಅಲ್ಲಿಂದ ನನ್ನ ಶುರುವಾಯಿತು ಈ ಜರ್ನಿ. ಕೇಳ್ತಾ ಇದೆಯಾ ಸರ್? ಹೇಳಿ ಸರ್. ಸರಿ. ರೈಮಂಡ್ ಡಿಸೋಜರ್ ಅವರು ಒಂದು ಕಾಲದ ಮಿಸ್ಟರ್ ವರ್ಲ್ಡ್ ಟೈಟಲ್ ವಿಜೇತರು. ಈ ಸಾಧನೆ ಮಾಡಬೇಕಾದ್ರೆ ತಾವು ಬಹಳಷ್ಟು ಕಷ್ಟವನ್ನು ಎದುರಿಸಿದ್ದೀರಿ ಎಂದು ತಿಳಿದಿದ್ದೇನೆ. ನಮ್ಮ ಮೂಡುಬಿದಿರೆ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಕಷ್ಟದಲ್ಲಿ ಮೇಲೆ ಬಂದ ಕ್ರೀಡಾಪಟುವಿಗೆ ತಮ್ಮ ಹೆಸರೇ ಯಾವಾಗಲೂ ಉದಾಹರಣೆಯನ್ನು ಹೇಳ್ತಾ ಇರ್ತಾರೆ. ತಾವು ಪಟ್ಟ ಈ ಪರಿಶ್ರಮದ ಬಗ್ಗೆ ತಿಳಿಸಿದ್ರೆ ಬಹುಶಃ ನಮ್ಮ ಯುವ ಕ್ರೀಡಾಪಟುಗಳಿಗೆ ಒಂದು ರೀತಿಯ ಸ್ಫೂರ್ತಿ ಅಥವಾ ಪ್ರೋತ್ಸಾಹ ಸಿಗಬಹುದು. ಚುಟುಕಾಗಿ ತಾವು ಪಟ್ಟ ಶ್ರಮದ ಬಗ್ಗೆ ತಿಳಿಸಬಹುದು. ಅದರಲ್ಲಿ ನಾವು ದಿನನಿತ್ಯ ಅಂದ್ರೆ ನಾವು ಆ ಕ್ರೀಡೆಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ಇರ್ಬೇಕಾದ್ದು ನಮ್ಮದು ದಿನನಿತ್ಯದ ಅಭ್ಯಾಸ. ಈ ಅಭ್ಯಾಸವನ್ನು ದಿನನಿತ್ಯ ಮಾಡಿಕೊಂಡ್ರೆ ಅದರ ಜೊತೆಯಲ್ಲಿ ಆಹಾರದ ಪದ್ಧತಿ ಹಾಗೆ ಶಿಸ್ತನ್ನು ಜಾಸ್ತಿ ನಾವು ಅಳವಡಿಸಿಕೊಂಡಿದ್ರೆ ಖಂಡಿತವಾಗಿ ನಾವು ಅದರಲ್ಲಿ ಬರ್ಬೋದಂತ ನಾನೇ ಅದಕ್ಕೆ ಒಂದು ಉದಾಹರಣೆ. ನಮ್ಗೆ ಆ ಟೈಮಲ್ಲಿ ನಾನು ಆ ಕ್ರೀಡೆಯನ್ನು ಸ್ಟಾರ್ಟ್ ಮಾಡುವಾಗ ಬಹಳ ಕಷ್ಟ ಇತ್ತು. ಅಂದ್ರೆ ನಮ್ಗೆ ಒಂದು ಈಗಿನ ತರ ನಮ್ಗೆ ಬೇಕಾದ ಸವಲತ್ತು ಇರ್ಲಿಲ್ಲ. ನಾವು ಬಹಳ ಕಷ್ಟದಲ್ಲಿ ಏನೋ ಒಂದು ವ್ಯಾಯಾಮ ಶಾಲೆಯಲ್ಲಿ ಎಕ್ಸರ್ಸೈಸ್ ಮಾಡುವಾಗ ಅಲ್ಲಿ ಸರಿಯಾದ ವೇಸ್ ಕೂಡ ಇರ್ಲಿಲ್ಲ. ಒಂದು ರೈಲ್ವೆಯ ನಮ್ಮ ಚಕ್ರ ಇದೆ, ಅದನ್ನು ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿ ಆ ತರ ಒಂದು ವೀಲ್ ಅನ್ನು ಜಾಯಿಂಟ್ ಮಾಡಿ ನಾವು ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ದೇವೆ ವೆಯ್ಟ್ ಅನ್ನು. ಬಟ್ ಇವಾಗ ಬೇಕಾದ ಸವಲತ್ತುಗಳು ಇದೆ. ಆದ್ರೆ ಆ ಟೈಮಲ್ಲಿ ನಮ್ಗೆ ಅಂತ ಸವಲತ್ತು ಇಲ್ಲದಿದ್ರು ಸಹ ನಾವು ಅದರಲ್ಲಿ ನಾವು ಒಂದು ವ್ಯಾಯಾಮವನ್ನು ಮಾಡಿ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಸೊ ಕಷ್ಟಕರ ಇದೆ ಅಂತ ಅದನ್ನು ನಾವು ಅಲ್ಲಿ ಅರ್ಧದಲ್ಲಿ ಬಿಟ್ರೆ ನಮ್ಗೆ ಅದ್ರಲ್ಲಿ ಏನು ಫಲ ಸಿಗುದಿಲ್ಲ. ಸೊ ಅದರಿಂದ ನಾನು ಎಲ್ರಿಗೆ ಒಂದು ಹೇಳುವುದೇನೆಂದ್ರೆ, ಕಷ್ಟ ಇದ್ದಾಗ ಅದನ್ನು ಒಂದು ನಿಭಾಯಿಸ್ಕೊಂಡು ಅದರಲ್ಲಿ ಮುಂದೆ ನಾವು ಸಾಗಿದ್ರೆ ಖಂಡಿತವಾಗಿ ಒಂದಲ್ಲ ಒಂದ್ ದಿವಸ ನಮ್ಗೆ ಅದರ ಫಲ ಸಿಗತ್ತೆ ಅಂತ ನನ್ನ ಅನಿಸಿಕೆ ಸರ್. ಸರ್, ನಮ್ಮ ಯುವ ಕ್ರೀಡಾಪಟುಗಳು ದೇಹದಾಢ್ಯ ಅಥವಾ ಬಾಡಿ ಬಿಲ್ಡಿಂಗ್ ಅನ್ನು ಆಯ್ಕೆ ಮಾಡುವ ಬಯಸುವುದಾದ್ರೆ ಈ ಕ್ರೀಡಾಪಟುಗಳಿಗೆ ನಿಮ್ಮ ಮಾರ್ಗದರ್ಶನದ ಮಾತೆ? ಮುಖ್ಯವಾಗಿ ನಾನು ಈಗಿನ ಯುವಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಮುಂಚಿನ ಕಾಲದಲ್ಲಿ ನಮ್ಗೆ ಆವಾಗ್ಲೇ ಹೇಳಿದೆ, ನಮ್ಗೆ ಯಾವ ರೀತಿಯ ಸವಲತ್ತುಗಳು ಇರ್ಲಿಲ್ಲ, ಉತ್ತಮವಾದ ಜಿಮ್ ಇರ್ಲಿಲ್ಲ, ಫುಡ್ ಅಂತೂ ನಮ್ಗೆ ತುಂಬಾ ಕಷ್ಟ ಇತ್ತು. ಆದ್ರೂ ಸಹ ನಾವು ನ್ಯಾಚುರಲ್ ಫುಡ್ ಅಲ್ಲಿ ನಮ್ಗೆ ಏನೆಲ್ಲ ಸವಲತ್ತು ಇತ್ತು ಅದನ್ನೇ ತಿಂದು ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ದೇನೆ. ಈಗಿನ ಯುವಕರಿಗೆ ಬೇಕಾದ ಸವಲತ್ತುಗಳಿದೆ, ಅದರ ಜೊತೆಯಲ್ಲಿ ಅವರಿಗೆ ಈ ಮಲ್ಟಿ ವಿಟಮಿನ್ ಅಂತ ಅವರು ತಕೊಳ್ತಾರೆ, ಅದರಲ್ಲಿ ಕೂಡ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಆದ್ರೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಾಡಿ ಬಿಲ್ಡಿಂಗ್ ಅಥವಾ ಯಾವುದೇ ಕ್ರೀಡೆ ಆಗ್ಲಿ ಅದು ಒಂದು ಇಮಿಡಿಯೇಟ್ಲಿ ಆಗುವಂತ ಒಂದು ಇದಲ್ಲ, ಅದಕ್ಕೆ ಟೈಮ್ ತಗತ್ತೆ.
ಸ್ವಲ್ಪ ಅಂದ್ರೆ ವರ್ಷಗಳು ಕೂಡ ಆಗ್ಬಹುದು. ಒಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ನಿಮಗೆ ಅದರಲ್ಲಿ ಫಲಿತಾಂಶ ಬರಬೇಕಂದ್ರೆ ಖಂಡಿತವಾಗಿಯೂ ಸಿಗುವುದು ಕಷ್ಟ. ಈ ನಿಟ್ಟಿನಲ್ಲಿ ಈಗಿನ ಯುವಕರು ಈ ತಪ್ಪು ದಾರಿ ಇಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಆದಷ್ಟು ಬೇಗ ಅವರಿಗೆ ಆ ಒಂದು ಕ್ರೀಡೆಯಲ್ಲಿ ಫಲಿತಾಂಶ ಬರಬೇಕು. ಆ ಫಲಿತಾಂಶದಿಂದ ಅವರಿಗೆ ಒಂದು ಹೆಸರು ಬರ್ತದೆ, ಆನಂತರ ಮುಂದೆ ಹೋಗ್ಬೋದು ಅಂತ ಅವರ ಅನಿಸಿಕೆ. ಬಟ್ ಅದು ಖಂಡಿತ ಇರ್ಲಿ, ಆದ್ರೆ ಆ ಪ್ರಾಡಕ್ಟ್ ಏನು ತಗೊಳ್ತಾರೆ, ಆ ಪ್ರಾಡಕ್ಟ್ ಇಂದ ಅವರಿಗೆ ಏನೇನೋ ಇಫೆಕ್ಟ್ ಆಗತ್ತೆ, ಮತ್ತೆ ಅವರಿಗೆ ಪರ್ಸನಲ್ ಅವರಿಗೆ ಆಗ್ತದೆ, ಅವರ ಕುಟುಂಬದವರಿಗೆ ಆಗ್ತದೆ. ಇದೆಲ್ಲ ಅವರನ್ನು ತಿಳ್ಕೊಂಡ್ರೆ ಆ ಒಂದು ಇದರಿಂದ ಅವರ ಹೊರಗೆ ಬಂದು ಉತ್ತಮ ರೀತಿಯಲ್ಲಿ ಶಿಸ್ತಿನಿಂದ ಒಳ್ಳೆ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಒಂದು ಈ ದೇಹದಾಢ್ಯ ಸ್ಪರ್ಧೆಯಲ್ಲಿ ಅವರು ಮುಂದೆ ಬರ್ಬೋದು ಅಂತ ನನ್ನ ಅನಿಸಿಕೆ. ರಾಯಮಂಡ್ರೆ, ನಮ್ಮ ಉತ್ತಮವಾದ ಸಮಾಜದ ಪ್ರೋತ್ಸಾಹದಿಂದ ಕ್ರೀಡೆ ಬೆಳೆಯಲು ಸಾಧ್ಯ. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಸಮಾಜದಿಂದ ಕ್ರೀಡೆಗೆ ಯಾವ ರೀತಿಯ ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡ್ತೀರಿ, ಅಥವಾ ಸಮಾಜದ ಜವಾಬ್ದಾರಿ, ಕ್ರೀಡೆ ಬೆಳೀಲಿಕ್ಕೆ ಸಮಾಜದ ಜವಾಬ್ದಾರಿ ಅನ್ನುವಂತ ತಮ್ಮ ಅಭಿಪ್ರಾಯ ತಿಳಿಸ್ಬೋದಾ? ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ, ಯಾವುದೇ ಕ್ರೀಡೆ ಇರಲಿ, ಒಬ್ರು ವಿನ್ ಆಗಿ ಬಂದ್ರೆ ಅವರಿಗೆ ಸನ್ಮಾನ ಮಾಡುದು ಅಥವಾ ಅವರನ್ನು ಗೌರವಿಸುವುದು ನಾವೆಲ್ಲ ನೋಡ್ತಾ ಇದ್ದೇವೆ. ಅದೆಲ್ಲ ನಿಮ್ಗೆ ಗೊತ್ತು. ಬಟ್ ಆ ಒಂದು ಕ್ರೀಡೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಆ ಕ್ರೀಡೆಯಲ್ಲಿ ಹೋಗಿ ಅವರು ಪಟ್ಟ ಕಷ್ಟ, ಅದರಿಂದ ಬಂದ ಫಲಿತಾಂಶ, ಆ ನಂತರ ನಾವು ಅವರನ್ನು ಗೌರವಿಸುವುದೆಲ್ಲ ಸಹಜ. ಆದ್ರೆ ಈಗಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಕ್ರೀಡಾಪಟುಗಳಿದ್ರೆ ಅವರನ್ನು ಗುರುತಿಸಿ ಅವರಿಗೆ ಈಗ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಬೆಂಬಲ ಕೊಡ್ತಾವಿದೆ. ಅದರ ಜೊತೆಯಲ್ಲಿ ಸರ್ಕಾರದವರು ಕೂಡ ಅವರನ್ನು ಒಂದು ಗುರುತಿಸಿ ಅವರಿಗೆ ಒಳ್ಳೆ ಮಾರ್ಗದರ್ಶನ ಅಥವಾ ಏನಾದ್ರೂ ಫೈನಾನ್ಷಿಯಲ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ಎಲ್ಲಾ ಕ್ರೀಡೆಯಲ್ಲಿ ಕೂಡ ನಮ್ಮ ದೇಶಕ್ಕೆ ಉತ್ತಮವಾದ ಫಲಿತಾಂಶ ಬರಬಹುದು, ಅದ್ರ ಮೆಡಲ್ ಬರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೇನೆ ಕ್ರೀಡಾಪಟುಗಳು ಕೂಡ ಹಾಗೇನೆ ಅವರಿಗೆ ಸಿಗುವ ಈ ಸವಲತ್ತುಗಳನ್ನು ಬೇರೆ ಯಾವುದಕ್ಕೆ ಉಪಯೋಗಿಸಿ ಅವರ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡೆಗೇನೆ ಉಪಯೋಗಿಸಿಕೊಂಡು ಹೋದ್ರೆ ಖಂಡಿತವಾಗಿ ಒಂದು ಉತ್ತಮ ಒಂದು ಫಲಿತಾಂಶ ನಮ್ಮ ದೇಶಕ್ಕೆ ಬರಬಹುದು ಅಂತ ನನ್ನ ಈ ಓರ್ವ ಕ್ರೀಡಾಪಟು ಉತ್ತುಂಗ ಸ್ಥಾನಕ್ಕೆ ಏರಿದ ಮೇಲೆ, ತುಂಬಾ ಯಶಸ್ಸು ಕಂಡ ಮೇಲೆ ತನ್ನ ಜೀವನದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ, ಜೀವನ ನಿಭಾಯಿಸುವಲ್ಲಿ. ಈ ಬಗ್ಗೆ ತಾವೇನ್ ಹೇಳ್ತೀವಿ? ಇಲ್ಲ, ಎಲ್ಲ ಕ್ರೀಡಾಪಟುಗಳು ಆತರ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವರು ಇರ್ತಾರೆ. ಆದ್ರೆ ಉದಾಹರಣೆ ಮುಂಚಿನ ಕೆಲವು ಕ್ರೀಡಾಪಟುಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳಗಿದ ಕ್ರೀಡಾಪಟುಗಳ ನಾವು ಅದನ್ನ ತಿಳ್ಕೊಂಡಿದ್ದೇವೆ, ಓದಿದ್ದೇವೆ, ನೋಡಿದ್ದೇವೆ. ಬಟ್ ಕೆಲವರಿಗೆ ಏನಾಗ್ತದೆ ಅಂದ್ರೆ ಒಂದು ಲೆವೆಲ್ಗೆ ಬಂದ ಮೇಲೆ ಅದನ್ನು ಅಷ್ಟಕ್ಕೆ ಸಾಕು, ನಾನು ಇಷ್ಟೇ ಮಾಡುವುದು ಅಂತ ಒಂದು ಇರ್ತದೆ. ಇನ್ನು ಕೆಲವರಿಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಏನಾದ್ರೂ ಸಾಧನೆ ಮಾಡ್ಬೇಕಂತ ಇರ್ತದೆ. ಈ ಎರಡು ಅಂಶಗಳಲ್ಲಿ ಒಂದು ಕಡೆ ಅವರು ಆ ಸಾಧನೆ ಮಾಡ್ಬೇಕಾದ್ರೆ ಪಟ್ಟ ಕಷ್ಟ ನೋಡಿದ್ರೆ ಇನ್ನು ಸಾಕಪ್ಪ, ನನಗೆ ಇಷ್ಟೇ ಮಾಡಿದ್ದು ಸಾಕು, ಇನ್ನು ಯಾಕೆ ಮಾಡ್ಬೇಕು, ನನಗೆ ಇಷ್ಟವರೆಗೆ ನಾನು ಮಾಡಿದ್ದು ಸಾಕು, ನನಗೆ ಇನ್ನು ಇದಕ್ಕಿಂತ ಮುಂಚೆ ನನಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ. ಮತ್ತೆ ಕೆಲವರಿಗೆಲ್ಲ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರೆ ಅವರು ಮುಂದೆ ಹೋಗ್ತಾರೆ, ಮಾಡ್ತಾರೆ. ಬಟ್ ಸಾಮಾನ್ಯವಾಗಿ ನೋಡುದಾದ್ರೆ ಒಂದು ಉತ್ತುಂಗ ಸ್ಥಾನಕ್ಕೆ ಬಂದ ಮೇಲೆ ಅವರು ಒಂದು ಕ್ರೀಡೆಯಲ್ಲಿ ಅವ್ರು ಏನ್ ಸಾಧನೆ ಮಾಡಿದ್ರೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅಷ್ಟೇ ಸಾಕು ಅಂತ ಕೆಲವರು ಭಾವಿಸ್ತಾರೆ. ಅದು ನಾನು ಕೂಡ ಅದನ್ನೇ, ನನಗೆ ಎಲ್ಲಾ ಟೈಟಲ್ಸ್ ಎಲ್ಲ ನಾನು ಮಾಡಿದ್ದಾಯ್ತು, ಮತ್ತೆ ಲಾಸ್ಟಿಗೆ ನಾನು ಫೈನಲ್ ಮಿಸ್ಟರ್ ವರ್ಲ್ಡ್ ಆದ್ಮೇಲೆ ಮಾಡ್ಬೋದಿತ್ತು ಏನೋ ಗೊತ್ತಿಲ್ಲ. ಬಟ್ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿತ್ತು. ನಾನು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಒಂದು ಉದ್ಯೋಗಕ್ಕೆ ಸೇರಿದ ಮೇಲೆ ನನ್ನ ಈ ಎಲ್ಲ ಬೆಳವಣಿಗೆ ಮುಂದೆ ಬಂತು. ಇಲ್ಲದ್ರೆ ನನಗೆ ಬಹಳ ಆರ್ಥಿಕ ಪರಿಸ್ಥಿತಿ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಇದು ಯಾಕಂದ್ರೆ ನಾನು ಪ್ರತ್ಯೇಕವಾಗಿ ನನ್ನ ಬ್ಯಾಂಕಿಗೂ ಕೂಡ ನಾನು ನನ್ನ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನನ್ನ ಸಹೋದ್ಯೋಗಿಗಳು ನನಗೆ ಮಾಡಿದ್ದ ಸಪೋರ್ಟ್, ಮತ್ತೆ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ, ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ. ಸೊ ಒಂದು ಲೆವೆಲ್ಗೆ ಬಂದ ಮೇಲೆ ಅವರಿಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಅನುಕೂಲ ಇದ್ರೆ ಅವ್ರು ಮುಂದೆ ಹೋಗ್ಬಹುದು. ಬಟ್ ಕೆಲವರಿಗೆಲ್ಲ ಅನಿಸ್ತದೆ ಇನ್ನು ಸಾಕು ನಾನು ಇಷ್ಟೇ ಮಾಡಿದ್ದಂತ. ಈ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಪಟುಗಳಂತ ನಾನು ಹೇಳ್ಲಿಕ್ಕೆ ಇಷ್ಟಪಡಲ್ಲ. ಕೆಲವರೆಲ್ಲ ಒಂದು ನಿರ್ದಿಷ್ಟ ಇದಾದ್ಮೇಲೆ ಅಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಸರ್. ಸರ್, ಓರ್ವ ಕ್ರೀಡಾಪಟು ಯಶಸ್ಸು ಕಂಡ ಮೇಲೆ ಬಹುಶಃ ತಮ್ಮಂತಹ ಅನುಭವಿ ಕ್ರೀಡಾಪಟುಗಳು ನಿಮ್ಮಂತ ಅನೇಕ ಕ್ರೀಡಾಪಟುಗಳನ್ನ ಕೆಲವು ಕ್ರೀಡಾಪಟುಗಳು ತಯಾರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಯಶಸ್ಸು ಕಂಡ ಕ್ರೀಡಾಪಟುಗಳ ಒಂದು ಜವಾಬ್ದಾರಿ ಏನು ಅಂತ ಹೇಳ್ಬೋದಾ? ಇಲ್ಲ, ಕೆಲವು ಅಂದ್ರೆ ಒಂದು ಯಶಸ್ಸು ಕಂಡ ಮೇಲೆ ಅವರು ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ
ಈ ತುಂಬಾ ಜನ ಕ್ರೀಡಾಪಟುಗಳಲ್ಲಿ ನಾನು ನೋಡಿದ್ದೇನೆ. ಒಂದು ಮೆಡಲ್ ಮಾಡಿದ್ರೆ ಅಥವಾ ಒಂದೇನು ಪ್ರಶಸ್ತಿ ಬಂದ್ರೆ ಸೊ ಅವರಲ್ಲಿ ಒಂಥರ ಒಂದು ಏನೋ ನನ್ನಿಂದಲೇ ಎಲ್ಲ ಆಯ್ತು ಆ ತರ ಒಂದು ಭಾವನೆ ಇರ್ತದೆ. ಈಗ ನನಗಿಂತ ದೊಡ್ಡವರು ಯಾರಿಲ್ಲ, ಇದೆಲ್ಲ ನಂದೆ. ಅದು ಆ ತರದ ಒಂದು ಮನೋಭಾವನೆ ಇರಬಾರದು. ಅವರು ಮುಂಚೆ ಹೇಗಿದ್ರು ಅದೇ ರೀತಿಯಲ್ಲಿ ಅವ್ರು ಮುಂದುವರಿಸಿಕೊಂಡು ಹೋದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಯಾವಾಗಲೂ ಅದನ್ನೇ ನಾವು ಮುಖ್ಯವಾಗಿ ಮಾಡಬೇಕು. ಇವತ್ತು ನಾನು ಒಂದು ಮೆಡಲ್ ಮಾಡಿದ ತಕ್ಷಣ ದೊಡ್ಡ ವಿಷಯ ಆಗಲಿ, ಈಗ ನಾಳೆ ನನ್ನಿಂದ ಇನ್ನೊಬ್ರು ಮೆಡಲ್ ಮಾಡ್ಬೋದು, ನನಗಿಂತ ದೊಡ್ಡ ಮೆಡಲ್ ಮಾಡಬಾರ್ದು, ಅದು ಆ ವಿಷಯ ಇರ್ತದೆ. ಅದಕ್ಕೋಸ್ಕರ ನಾನು ಈಗ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಅಲ್ಲಿ ಹೇಗಿದ್ದೆ ಅದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾನು ಅದೇ ಆ ಒಂದು ಸ್ಥಾನ ಅದರಲ್ಲಿ ಇರ್ಬೇಕು. ಯಾಕಂದ್ರೆ ಅಷ್ಟು ಒಂದು ನಿಯತ್ತಿನಿಂದ ಶಿಸ್ತಿನಿಂದ ನಾವು ಪ್ರಯತ್ನ ಮಾಡಿದ್ರೆ ಮತ್ತೆ ಅದನ್ನೇ ನಾವು ಉಳಿಸ್ಕೊಂಡ್ರೆ ಖಂಡಿತವಾಗಿ ನಮ್ಗೆ ಮುಂದೆ ಒಂದು ಅವಕಾಶ ಸಿಗುತ್ತೆ. ಈ ನಿಟ್ಟಿನಲ್ಲಿ ಈಗಿನ ಯುವ ಕ್ರೀಡಾಪಟುಗಳಿಗೆ ನಾನು ಹೇಳುದಿಷ್ಟೇ, ನೀವು ಶಿಸ್ತನ್ನು ಪಾಲಿಸಿಕೊಂಡು ಬನ್ನಿ. ಗುರು ಹಿರಿಯರ ಸಲಹೆ, ಕೋಚ್ಗಳ ಅವರ ಅಭ್ಯಾಸದ ಬಗ್ಗೆ ಅವರಿಂದ ಸಲಹೆ ಪಡ್ಕೊಳ್ಳೋದು, ಈ ತರ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಗೆ ಮುಂದೆ ಬರ್ಬೋದು. ರೈಮಂಡ್ ಡಿಸೋಜರ್ ಅವರು ಗಳಿಸಿದಂತಹ ಸಾಧನೆಗಳ ಪಟ್ಟಿ ಹರೀಶ್ ಅವರು ಬಹಳಷ್ಟು ಹೇಳಿದ್ರು. ಈ ಯಶಸ್ಸಿನ ಗುಟ್ಟು ಏನು ಅಂತ ಹೇಳ್ಬೋದಾ? ಯಶಸ್ಸಿನ ಗುಟ್ಟು ಅಂದ್ರೆ ನನ್ನ ಮುಖ್ಯವಾಗಿ ಹೇಳ್ಬೇಕಾದ್ರೆ ನನ್ನ ಪ್ರಾಕ್ಟೀಸ್ ಹೇಳ್ಬೋದು. ಯಾಕಂದ್ರೆ ಇವಾಗ ಸಹ ನಾನು ಒಂದು 2-2.5 ಗಂಟೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಇಲ್ಲ ಅಂತಿಲ್ಲ. ಅಂದ್ರೆ ನಾವು ಮುಂಚೆ ಮಾಡಿದ್ದನ್ನು ಇದು ಬಿಡ್ಲಿಕ್ಕೆ ಆಗಲ್ಲ, ನಾವು ಮಾಡ್ಲೇಬೇಕಾಗ್ತದೆ, ಮಾಡ್ತೇವೆ, ನಮ್ಗೆ ಇಂಟ್ರೆಸ್ಟ್ ಇದೆ. ಬಟ್ ನಾನು ಪೀಕ್ ಪಾಯಿಂಟ್ ಅಲ್ಲಿ ಇರುವಾಗ ತುಂಬಾ ಒಂದು 6-7 ಗಂಟೆ ಕೂಡ ತನಕ ನಾನು ನನ್ನ ದಿನನಿತ್ಯ ವರ್ಕೌಟ್ ಮಾಡಿದ್ದೇನೆ. ಹೀಗಾದ್ರೆ ನಾನು ಹೇಳುದಷ್ಟೇ, ಅಭ್ಯಾಸವನ್ನು ನಾವು ನಿಲ್ಲಿಸಬಾರ್ದು, ಡೈಲಿ ಪ್ರಾಕ್ಟೀಸ್ ಅಂತ ಇರಬೇಕು. ಮತ್ತೆ ಆಹಾರದಲ್ಲಿ ನಾವು ಏನು ಫುಡ್ ತಗೊಳ್ತೇವೆ ಅದರಲ್ಲಿ ಒಂದು ಮಿತ ಇರಬೇಕು. ಜಾಸ್ತಿ ಎಣ್ಣೆ ಅಂಶದ ಇಂಥದ್ದೆಲ್ಲ ತಗೊಳ್ಬಾರ್ದು. ಆನಂತರ ಈ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಿದ್ದೆ ಇದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಅದರಲ್ಲಿ ಕೂಡ ಎಲ್ಲ ಕ್ರೀಡೆಗಳಲ್ಲಿ ಕೂಡ ಇದು ಇದೆ. ಬಟ್ ನಮ್ಮ ಬಾಡಿ ಬಿಲ್ಡಿಂಗ್ ಅಂದ್ರೆ ಒಂದು ಟಾಪ್ ಟು ಬಾಟಮ್ ನಾವು ಡೆವಲಪ್ಮೆಂಟ್ ಮಾಡ್ಬೇಕು. ಒಂದೊಂದು ಕ್ರೀಡೆಯಲ್ಲಿ ಒಂದೇ ಪಾರ್ಟ್ ಅನ್ನು ಇದು ಮಾಡ್ಲಿಕ್ಕೆ ಇರ್ತದೆ. ಈಗ ಒಂದು ಅಥ್ಲೆಟ್ ಆದ್ರೆ ಅವ್ರಿಗೆ ಸ್ಪೀಡ್ ಹೇಗೆ ಮಾಡೋದು, ಮತ್ತೆ ಅವರು ಗ್ರೌಂಡ್ ವರ್ಕೌಟ್ ಅಲ್ಲಿ ಏನ್ ಮಾಡ್ಬೇಕಂತ. ನಮ್ಮಲ್ಲಿ ಏನಂದ್ರೆ ಟಾಪ್ ಟು ಬಾಟಮ್ ನಾವು ಮಸಲ್ಸ್ ಅನ್ನು ಡೆವಲಪ್ಮೆಂಟ್ ಮಾಡ್ಬೇಕು. ನಾವು ಒಂದು ಕಡೆ ಮಸಲ್ಸ್ ಸ್ವಲ್ಪ ವೀಕ್ ಆದ್ರೆ ಆ ಬಾಡಿ ಸ್ಟ್ರೆಚ್ ಅಲ್ಲಿ ಏನೋ ನ್ಯೂನ್ಯತೆ ಕಂಡು ಬರ್ತದೆ. ಯಾಕಂದ್ರೆ ಆ ಪಾರ್ಟ್ ಆಗ ನಮ್ಗೆ ಮೆಡಲ್ ಬರ್ಲಿಕ್ಕೆ ಸಹಾಯವಾಗೋದಿಲ್ಲ. ಅದರಿಂದ ನಾನು ಹೇಳುದು, ಶಿಸ್ತಿನಿಂದ ಒಳ್ಳೆ ರೀತಿಯ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಳ್ಳೆ ಆಹಾರವನ್ನು ತಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಇದ್ರೆ ಈ ಕ್ರೀಡೆಯಲ್ಲಿ ಮುಂದೆ ಬರಬಹುದು ಅಂತ ನನ್ನ ಒಂದು ಈ ಕಿವಿ ಮಾತು. ರೇಮಂಡ್ ಅವರೇ, ಈಗ ಈ ಸಮಾಜ ಬಹಳಷ್ಟು ಪ್ರೋತ್ಸಾಹ ನೀಡಬೇಕಾಗ್ತದೆ ಕ್ರೀಡೆಗೆ. ಹೌದು. ಹಾಗೆ ಸಮಾಜ ಯಾವ ರೀತಿಯ ಒಂದು ಪ್ರೋತ್ಸಾಹ ಕ್ರೀಡಾಪಟುಗಳಿಗೆ ನೀಡಬೇಕು ಅಂತ ತಾವು ಬಯಸ್ತೀರಿ? ಸಮಾಜ ಅಂದ್ರೆ ಮುಖ್ಯವಾಗಿ ನಾನು ಹೇಳುದಾದ್ರೆ ಕ್ರೀಡಾಪಟುಗಳು ಸಾಧಾರಣವಾಗಿ ಈಗ ಸ್ಪೆಷಲಿ ನಾನು ಹೇಳಬೇಕಾದ್ರೆ ಈ ಐರನ್ ಗೇಮ್ ಅಲ್ಲಿ ಇರುವವರು ತುಂಬಾ ಅಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಇದ್ದವರು ಈ ಗೇಮ್ಗೆ ಬರುವುದಿಲ್ಲ. ಅವ್ರು ಆಯ್ಕೆ ಮಾಡಿಕೊಳ್ಳೋ ಗೇಮ್ ಬೇರೆ ಇರ್ತದೆ. ಕ್ರಿಕೆಟ್ ಹೋಗ್ತಾರೆ, ಶಟ್ಲ್ ಹೋಗ್ತಾರೆ, ಟೆನ್ನಿಸ್ ಹೋಗ್ತಾರೆ, ಈ ತರ ಬೇರೆ ಬೇರೆ ಇದೆ. ಬಟ್ ನಮ್ಮ ಐರನ್ ಗೇಮ್ಗೆ ಬರುವಾಗ ಪವರ್ ಲಿಫ್ಟಿಂಗ್, ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್ ಬರುವಾಗ ತುಂಬಾ ಅತಿ ಬಡವರೆಲ್ಲ ಇರ್ತಾರೆ. ಅವರಿಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇರುತ್ತೆ. ಅವರ ದಿನನಿತ್ಯದ ಆಹಾರ ತಗೊಳ್ಲಿಕ್ಕೆನೆ ಅವರ ಹತ್ರ ದುಡ್ಡು ಇರಲ್ಲ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಅವರನ್ನು ಸ್ಪಾನ್ಸರ್ ಆಗಿ ತಕೊಂಡು ಅಥವಾ ಸರ್ಕಾರದವರು ಕೂಡ ಅವರಿಗೆ ಏನೋ ಒಂದು ಸ್ವಲ್ಪ ಅವರಿಗೆ ಸಹಾಯ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಒಂದು ಸ್ವಲ್ಪ ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಸಮಾಜದ ಜೊತೆ ಅಂದ್ರೆ ಉದ್ಯಮಿಗಳಿದ್ದಾರೆ, ನಾನಾ ರೀತಿಯ ಸಂಘ ಸಂಸ್ಥೆಗಳಿದ್ದಾವೆ, ಇಲ್ಲಂತಿಲ್ಲ, ಈಗ ಸಹ ಮಾಡ್ತಾ ಇದ್ದಾರೆ. ಈಗ ಆಳ್ವಾಸ್ ಎಜುಕೇಶನ್ ಅವರು ಹೇಳುದು, ಅವರು ಎಷ್ಟೋ ಮಕ್ಕಳನ್ನಲ್ಲಿ ಅವರು ಒಂದು ಸ್ಪೋರ್ಟ್ಸ್ಗೆ ಅವರನ್ನು ಸೇರಿಸ್ಕೊಂಡು ಅವರು ಬೇಕಾದ ಸವಲತ್ತು ಕೊಡ್ತಾರೆ, ವಿದ್ಯಾಭ್ಯಾಸ ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಉಳಿದ ಸಂಘ ಸಂಸ್ಥೆಗಳು ಕೂಡ ಇದ್ದೆ, ಅವರು ಸ್ವಲ್ಪ ಮುಂದೆ ಬಂದು ಅವರನ್ನು ಗುರುತಿಸ್ಬೇಕು. ಯಾವ ಮಕ್ಕಳು ಏನಿದ್ದಾರೆ ಈ ಐರನ್ ಗೇಮ್ ಇಲ್ಲ ಅಥವಾ ಯಾವುದೇ ಇರ್ಲಿ, ಇವನ್ ಬೇರೆ ಸ್ಪೋರ್ಟ್ಸ್ ಕೂಡ ಇದೆ, ಅವರನ್ನು ಒಂದು ಕ್ರೀಡಾಪಟು ಇವನಿಂದ ಏನಾದ್ರು ಒಂದು ಸಾಧನೆ ಮಾಡಿಸ್ಬೇಕು, ಅಥವಾ ಇವನ್ ಮಾಡ್ತಾನೆ, ಅಥವಾ ಇವಳು ಮಾಡ್ತಾಳೆ, ನಮ್ಮ ದೇಶಕ್ಕೊಂದು ಮೆಡಲ್ ತರ್ತಾಳೆ ಅಂತ ಭಾವನೆ ಅವಳಲ್ಲಿ ಮೂಡಿಸ್ಕೊಂಡು ಬಂದ್ರೆ ಖಂಡಿತವಾಗಿ ಸಮಾಜದಲ್ಲಿ ಕೂಡ ಅವರಿಗೊಂದು ಸ್ಥಾನಮಾನ ಸಿಗತ್ತೆ. ಈ ಸಮಾಜದ ಹೊಣೆ ಕೂಡ ಇದೆ ಇದರಲ್ಲಿ. ಹಾಗೇನೆ ಸರ್ಕಾರದವರು ಕೂಡ ಅದಕ್ಕೆ ಬೆನ್ನೆಲುಬು ನಿಲ್ಬೇಕು. ಮುಂಚೆ ಅಂದ್ರೆ ನಮ್ಗೆ ಎಲ್ಲ ರಾಷ್ಟ್ರೀಯತೆ ಬ್ಯಾಂಕ್ ಅಲ್ಲಿ ಕೂಡ ಕೆಲಸಕ್ಕೆ ನಮ್ಗೆ ಇದಿತ್ತು. ಇವಾಗ ಅಂತದೆಲ್ಲ ಕೆಲವೆಲ್ಲ ಕಡೆ ಸಿಗುದಿಲ್ಲ.
ರೈಲ್ವೇಸ್ ಅಲ್ಲಿ ಇತ್ತು ಅಂದ್ರೆ. ಈಗ ರೈಲ್ವೇಸ್ ಅಲ್ಲಿ ಇರಬಹುದು ಅಂತ ಗೊತ್ತಿಲ್ಲ, ಬಟ್ ಕೆಲವು ಕಡೆ ನಾವು ಅದೊಂದು ನೌಕರಿ ಸಿಗುದು ಅಂತ ಅವ್ರಿಗೆ ಕೂಡ ಇಲ್ಲ. ಪಾಪ ಅವರನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಅವರು ಸ್ವಲ್ಪ ಅರ್ಧದಲ್ಲಿ ಮತ್ತೆ ಅವರನ್ನು ಮೊಟಕುಗೊಳಿಸಿ ಅಲ್ಲಿ ಸುಮ್ಮನಾಗ್ತಾರೆ. ಅಂತ ರೀತಿ ಆಗ್ಬಾರ್ದು. ಸಮಾಜದ ಹೊಣೆ ಕೂಡ ಇದೆ ಒಂದು ಕ್ರೀಡಾಪಟುವನ್ನು ಬೆಳೆಸುವುದು. ಅದೇ ಸಮಾಜದ ಪ್ರೋತ್ಸಾಹ ಬಹಳ ಮುಖ್ಯ ನಮ್ಮ ಕ್ರೀಡಾಪಟುಗಳಿಗೆ. ಯಾಕಂದ್ರೆ ಇವಾಗ ಸ್ಪಾನ್ಸರ್ಶಿಪ್ ಎಲ್ಲ ಇಲ್ಲದಿದ್ರೆ ನಾವು ಯಾವುದೇ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡೋದು ಕೂಡ ಕಷ್ಟ ಆಗ್ತದೆ. ಹಾಗೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಕೂಡ ಬಹಳಷ್ಟು ಕಷ್ಟ ಆಗ್ತದೆ ಅಂತ ಅದೇ ನಮ್ಮ ಎಲ್ಲರ ಒಂದು ಎಕ್ಸ್ಪೀರಿಯನ್ಸ್ ಅದು. ಸೊ ಹಾಗೆ ನವೀನ್ ಅಂಬೂರಿ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ತಮ್ಮೊಂದಿಗೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಸಮಯದಲ್ಲಿ ನಮ್ಮೊಂದಿಗೆ ನಿಮ್ಮ ಅಭಿಮಾನಿಗಳು ಕೂಡ ಇದ್ದಾರೆ, ನಿಮ್ಮ ಮಿತ್ರರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಹಿರಿಯರು ಶ್ರೀಯುತ ಪ್ರೇಮನಾಥ್ ಉಳ್ಳಾಲ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ಒಂದ್ ನಿಮಿಷ ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ, ತುಂಬಾ ಸಂತೋಷ. ನಮಸ್ತೆ ಸರ್. ರೇಮಂಡ್, ನಮಸ್ತೆ. ನಮಸ್ತೆ. ಸಮಯದ ಮೇಲೆ ನಾವು ಮೀಟ್ ಮಾಡ್ತಾ ಇದ್ದೇವೆ. ಹೌದು ಹೌದು. ಆದ್ರಿಂದಾಗಿ ನಿಮ್ಮಿಂದಾಗಿ ನಮ್ಮ ಈ ಕರಾವಳಿ ಕರ್ನಾಟಕದ ಯುವ ಜನತೆ ಒಂಥರ ರೋಮಾಂಚನಗೊಂಡಿದ್ದು 1990ರಲ್ಲಿ. ನೀವೊಂದು ಮಿಸ್ಟರ್ ವರ್ಲ್ಡ್ ಅಂತ ಒಂದು ಪ್ರಶಸ್ತಿ ಪಡ್ಕೊಂಡು ಬಂದ್ರಲ್ಲ, ಅದು ನಿಜವಾಗ್ಲೂ ನಮ್ಮ ಒಂದು ಈ ಕರಾವಳಿ ಕರ್ನಾಟಕದ ಒಂದು ಬಾಡಿ ಬಿಲ್ಡಿಂಗ್ ಚರಿತ್ರೆಯನ್ನೇ ಒಂದು ಚೇಂಜ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಆವಾಗ ಒಂದು ನಿಮ್ಮ ಮೇಲೆ ಎಷ್ಟೊಂದು ಕ್ರೇಜ್ ಇತ್ತಂತ ಹೇಳಿದ್ರೆ ಜನಗಳಿಗೆ, ಯುವಕರಿಗೆ. ರೇಮಂಡ್ ಡಿಸೋಜ ಅಂದ್ರೆ ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ವರ್ಲ್ಡ್ ಅಂದ್ರೆ ರೇಮಂಡ್ ಡಿಸೋಜ, ಆ ರೀತಿ. ಯಾಕಂದ್ರೆ ನಿಮ್ಗೆ ಅದೊಂದು ನಿಕ್ ನೇಮ್ ಬಂದ್ಬಿಡ್ತು. ಯಾಕಂದ್ರೆ ಅದೊಂದು ನಿಮ್ಮ ಈ ಕಾಂಪಿಟೇಷನ್ ನಿಮ್ಮ ಇಡೀ ಒಂದು ನಿಮ್ಮ ವ್ಯಕ್ತಿತ್ವವನ್ನೇ ನಿಮ್ಮ ಚೇಂಜ್ ಮಾಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಿಮ್ ಜೊತೆ ನಾನು ಬಹಳಷ್ಟು ಸಾರಿ ಸ್ಪರ್ಧೆಗಳಲ್ಲಿ ಕೂಡ ನಿಮ್ ಜೊತೆ ಬಂದಿದ್ದೇನೆ. ನಿಮ್ಗೆ ಸ್ವಲ್ಪ ಹೆಲ್ಪ್ ಟೈಪ್ ಕೂಡ ಮಾಡಿದ್ದೇನೆ. ಯಾಕಂದ್ರೆ ನಾವು ಎಲ್ಲ ಕೆಲವೊಂದು ಚಿಕ್ಕಮಂಗ್ಳೂರಲ್ಲಿ ಹೋದಾಗ ನನ್ಗೊಂದು ನೆನಪು ಇವಾಗ್ಲಿದೆ. ಯಾಕಂತ ಹೇಳಿದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಆ ಪೊಲೀಸರಿಂದಲೂ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಪರಿಸ್ಥಿತಿ ಬಂದಿತ್ತು ಆ ಚಿಕ್ಕಮಂಗ್ಳೂರಲ್ಲಿ. ಯಾಕಂದ್ರೆ ನಿಮ್ಮ ಬಗ್ಗೆ ಇದ್ದಂತ ಅದೊಂದು ಕ್ರೀಡಾ ಸ್ಫೂರ್ತಿ. ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಅವಾಗ ರೇಮಂಡ್ ಅಂದ್ರೆ ಬಾಡಿ ಬಿಲ್ಡಿಂಗ್. ಅದರಿಂದಾಗಿ ಅದೊಂದು ತುಂಬಾ ಯುವಕರಿಗೆ ನೀವೊಂದು ಆದರ್ಶ ಇದ್ರಿ. ಅದಾದ ನಂತರ 90ರ ನಂತರ ಅದು ಹೇಳುದ್ ಬೇಡ. ಯಾಕಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ನೀವು ಏನೆಲ್ಲ ಸಾಧನೆ ಮಾಡ್ಬೇಕು ಅದನ್ನೆಲ್ಲ ಸಾಧನೆ ಮಾಡಿದಿರಿ. ಆಕ್ಚುಲಿ ಇದರಲ್ಲಿ ನಿಮ್ಮಷ್ಟು ಬಾಡಿ ಬಿಲ್ಡಿಂಗ್ ಅಲ್ಲಿ ಸಾಧನೆ ಮಾಡಿದವರು ನಮ್ಮ ರಾಜ್ಯದಲ್ಲಂತೂ ಯಾರಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸ್ಟೇಜ್, ಡಿಸ್ಟಿಕ್ ಇಂದ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಯಾವ ಪ್ರಶಸ್ತಿಯನ್ನು ಗಳಿಸದೆ ಬಿಟ್ಟವರಲ್ಲ, ಎಲ್ಲ ಪ್ರಶಸ್ತಿಯನ್ನು ಗಳಿಸಿದವರು. ಆದ್ರಿಂದಾಗಿ ನಿಮ್ಮ ಈ ಸಾಧನೆ ಅದೊಂದು ಸಾಮಾನ್ಯ ಜನರು ಮಾಡುವಂತ ಸಾಧನೆ ಅಲ್ಲ. ಯಾಕಂತ ಹೇಳಿದ್ರೆ ನೀವು ಮೂಲತಃ ಇವಾಗ ಒಂದು ರೈತರ ಕುಟುಂಬದಲ್ಲಿ ಬಂದಿದ್ರಿಂದಾಗಿ ನಿಮ್ಮ ಆ ಒಂದು ದೇಹದಾಢ್ಯ ಕೂಡ ಉಂಟಲ್ಲ, ನಿಮ್ಮ ದೇಹದಾಢ್ಯ ಸ್ಪರ್ಧೆಗೆ ಒಂದು ಅನುಗುಣವಾಗೇ ಇತ್ತು. ಅದರಲ್ಲಿ ನಿಮ್ಮ ಒಂದು ಪರಿಶ್ರಮ, ನೀವು ಪರಿಶ್ರಮ ಕೂಡ ಅಷ್ಟೇ ಮಾಡಿದಿರಿ. ಯಾಕಂತ ಹೇಳಿದ್ರೆ ಬರೇ ಒಂದು ದೇಹದಾಢ್ಯ ಇಟ್ಕೊಂಡು ಬಂದ ಕೂಡಲೇ ಅವನು ಬಾಡಿ ಬಿಲ್ಡಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ಅದರನ್ನ ಪರಿಶ್ರಮ ಪಟ್ಟು ಅದ್ರ ಒಂದೊಂದು ಚಾಲೆಂಜ್ ಆಗಿ ತಗೊಂಡ್ರೆ ಮಾತ್ರ ಅದನ್ನು ಆ ಒಂದು ಸಾಧನೆ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ಗೆ ನೀವು ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿಲ್ಲ, ನೀವು ಫಸ್ಟ್ ಬಂದಿದ್ದು ಜಿಲ್ಲಾ ಪ್ರಶಸ್ತಿ, ಆಮೇಲೆ ರಾಜ್ಯ, ಆಮೇಲೆ ರಾಷ್ಟ್ರ, ಆಮೇಲೆ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಅದರಿಂದಾಗಿ ನಿಮ್ಮ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ನಿಜವಾಗ್ಲೂ ನೀವು ತುಂಬಾ ಕಷ್ಟಪಟ್ಟಿದ್ದೀರಿ. ನಿಜವಾಗ್ಲೂ ನಿಮ್ಗೆ ಆ ದೇವರ ಆಯುರ್ವರ್ಗ ದೀರ್ಘಾಯುಷ್ಯವನ್ನು ಕೊಟ್ಟು ಸದಾ ನಿಮ್ಮನ್ನು ಹರ್ಷ ಇರ್ಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಶ್ರೀಯುತ ಪ್ರೇಮನಾಥ್ ಉಳ್ಳಾಲ್ ಅವರೇ. ಸೊ ಈಗ ನಮ್ ಜೊತೆ ತಾರನಾಥ್ ಶೆಟ್ಟಿ ಅವರು ಇದ್ದಾರೆ. ತಾರನಾಥ್ ಶೆಟ್ಟಿ ಅವರು ನಮ್ಮ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು. ಅವರು ಸಹ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲೇ ಸೇವೆ ಸಲ್ಲಿಸಿದವರು, ರೇಮಂಡ್ ಡಿಸೋಜರ್ ಅವರ ಜೊತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು. ಅವರು ಈ ಸಂದರ್ಭದಲ್ಲಿ ನಮ್ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ತಾರನಾಥ್ ಅವರೇ, ಕೇಳ್ತಾ ಇದೆಯಾ? ತಾವು ಮೊಬೈಲ್ ಅನ್ಮ್ಯೂಟ್ ಮಾಡ್ಬೇಕಾಗ್ತದೆ. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್.
ನಿತಿನ್, ಹಲೋ. ಕಿಶೋರ್ ಸರ್, ನಾನು ಮಾತಾಡ್ತೇನೆ. ಯಾ, ಕಿಶೋರ್. ಜಸ್ಟ್ 1 minute. ಎಸ್ ರೈಮಂಡ್. ಎಸ್ ತುಂಬಾ ವರ್ಷದ ನಂತರ ನಾನು ನಿಮ್ಮನೆಗೆ ನೋಡ್ತಾ ಇದ್ದೇನೆ. ನೀವು ಪಟ್ಟ ಕಠಿಣ ಶ್ರಮ ಮತ್ತೆ ಶಿಸ್ತು ಮತ್ತೆ ನಿಮ್ಮ ನಿಯಮಿತ ಕಾಲ ಮತ್ತೆ ಊಟದ ಬಗ್ಗೆ ನಾನು ಚೆನ್ನಾಗಿ ಬಲ್ಲೆ. 87ರಲ್ಲಿ ತಮಗೆ ಕಾರ್ಪೊರೇಷನ್ ಬ್ಯಾಂಕಿಗೆ ಹೋಗ್ಲಿಕ್ಕೆ ನಾವು ಪುತ್ತೂರಿನಲ್ಲಿ ಫಿಲೋಮಿನಾ ಕಾಲೇಜಲ್ಲಿ ನಿಮಗೆ ವಿತ್ತ ಸಚಿವರ ಅಡ್ಡ ಕಟ್ಟಿ ನಿಮಗೆ ಕೆಲಸ ಕೊಡ್ಬೇಕು, ನಿಮಗೆ 3 ಇಂಕ್ರಿಮೆಂಟ್ ಕೊಡ್ಬೇಕು ಅಂತ ನಾವು ಗಲಾಟೆ ಮಾಡಿದ್ದೇವೆ. ಮತ್ತೆ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಹಿಂದೆ ಬೆನ್ನೆಲುಬಾಗಿ ನಿಮ್ಮನ್ನು ಮುಂದೆ ಕಳಿಸಿದ್ದೇವೆ. ಮತ್ತೆ ಅಂತ ಗೌರವವನ್ನು ನೀವು ನಮಗೆ ತಂದಿದ್ದೀರಿ. ಇದು ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಥ್ಯಾಂಕ್ ಯು ನಿಮ್ಮ ಒಳ್ಳೆ ಗುಣಕ್ಕೆ. ಎಸ್ ರೈಮಂಡ್. ಸಾರನಾಥ್ ಶೆಟ್ಟಿ ಅವರೇ, ತಾವು ಈಗ ಮಾತಾಡ್ಬೋದು. ಹಲೋ, ಸಾರನಾಥ್ ಶೆಟ್ಟಿ ಅವರೇ ಮಾತಾಡಿ ಸರ್. ಹೇಳಿ ಸರ್. ರೈಮಂಡ್ ಮತ್ತು ನಾವು ಸಾಧಾರಣ ಬ್ಯಾಂಕಿನಲ್ಲಿ 36 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ಸಾಧಾರಣ ಕಾಂಪಿಟಿಷನ್ 10-15 ವರ್ಷ ನಮ್ಮ ಇಂಟರ್ ಬ್ಯಾಂಕ್ ಎಲ್ಲ ಒಟ್ಟಿಗೆ ಕಾಂಪಿಟಿಷನ್ ಮಾಡಿದವರು. ಅವರೊಬ್ಬ ಅದ್ಭುತ ಬಾಡಿ ಬಿಲ್ಡರ್ ಅಂತ ಹೇಳ್ಬೋದು. ಅವರು ತಮ್ಮ ಒಂದು ಪ್ರಾಕ್ಟೀಸಿಗೆ ಸೆಷನ್ ಅಲ್ಲಿ ಅವರು ಕಾಂಪಿಟಿಷನ್ ನ ಒಂದು ವಾರ ಮೊದಲೇ ತಮ್ಮ ಎಕ್ಸಸೈಸ್ ಅನ್ನು ನಮ್ಮ ಇದರಲ್ಲಿ ಮಾಡಿಸಿಕೊಂಡು ನಮ್ಮಲ್ಲಿ ಸ್ವಲ್ಪ ಬಾಡಿ ಬಿಲ್ಡಿಂಗ್ ಗೊತ್ತಿದ್ದವರು ಜಯಕರ್ ಅಂತೆಲ್ಲ ಇದ್ರು. ಅವರು ಮೇನ್ ಮಾಸ್ಟರ್ ಅದರೊಟ್ಟಿಗೆ ಸರಿಯಾಯ್ತು ಅಂತ ಅವರನ್ನು 1 ಸಲ ಅಲ್ಲ 10 ಸಲ ರಿಪೀಟ್ ಮೆಡಿಟೇಷನ್ ಮಾಡಿ ಅದು ಸರಿಯಾಗಿದೆ ಅಂತ ಸ್ಯಾಟಿಸ್ಫೈ ಆದ್ಮೇಲೆ ಅವರ ವರ್ಕೌಟ್ ಅವರು ಕ್ಲೋಸ್ ಮಾಡೋದು ಆ ದಿವಸದ. ಹಾಗೆ ಅವರು ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ಮತ್ತೆ ಜನ ಕೂಡ ಏನು ಅವರು ನಾನೊಬ್ಬ ಇಂಟರ್ನ್ಯಾಷನಲ್ ಅಥ್ಲೀಟ್, ನಾನು ಹಾಗೆ ಹೀಗೆ ನಾನು ಬೇರೆಯವರಿಗೆ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಡ್ಬೇಕು ಅಂತದ್ದು ಮನೋಭಾವ ಅವರಿಗೆ ಬರಲೇ ಇಲ್ಲ. ನಾವು ಅವರ ಹತ್ರ ಯಾವಾಗ 84ರಲ್ಲಿ ಬ್ಯಾಂಕಿಗೆ ನಾವು ಮತ್ತು ಅವರು ಒಟ್ಟಿಗೆ ಜಾಯ್ನ್ ಆಗುತ್ತೆ ಕೋಟ್ಕೋಟದಲ್ಲಿ. ನಾವು ಜಾಯ್ನ್ ಆದಾಗ ಹೇಗೆ ಇದ್ದೇವ ಇವನ್ ಸ್ಟಿಲ್ ನಾವು ಅದೇ ರೆಸ್ಪೆಕ್ಟ್ ಅಲ್ಲಿ ಇದ್ದೇವೆ. ಮತ್ತೆ ಒಂದು ಹೇಳುದಾದ್ರೆ ಅವರು 90ರ ಪ್ರೇಮನಾಥ್ ಉಳ್ಳಾಲ್ ಹೇಳಿದಾಗೆ 90ರ ದಶಕದಲ್ಲಿ ಜನ ಮನೆ ಮಾತಾಗಿದ್ರು. ಎಲ್ಲರೂ ರೈಮಂಡ್ ಅಂತ ಹೋದ ಕೂಡಲೇ ದಾರಿಯಲ್ಲಿ ನಮ್ಗೆ ಕೂಡ ಹೋಗ್ಲಿಕ್ಕೆ ಆಗ್ತದೆ. ಇವರೊಟ್ಟಿಗೆ ಹೋದ್ರೆ ಎಲ್ಲ ಬಂದು ಕರೆದು ಮಾತಾಡುವರು, ಆಟೋಗ್ರಫಿ ಇಟ್ಕೊಂಡು ಮಾತಾಡುವರು. ಹೀಗೆ ಒಂದು ಇನ್ಸ್ಟೆನ್ಸ್ ಆಯ್ತು ನಮಗೆ. ನಾವು ತಿರುಪತಿಗೆ ಹೋಗಿದ್ದೇವೆ ಒಂದು 4-5 ಜನ. ಅಲ್ಲಿ ಹೋಗಿ ವಾಪಸ್ ಬರುವಾಗ ನಾವು ಕೈ ಮುಗಿ ಪ್ರಾರ್ಥನೆ ಮಾಡಿ ಪದ್ಮಾವತಿ ಹೊರಗೆ ಬಂದಿದ್ದೇವೆ. ರೈಮಂಡ್ ಕಾಣ್ತಾ ಇಲ್ಲ. ನೋಡುವ ಮತ್ತೆ ಬಂದ ಅವರಿಗೆ ಅಲ್ಲಿ ಇವರು ಯಾರು ಪೂಜೆ ಮಾಡೋ ಭಟ್ರು ಅವರನ್ನು ಕೈ ಹಿಡಿದು ಕರೆಸಿ ಪೊಲೀಸ್ ಸ್ಟೋರಿಯಲ್ಲಿ ಆಕ್ಟ್ ಮಾಡಿದವಲ್ಲ ಅಂತ ಹೇಳಿ ಅವರಿಗೆ ತಲೆಗೆ ನಮ್ಮ ಯಾವ ಕಿರೀಟವನ್ನು ಇಟ್ಟು ಅವನಿಗೆ ಸ್ಪೆಷಲ್ ಪೂಜೆ ಕೊಟ್ಟು ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಹೌದೊಂದು 5 ನಿಮಿಷ ನಿಲ್ಲಿಸಿದ್ದಾರೆ ನನ್ನಲ್ಲಿ ದೇವರ ಇದರಲ್ಲಿ. ಹೀಗೆ ರೈಮಂಡ್ ಆ ಟೈಮಲ್ಲಿ ಒಂದು ಬದಿಯಲ್ಲಿ ಬಾಡಿ ಬಿಲ್ಡರ್, ಒಂದು ಬದಿಯಲ್ಲಿ ಫಿಲ್ಮ್ ಆಕ್ಟರ್ ಅಂತ ಹೇಳಿ ಇವನ್ ವಾಪಸ್ ಬರುವಾಗ ಕೂಡ ದಾರಿಯಲ್ಲಿ ಕೂಡ ಇವರು ಎಲ್ಲ ಸೈಡ್ ಅಲ್ಲಿ ನಿಂತು ಒಳಗಿಂದ ನಿಂತು ನೋಡುವವರೇ. ಹಾಗೆ ರೈಮಂಡ್ ಅವರ ಜೊತೆಗೆ ನಮ್ಮೊಂದು ಕಳೆದ ಟೈಮ್ ಬಹಳ ಒಂದು ಸ್ಫೂರ್ತಿದಾಯಕ. ಹಾಗೂ ಅವರೊಬ್ಬ ಆದರ್ಶ ಕ್ರೀಡಾಪಟು ಅಂತ ಹೇಳ್ಬೋದು. ಅವರು ಕೃಷಿಕ ಕುಟುಂಬದಿಂದ, ಸ್ವಲ್ಪ ಸಣ್ಣ ಕೃಷಿಕ ಕುಟುಂಬದಿಂದ ಬಂದವರು. ಅವರ ಫ್ಯಾಮಿಲಿಯನ್ನ, ಅವರ ಸಹೋದರರನ್ನು ಅವರಿಗೆ ದೊಡ್ಡ ತಂದೆಗೆ ಅವರ 12 ಜನ ಸಹೋದರಿರೋರು ಎಲ್ಲರನ್ನ ಅವರ ಆ ಕಷ್ಟದಲ್ಲಿ ಕೂಡ ಒಳ್ಳೆ ಅವರ ಯಾವ್ದು ಪಾತ್ರದಲ್ಲಿ ಇವರು ಅವರನ್ನು ಮೇಲೆ ತರುವ ಪಾತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ರೈಮಂಡ್ ಅವರ ಇನ್ನು ಮುಂದೆ ಅವರು ಈಗ ಕೂಡ ಒಳ್ಳೆಯ ಒಂದು ಜಿಮ್ ಅನ್ನು ಇಟ್ಕೊಂಡು ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಅವರ ಮಕ್ಕಳು ಕೂಡ ಒಳ್ಳೆಯ ಯಾವುದು ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ. ಇಷ್ಟು ಹೇಳಿ ಅವರಿಗೆ ಶುಭವನ್ನು ಕೋರುತ್ತಾ ಮತ್ತೆ ನನಗೆ ಒಂದು ಆಸ್ಪದವನ್ನು ಕೊಟ್ಟ ಯೂನಿವರ್ಸಿಟಿ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಧನ್ಯವಾದಗಳು ಸಾರನಾಥ್ ಶೆಟ್ಟಿ ಅವರೇ. ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ರೈತರ ಮಕ್ಕಳಾಗಿ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಫಿಲ್ಮ್ ಸ್ಟಾರ್ ಆಗಿ ಕೂಡ ಇದ್ದಾರೆ. ಈಗಲೂ ಕೂಡ ಮಕ್ಕಳು ಎಲ್ಲಿ ನೋಡಿದ್ರು ಕೂಡ ಅವರ ಫೈಟಿಂಗ್ ಎಲ್ಲ ನೋಡ್ತಾ ಇರ್ತಾರೆ. ಫೈಟಿಂಗ್ ಮಾಡೋ ಅವರ ಫೈಟಿಂಗ್ ಸ್ಟೈಲ್ ಎಲ್ಲ ನೋಡಿ
ಬಾಡಿ ಬಿಲ್ಡರ್ಸ್ ಗೆ ಕೂಡ ಈಗ ಫಿಲ್ಮ್ ಡಿವಿಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಅವಕಾಶ ಕೂಡ ಸಿಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲ, ಮುಂಚೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಅದು ಒಂದರ ಬೇರೆನೆ ತರ ಇತ್ತು. ಅಂದ್ರೆ ಒಂದು ಫಿಲ್ಮ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಾಡಿ ಬಿಲ್ಡರ್ ಆದ್ರೆ ಅದನ್ನ ಅವರನ್ನು ವಿಲನ್ ಆಗಿ ಯೂಸ್ ಮಾಡ್ತಾ ಇದ್ರು. ಬಟ್ ಆ ನಂತರ ಕ್ರಮೇಣ ಏನಂದ್ರೆ ದೇಹದಾಢ್ಯ ಅಂದ್ರೆ ಒಂದು ಬಾಡಿ ಬಿಲ್ಡಿಂಗ್ ಫಿಸಿಕ್ಗೆ ಸ್ವಲ್ಪ ವ್ಯಾಲ್ಯೂ ಬಂದ ನಂತರ ಈಗಿನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ನೀವು ಎಲ್ಲರೂ ಕೂಡ ಫಿಸಿಕಲಿ ಫಿಟ್ ಇದ್ರೆ ಮಾತ್ರ ಅವರನ್ನು ತಕೊಳ್ತಾ ಇದ್ರು. ಮುಂಚೆ ಆತರ ಇರ್ಲಿಲ್ಲ. ಮುಂಚೆ ಏನಾದ್ರೂ ಒಂದು ಫಿಸಿಕಲ್ ಫಿಟ್ ಇದ್ದವರಂದ್ರೆ ಅವರು ವಿಲನ್ ಅಂತ ಗ್ಯಾರಂಟಿ ಇತ್ತು. ಇವಾಗ ವಿಲನ್ಗೆ ಬೇರೆ ಇದ್ದಾರೆ, ಬಟ್ ಫಿಸಿಕಲ್ ಇದ್ದವರು ಇಲ್ಲ ಹೀರೋ ಆಗಿದ್ದಾರೆ. ಸೊ ಅದಕ್ಕೆ ಒಂದು ಬಾಡಿ ಬಿಲ್ಡಿಂಗ್ ಒಂದು ನಮ್ದು ಒಂದು ಫಿಲ್ಮ್ ಅಲ್ಲಿ ಬಂದ ನಮ್ಗೆ ಸಹ ಒಂದು ಒಳ್ಳೆದಾಯ್ತು, ಮತ್ತೆ ಎಲ್ಲ ಒಂದು ಜನರಿಗೆ ಸಹ ಒಂದು ನೋಡುವಂತ ಒಂದು ಅವಕಾಶ ಸಿಕ್ತು. ಹಾಗೆ ರೇಮಂಡ್ ಅವರೇ, ತಮ್ಮ ಅಭಿಮಾನಿ ಒಬ್ರು ಇದ್ದಾರೆ, ನಿಮ್ಮನ್ನು ನೋಡಿ ಬಹಳಷ್ಟು ಪ್ರೋತ್ಸಾಹಗೊಂಡವರು. ಉಡುಪಿಯಲ್ಲಿ ಜಿಮ್ ಎಲ್ಲ ಮಾಡಿ ಜಿಮ್ ನಡೆಸ್ತಾ ಇದ್ದಾರೆ. ಬಹಳಷ್ಟು ಮಕ್ಕಳಿಗೆ ತರಬೇತಿ ನೀಡಿದ್ದಾರೆ. ಅವರ ಅಂಡರ್ ಟ್ರೈನ್ ಆದವರು ಕೂಡ ಬಹಳಷ್ಟು ರಾಜ್ಯ ಪ್ರಶಸ್ತಿಗಳನ್ನೆಲ್ಲ ಪಡೆದವರಿದ್ದಾರೆ, ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅವರು ಶ್ರೀಯುತ ಕೋಟೆಯನವರು. ಅವರು ಈಗ ಸಂದರ್ಭದಲ್ಲಿ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ನಮಸ್ತೆ ರೇವಂತ್ ಸರ್ ಹಾಗೂ ಪ್ರೇಮತುಲ್ಲಾಲ್ ಸರ್. ಹಲೋ, ಕೇಳ್ತಾ ಇದೆ, ಮಾತಾಡಿ. ಸರ್, ನಾವು ಈಗ ಸ್ಪೆಷಲ್ ಆಗಿ ಈಗ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಎಲ್ಲ ಮಾಡ್ತಾ ಇದ್ದೇವೆ. ಮುಂಚೆ ನಮ್ಗೆ ರೇಮಂಡ್ ಸರ್ ಬಾಡಿ ಬಿಲ್ಡಿಂಗ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿಲ್ಲ. ಲಾಸ್ಟ್ ಟೈಮ್ ರೇಮಂಡ್ ಸರ್ ಅವರು ಮಲ್ಪೆಯಲ್ಲಿ ಒಂದು ಗೆಸ್ಟ್ ಬೋಸ್ ಆಗಿ ಬಂದಿದ್ರು. ಅವರು ಒಂದು ಈ ಕೋಚಿಂಗ್ ಎಲ್ಲ ನೋಡಿ ನಮ್ಗೆ ಸಹ ಅನಿಸಿತು, ಇವರಾಗಿ ಒಂದು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ಈ ಕ್ಷೇತ್ರದಲ್ಲಿ ಸ್ವಲ್ಪ ಹೆಸರು ಮಾಡ್ಬೇಕಂತ ಅನಿಸಿ ನಾವು ಈ ಬಾಡಿ ಬಿಲ್ಡಿಂಗ್ ಅನ್ನು ಆಯ್ಕೆ ಮಾಡಿ ಕೆಲವೊಂದು ಪ್ರಶಸ್ತಿಯನ್ನು ಗಳಿಸಿದ್ದೇವೆ. ಹಾಗೆ ರೇಮಂಡ್ ಸರ್ ಇನ್ನು ನಮ್ಮ ಮುಂದಿನ ಜನರೇಷನ್ ಮಕ್ಕಳಿಗೆ ಒಂದು ಸ್ಫೂರ್ತಿಯಾಗಿ ಒಂದು ಹೆಚ್ಚಿನ ತರದ ಪ್ರಶಸ್ತಿಯನ್ನು ಗಳಿಸಲಿಕ್ಕೆ ಸಹಕರಿಸಿ ಮುಂದಿನ ಯುವಕರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಖಂಡಿತ ಖಂಡಿತ. ಧನ್ಯವಾದಗಳು. ಶುಭ ಹಾರೈಕೆಗಳು. ನಿಮ್ಮ ಜಿಮ್ಮಿಂದ ನಿಮ್ಮ ಡಿಸ್ಟಿಕ್ ಇಂದ ಹಾಗೂ ನಮ್ಮ ಕರಾವಳಿ ಪ್ರದೇಶದಿಂದ ಇನ್ನೂ ಕೂಡ ಅನೇಕ ಕ್ರೀಡಾಪಟುಗಳು ಮುಂದೆ ಬರಲಿ, ದೇಹದಾಢ್ಯ ಸ್ಪರ್ಧೆಯಲ್ಲಿ ಬೆಳಗಲಿ, ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ತರಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೋಟೆಯವರು ಕೂಡ ಒಳ್ಳೆ ಬಾಡಿ ಬಿಲ್ಡರ್, ಅವರ ಒಳ್ಳೆ ಅಥ್ಲೀಟ್. ಅವರು ಕೂಡ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಉಡುಪಿಯಲ್ಲಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಅವರ ಫ್ಯಾಮಿಲಿ. ಆಲ್ ದಿ ಬೆಸ್ಟ್ ಕೋಟ್ಯಾನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರೇಮಂಡ್ ಡಿಸೋಜರ್ ಅವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದು ಬಹಳಷ್ಟು ಕ್ರೀಡಾಪಟುಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗೆ ಕ್ರೀಡಾಪಟುವಾಗಿ ಹೇಗೆ ತಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕು, ಹಾಗೆ ಸಮಾಜ ಕ್ರೀಡೆಗೆ ಯಾವ ರೀತಿ ಸಹಕರಿಸಬೇಕು, ಇವೆಲ್ಲದರ ಬಗ್ಗೆ ನಮಗೆ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನವೀನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಪ್ರಶ್ನೆಗಳನ್ನು ಕೇಳಿ ನಮ್ಗೆಲ್ಲ ಅವರಿಂದ ಬಹಳಷ್ಟು ಮಾಹಿತಿಯನ್ನು ಸಿಗುವಂತೆ ಮಾಡಿದ್ರಿ. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಹರಿದಾಸ್ ಕುಡೂರ್ ಅವರು. ರೇಮಂಡ್ ಡಿಸೋಜರ್ ಅವರೇ, ಬಹಳ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಒಂದು ಈ ಹಂತಕ್ಕೆ ಬೆಳೆದಿದ್ದೀರಾ ನೀವು. ನಿಮ್ಮ ಮಾತಲ್ಲೇ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಬಹುಶಃ ನಮ್ಮ ಎಲ್ಲಾ ವೀಕ್ಷಕರಿಗೂ ನಿಮ್ಮ ಈ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ರೆ ಏನನ್ನು ಸಾಧಿಸಬಹುದು ಎಂಬುದನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಮಿಸ್ಟರ್ ವರ್ಲ್ಡ್ ರೇಮಂಡ್ ಡಿಸೋಜರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರೇಮಂಡ್ ಡಿಸೋಜರ್ ಅವರೇ, ಅದೇ ರೀತಿ ನಮ್ಮ ವೀಕ್ಷಕರ ಕಡೆಯಿಂದ ಒಂದು ಪ್ರಶ್ನೆ ಇದೆ ನಿಮಗೆ. ಮಿಸ್ಟರ್ ವರ್ಲ್ಡ್ ಆಗುವಾಗ್ಲೂ ನೀವು ಇದೇ ರೀತಿ ಇದ್ರು, ಈಗ್ಲೂ ಕೂಡ ಅದೇ ಫಿಟ್ನೆಸ್ ಅನ್ನ ನೀವು ಮೇಂಟೈನ್ ಮಾಡಿದ್ರಿ, ಅದು ಹೇಗೆ ಅಂತ ಹೇಳಿ? ಇಲ್ಲ, ಅದು ಏನ್ ಗೊತ್ತಾ, ಎಲ್ಲ ಅದೇ ಹೇಳ್ತಾ ಇದ್ದಾರೆ ಎಲ್ಲ.
ಬಟ್ ನನ್ನ ಮೇನ್ ಒಂದು ಹುದ್ದೆ ಇದೆ ಅಂದ್ರೆ ಅದೇ ನಾನು ಆಗ ಹೇಳಿದಲ್ಲ, ಇವಾಗ್ಲೂ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಟೈಮ್ ಸಿಕ್ಕರೆ ಖಂಡಿತ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಈಗ ಸ್ವಲ್ಪ ಆಫೀಸ್ ಕೆಲಸ ಜಾಸ್ತಿ ಇದ್ರೆ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಬಟ್ ಅಟ್ ಲೀಸ್ಟ್ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ 2.5 hours ನಾನು ಪ್ರಾಕ್ಟೀಸ್ ಮಾಡ್ಲೇಬೇಕಾಗ್ತದೆ ಒಂದು. ಮತ್ತೆ ಇನ್ನೊಂದು, ನಾನು ಸ್ವೀಟ್ ಅನ್ನು ಸ್ವಲ್ಪ ಕಮ್ಮಿ ತಿನ್ನೋದು, ಸ್ವೀಟ್ ತಿನ್ನಲ್ಲ. ಮತ್ತೆ ಎಣ್ಣೆ ಅಂಶದ ಪದಾರ್ಥಗಳನ್ನು ಮುಟ್ಟುದಿಲ್ಲ ಒಂದು. ಮತ್ತೆ ಸಾಮಾನ್ಯವಾಗಿ ನಾನು ನಿದ್ದೆಯನ್ನು ತಪ್ಪಿಸುವುದಿಲ್ಲ. ಮಿನಿಮಮ್ ಒಂದು 7 hours 8 hours ನಾನು ನಿದ್ದೆ ಮಾಡ್ಲೇಬೇಕು. ನಿದ್ದೆ ಅನ್ನೊಂದು ಮೇನ್ ಒಂದು, ಅಂದ್ರೆ ಆ ತರ ಒಂದು ಶಿಸ್ತಿನಿಂದ ಇವತ್ತು ಕೂಡ ನಾನು ಇದ್ದಿದ್ರಿಂದ ನನಗೆ ಆ ಒಂದು ಎಲ್ರು ಹೇಳ್ತಾರೆ ಇವತ್ತು ಕೂಡ ಹಾಗೆ ಇದ್ದೀರಂತ. ಇದು ಆತರ ಇರ್ಬೋದಂತ ನನ್ನ ಖಂಡಿತವಾಗ್ಲೂ ಸರ್. ನಮ್ಮ ಒಂದು ವೆಬಿನಾರ್ ಗೆ ಬಂದು ಆಗಮಿಸಿ ನಿಮ್ಮ ಒಂದು ಎಲ್ಲ ಅನುಭವಗಳಿಂದ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ಮಂಗಳೂರು ವಿಷಯ ಮತ್ತೆ ಎಲ್ಲರ ಆಶೀರ್ವಾದ ನನಗೆ ಮೇನ್. ಅಂದ್ರೆ ಇವತ್ತು ನಾನು ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು ಸಹ ಇದು ಬೆನ್ನೆಯಿಂದ ಅನೇಕ ನನ್ನ ಮಿತ್ರ, ಎಲ್ಲರ ಹೆಸರು ಹೇಳಲಿಕ್ಕೆ ಈಗ ಸ್ವಲ್ಪ ಟೈಮ್ ಕೂಡ ಇಲ್ಲ. ಬಟ್ ನನಗೆ ಗೊತ್ತು ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೇನೆ. ಮತ್ತೆ ಗುರು ಹಿರಿಯರ ಆಶೀರ್ವಾದ ಹಾಗೂ ಸಮಾಜದ ಪ್ರೋತ್ಸಾಹ, ನಮ್ಮ ಕರಾವಳಿ ಜನತೆ ಹಾಗೂ ನಮ್ಮ ರಾಜ್ಯದ ಜನತೆ ನಮಗೆ ಕೊಟ್ಟ ಪ್ರೋತ್ಸಾಹ, ಅನೇಕ ಕ್ರೀಡಾ ಸಂಘಟಕರು ಹಾಗೂ ಸ್ಪೆಷಲಿ ಆಗಿ ಹೇಳ್ಬೇಕಾದ್ರೆ ಫಿಸಿಕಲ್ ಡೈರೆಕ್ಟರ್. ನಾನು ಯಾವ್ದು ಕಾಲೇಜ್ ಮೆಟ್ಟಲತ್ತಿಲ್ಲ, ಕಾಲೇಜ್ ನಾನು ಹೋಗಿಲ್ಲ, ನಾನು ಓದದ್ದು ಇದು ಹೈಸ್ಕೂಲ್ ತನಕ ಮಾತ್ರ. ಬಟ್ ನನಗೆ ಅನೇಕ ನಮ್ಮ ಫಿಸಿಕಲ್ ಡೈರೆಕ್ಟರ್ ನನಗೆ ಪರಿಚಯದವರಿದ್ದಾರೆ. ಅವರೆಲ್ಲ ಸಹಕಾರದಿಂದ ಅವರು ಆವಾಗಲೇ ನನಗೆ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಸ್ಟೇಡಿಯಂ ಹೋದಾಗ ನಮ್ಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ಅವರ ಮಾರ್ಗದರ್ಶನದಿಂದ ಹಾಗೂ ನನ್ನ ತಂದೆ ತಾಯಿಗಳ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ. ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ ಇವತ್ತು ನನಗೆ ಇಲ್ಲಿ ಕರೆಸಿ ನನಗೆ ಇಂಥ ಸಂದರ್ಭ ಕೊಟ್ಟ ವಿಶ್ವವಿದ್ಯಾಲಯದ ಎಲ್ಲ ಈ ಒಂದು ಟೀಮಿನ ಸದಸ್ಯರಿಗೆ, ನವೀನ್ರವರಿಗೆ ಸ್ಪೆಷಲ್ ಆಗಿ ಉತ್ತಮ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಮತ್ತೆ ನನ್ನ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೇನೆ. ಮತ್ತೆ ಏನೋ ನೀವು ಫಿಸಿಕಲ್ ಡೈರೆಕ್ಟ್, ನಿಮಗೆ ಜಾಸ್ತಿ ನನಗಿಂತ ಜಾಸ್ತಿ ಗೊತ್ತಿರ್ತದೆ. ನಾವು ಕ್ರೀಡಾಪಟುಗಳಿಗಿಂತ ಜಾಸ್ತಿ ಪ್ರೋತ್ಸಾಹಕರಿಗೆ ಮತ್ತೆ ಕ್ರೀಡಾ ನಿರ್ದೇಶಕರಿಗೆ ಗೊತ್ತಿರ್ತದೆ. ಸೊ ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್, ಮತ್ತೊಮ್ಮೆ ಧನ್ಯವಾದಗಳು ನಿಮ್ಗೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದವರು ನನ್ನ ಆತ್ಮೀಯರಾದಂತ ನವೀನ್ ಚಂದ್ರ ಅಂಬೂರಿ ಅವರೇ ತಮಗೂ ಕೂಡ ಧನ್ಯವಾದಗಳು. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದೀರಿ. ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ತಮಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನ ಅರ್ಜುನ ಹಾಲಪುರ ಅವರ ಕಾರ್ಯಕ್ರಮವನ್ನ ನಮ್ಮ ಸಹೋದ್ಯೋಗಿಯಾದಂತ ಡಾಕ್ಟರ್ ರಮೇಶ್ ಎಚ್.ಎನ್ ಅವರು ನಡೆಸಿಕೊಟ್ಟಿದ್ದಾರೆ. ರಮೇಶ್ ಎಚ್.ಎನ್ ಅವರಿಗೂ ಕೂಡ ಧನ್ಯವಾದಗಳು. ನನ್ನ ಆತ್ಮೀಯ ಮಿತ್ರರಾದ ಹರೀಶ್ ರೈ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೇಮನಾಥ್ ಉಳ್ಳಾಲ್ ಸರ್, ತಾರನಾಥ್ ಶೆಟ್ಟಿ ಅವರು, ನಿತ್ಯಾನಂದ ಕೋಟ್ಯನ್ ಅವರು, ಗೋಮ್ಸ್ ಸರ್, ಪ್ರಿನ್ಸಿಪಾಲ್ ಗೋಮ್ಸ್ ಸರ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜು ದೈಹಿಕ ಶಿಕ್ಷಣಕರ ಸಂಘ ಇದರ ಸಹಯೋಗ ಹಾಗೂ ಟೆಫಿ ಕರ್ನಾಟಕ ಚಾಪ್ಟರ್, ಅದೇ ರೀತಿ ಉಡುಪಿ ಕೊಡಗು ಸೌತ್ ಕೇಂದ್ರ ಡಿಸ್ಟ್ರಿಕ್ಟ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅಸೋಸಿಯೇಷನ್, ಈ ಮೂರರ ಸಂಯೋಜನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಮೂರು ಸಂಘಗಳ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ವೆಬಿನಾರ್ ಒಂದು ನಾಲ್ಕನೇ ವೆಬಿನಾರ್ ಇವತ್ತು ನಡೀತದೆ, ಇನ್ನೂ ಕೂಡ ಮುಂದುವರಿಯಲಿಕ್ಕಿದೆ. ಈ ವೆಬಿನಾರ್ನ ಮುಖ್ಯ ಕಾರಣಕರ್ತರು ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರಿಗೂ, ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.